ವಿಘ್ನದ್ವಾಂತ ನಿವಾರಣೈಕ ತರಣಿ ವಿಘ್ನಾಟ ವಿಯವ್ಯವಾ ವಿಘ್ನೋ ವ್ಯಾಳ ಕುಲ ಪ್ರಮತ್ತ ಗರುಡೋ ವಿಘ್ನೇ ಪಂಚಾನನ ವಿಘ್ನೋ ತುಂಗ ಗಿರಿ ಪ್ರವೀದನ ಪವಿ ವಿಘ್ನಾಬ್ದಿ ಕುಂಭೋತ್ಪ ವಿಘ್ನೋ ಕುಲ ಪ್ರಚಂಡ ಪವನು ಶ್ರೀ ವಿಘ್ನೇಶ್ವರ ಪಾಜಿಮಾಯಿ ಗಜಮುಖದವಗೆ ಗಣಪಗೆ ಚಲವತಿ ಜಗವಂದಿತಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಸೂಪ ಶಾಂಕುಶ ಧರನಿಗೆ ಹರುಷದಿ ಭಕ್ತರ ಮೊರೆ ಬವಗೆ ಕುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖದವಗೆ ಗಣಪಗೆ ನೆನೆಯಿರು ಜನರೆಲ್ಲ ಗುಣಯುತನ ಘನಮೂರ್ತಿ ಮದಪುರ ಗಣನತನ ದೇವರ ದೇವ ಕೃಪಾಕರಣ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯ ವರಸುತನ ಸುರಮುನಿ ನಮಿತ ಸರ್ವೇಶ್ವರನ್ನ
ಸರ್ವೇಶ್ವರನ ಭರಿತ ಸಿದ್ಧಿಯ ನಿವ ಭವಕರನ ಪರಮಾತ್ಮ ದುರಿತ ಭಯಂಕರನ ಪರಮದ ಭೂರ ವಿಘ್ನೇಶ್ವರನ ದೈ ದಿನ್ನ ದೈ ದಿನ್ನ ದೈ ದಿನ್ನದ ದೀಂ ದಿನ್ನ ದೀಂ ದಿನ್ನ ದೀಂ ದಿನ್ನದ ತೊಂದನ ದಿನ್ನ ದೈ ಕಿಂದನ ದಿನ್ನ ದೈ ದೈ ದಿನ ದೈ ದೈ ದಿನ ದೈ ದೈ ದಿನ ದಾದಿನ ದೈ ದಿನ ದಾದಿನ ದೈ ದಿನ ದಾದಿನ ದೈ ದತ್ತ ಗಜಮುಖ ನಾನಿನ್ನ ಪಾದವ ನೆನೆವಿ ಗಜಮುಖನ ನಿನ್ನ ಪಾದವ ನೆನೆವಿಯೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಮೂಷಿಕ ವಾಗನ ಮೋದಕ ಹಸ್ತಾಗ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರ ಕಳ್ಳ ಪ್ರಭುವೇ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಲ್ಲೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಬುದ್ಧಿ ಪ್ರದಾಯಕ ಪುಸ್ತಕಧಾರಿಯೇ ಸಿದ್ಧಿ ವಿನಾಯಕ ಪಾದ ನಮಸ್ತೆ ದೈ ದಿನ್ನ ದೈ ದಿನ್ನ ದೈ ದಿನ್ನದ ದೀಂ ದಿನ್ನ ದೀಂ ದಿನ್ನ ದೀಂ ದಿನ್ನದ ತೊಂದನ ದಿನ್ನ ದೈ ತಿಂತನ ದಿನ್ನ ದೈ ದೈ ದಿನ ದೈ ದೈ ದಿನ ದೈ ದೈ ದಿನ ದಾದಿನ ದೈ ದಿನ ದಾದಿನ ದೈ ದಿನ ದಾದಿನ ದೈ ದತ್ತ ಪಾಲಿಸು ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲತೆಯ ಸದನ ಬಾಲ್ಯಗಿರಿಜಗಳ ಪಾಲ ನೆನೆಸಿಯೇ ಬಾಲ್ಯಗಿರಿಜಗಳ ಪಾಲ ನೆನೆಸಿರಿ ಕಾಲ ಬರಿದ ಜಯಶೀಲನೆಯುಳ್ಳನು ಪಾಲಿಸು ಗಜವದನ ಸುಗುಣ ವಿಶಾಲತೆಯ ಸದನ ದೈ ದಿನ್ನ ದೈ ದಿನ್ನ ದೈ ದಿನ್ನದ ದೀಂ ದಿನ್ನ ದೀಂ ದಿನ್ನ ದೀಂ ದಿನ್ನದ ತತೈ ತತೈ ತಥೈ ದಿನ್ನದ ದೀಂ ದೈ ದೀಂ ದೈ ದೀಂ ದೈ ದಿನ್ನದ
ತಿಂಬನ ದಿನ ತೈ ತಿಂಬನ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ದಾದಿನ ತೈ ದಿನ ದಾದಿನ ತೈ ದಿನ ದಾದಿನ ತೈ ದತ್ತ ಒಂದೇ ದೇವರ ದೇವ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವ ಒರೆಯಲೇನೆ ಮದ ಉಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಮದ ಉಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇನೆ ವಾರಿ ಜಗಂದಿ ವಾರಿ ಜಗಳಲೋಚನೆ ಒರೆಯಲೇನೆ ಬಂಗಾರದ ಕಂಟಿ ಕೈಬಳೆ ಸರಪಣಿಗಳ ಬಂಗಾರದ ಕಂಟಿ ಕೈಬಳೆ ಸರಪಣಿಗಳ ಒರೆಯಲೇನೆ ಕಾಮಿನಿ
ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಆನಂತದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಆತಕತ ದಿನ್ನತ ದಿಮಿತ ದಿನ್ನತ ತಹತ ದಿನ್ನತ ತಕಿಟ ದಿನ್ನತ ದಿನತ ದಿನತೆ ದಿನತ ದಿನತೆ ದಿನತ ದಿಮಿತ ದಿನ್ನತೆ ತಕತ ದಿನ್ನತೆ ತಹತ ದಿನ್ನತೆ ತಕಿಟ ದಿನ್ನತೆ ದಿನತ ದಿನತೆ 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 ದಿಮಿತ ದಿನ್ನತ ತಗತ ದಿನ್ನತ ತಕಿಟ ದಿನ್ನತ ತೋಂತ ದಿನ್ನತ ದಿನತ ದಿನತೆ ದಿನತ ದಿನತೆ ದಿನತ ದಿತ್ತಾಂ ದಿಂಗಿಡ ಗಿಡದಗ ತರಿ ಗಿಡ ಗಿಡದಗ ತಾಂ ದಿತ್ತಾಂ ದಿಂಗಿಡ ಗಿಡದಗ ತರಿ ಗಿಡ ಗಿಡದಗ ತಾಂ ದಿತ್ತಾಂ ದಿಂಗಿಡ ಗಿಡದಗ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾ ತಗತ ದಿನ್ನತ ದಿಮಿತ ದಿನ್ನತ ತಗತ ದಿನ್ನತ ತಕಿಟ ದಿನ್ನತ ದಿನತ ದಿನತೆ ದಿನತ ದಿನತೆ ದಿನತ ದಿಂಗಿಡ ಗಿಡದಗ ತರಿ ಗಿಡ ಗಿಡದಗ ದಿಂಗಿಡ ಗಿಡದಗ ತರಿ ಗಿಡ ಗಿಡದಗ ದಿಂಗಿಡ ಗಿಡದಗ ತರಿ ಗಿಡ ಗಿಡದಗ ದಿತ್ತಾಂ 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 ತಗದ ದಿನ್ನತ ದಿಮಿತ ದಿನ್ನತ ತಕಿಟ ದಿನ್ನತ ತಗದ ದಿನ್ನತ ದಿನದ ದಿನತೈ ದಿನದ ದಿನತೈ ದಿನದ ದಿನತೈ ದಿನದ ದಿನತೈ ದಿನದ ಆನಂತದಿರಿನ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಇಡ್ಯ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಇಡ್ಯ ಶ್ರೀ ಮಹಾಲಿಂಗೇಶ್ವರ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ
ಆಹೋ. ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಗಣೇಶಪುರ ಮಹಾಗಣಪತಿ ದೇವರಯ್ಯ, ಸ್ಥಳದಲ್ಲಿ ವಾಸವಾಗಿರುವಂತಹ ಗಣೇಶಪುರ ಶ್ರೀ ಮಹಾಗಣಪತಿ ದೇವರು ಶಾಪ ಮತ್ತು ಗಣೇಶಪುರ ಶ್ರೀ ಮಹಾಗಣಪತಿ ದೇವರು ಫಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ. ದಕ್ಕಿತ್ತೋ ದಕ್ಕಿತ್ತು. ಆಹೋ ಆಹೋ. ಮಹಾರಾಜ ಶ್ರೀಗಳಾದ ಕೊಡುತ್ತೂರು ಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿ ಮಹಾರಾಜ ಶ್ರೀಗಳಂತ ಕೊಡಿತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳವರು ಶಾಪ ಮತ್ತು ಕೊಡಿತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳವರು ಫಲ ಅರ್ತಿಗಾರರು, ಕುಶಾಲುಗಾರರು, ಮೋಜುಗಾರರು, ಶಾಪ ವಿದ್ವಾಂಸರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟಂತಹ ಬಟ್ಟೇಶಾಲ್. ದಕ್ಕಿತ್ತೋ ದಕ್ಕಿತ್ತು. ಸಭೆಗೆ ಬಂದರೆ ದೇವಿ ನಿನಗೆ ಶರಣು ಅಮ್ಮ, ದೇವಿ ನಿನಗೆ ಶರಣು. ಓ ಓ ದೇವಿ ನಿನಗೆ ಶರಣು ಅಮ್ಮ, ದೇವಿ ನಿನಗೆ ಶರಣು. ದೇವಿ ನಿತ್ಯಾನಂದ ದೇವಿಗೆ ಜಗದಂಬೆ, ದೇವಿ ನಿತ್ಯಾನಂದ ದೇವಿಗೆ ಜಗದಂಬೆ, ದೇವಿ ಕಾತ್ಯಾಯಿನಿ ಭಾವದಿಂದಲಿ ಪೊರೆ ಅಮ್ಮ. ದೇವಿ ನಿನಗೆ ಶರಣು ಅಮ್ಮ, ದೇವಿ ನಿನಗೆ ಶರಣು. ಓ ಓ ಹರಿಹರ ಬ್ರಹ್ಮರ ಮಾತೆಯೋ ನೀನೇ. ಹರಿಹರ ಬ್ರಹ್ಮರ ಮಾತೆಯೋ ನೀನೇ. ದುರಿತಗಳೆಲ್ಲವ ಕಳೆಯಮ್ಮ ತಾಯೇ, ದುಷ್ಟರ ವಧಿಸಿದೆ ಸುಜನರ ಪೊರೆದೆ, ದಾಸಾನುದಾಸರ ಸಂರಕ್ಷಿಸಿದೆಯೇ. ದುಷ್ಟರ ವಧಿಸಿದೆ ಸುಜನರ ಪೊರೆದೆ, ದಾಸಾನುದಾಸರ ಸಂರಕ್ಷಿಸಿದೆ. ದೇವಿ ನಿನಗೆ ಶರಣು ಅಮ್ಮ, ದೇವಿ ನಿನಗೆ ಶರಣು. ದಿನ ದಿನ ದೈ ದಿನ ದೈ ದಿನ ತುಮನ ದಿನ ದೈ ದಿನ ದೈ ದಿನ ತುಮನ ದೇಯತ ನಿಧನ ದೇಯತ ತಥೈರಯತ ನಿಧೈರಯತ ತಥೈರಯತ ತಥೈ ದಿನ ದಾದಿನ ದೈ ದಿನ ದಾದಿನ ದೈ 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 ತತ್ ತತ್ ತೋಂಗತೋ ದಹತ ದಿನದ ಕಣ್ಣ ಮುಚ್ಚಲ ನಿದ್ರೆ
ಅಂಬುರುಗನ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಆದಿಮಾಯೇ ಸರ್ವ ಭಯ ವಿನಾಶಿನಿಯೇನಿ ಕರುಣದಿ ಕಾಯೇ ದಯ ಸಾಗರಿಯೇ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಂಡೆವತಿ ಮುದದಿಂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ಕರುಣದಿ ಕಾಯೇ ಸುತ್ತಮುತ್ತ ಎತ್ತೆತ್ತಲೂ ನೋಡಿದವಾಗೆ ಕಾಣಿಸುತ್ತಿದ್ದಂತಹ ಗಾಢಾಂಧಕಾರ ಎತ್ತ ನೋಡಿದರತ್ತ ನೀರ ಮೊತ್ತ ಅವುಗಳ ನಡುವೆ ನಾವು ಮೂವರು ಹುಟ್ಟಿಕೊಂಡಿವು. ಯಾರು, ಏನು, ಎತ್ತ, ಯಾಕೆ, ಹೇಗೆ ಪಂಚ ಪ್ರಶ್ನೆಗಳೇ ಮನದಲ್ಲಿ ಆವರಿಸುತ್ತಿದ್ದಂತಹ ಹೊತ್ತು ತೊಳಲಾಡುತ್ತಿದ್ದವರಮ್ಮ ನಾವು. ಆ ಹೊತ್ತಿನಲ್ಲಿ ಓಂಕಾರ ನಿನಾದವೊಂದು ಕೇಳಿಸಿತು. ಅದರ ಹಿಂದೆಯೇ ನಿನ್ನನ್ನು ಪ್ರಾರ್ಥಿಸುವಂತೆ ನಿನ್ನ ಆಜ್ಞೆ. ಅದಕ್ಕನುಗುಣವಾಗಿಯೇ ನಾವು ಮೂವರು ಒಂದಾಗಿ ಒಂದು ಧ್ವನಿಯಿಂದ ಒಂದು ಮನಸ್ಸಿನಿಂದ ನಿಮ್ಮನ್ನು ಪ್ರಾರ್ಥಿಸಿದವಾಗಿ ಈ ರೂಪವಂತೂ ಮೈದೋರಿ ಬಂದೆಯ ತಾಯಿ. ಕಂಡು ಆನಂದವಾಗಿದೆ, ಸದ್ಧೈರ್ಯ ತುಂಬಿದೆ. ಮೂವರು ಕರಗಳನ್ನು ಜೋಡಿಸಿ ನಿನ್ನ ಪದ ತಲೆಗಳಲ್ಲಿ ತಲೆಗಳನ್ನು ಇಡುತ್ತಾ ಇದ್ದೇವೆ. ದಯಾಸಾಗರೇ ರಕ್ಷಿಸು, ರಕ್ಷಿಸು, ರಕ್ಷಿಸು. ಅಮ್ಮ, ಪಾದಾರವಿಂದಗಳಿಗೆ ಪಳಮಟ್ಟಿದ್ದೇನೆ ತಾಯಿ. ತುಂಬಿದಂತ ಜಲರಾಶಿ ಮಧ್ಯೆ ನಾವು ದಿಕ್ಕು ಕಾಣದೆ ಅಲದಾಡುತ್ತಿರುವಂತಹ ವೇಳೆಯಲ್ಲಿ ಓಂಕಾರ ನಿನಾದವೇ ಕರ್ಣಗಳಿಗೆ ಕೇಳಿಸಿತು. ಅದನ್ನೇ ಆಧಾರವಾಗಿಟ್ಟು ಸ್ತುತಿಸಿಕೊಂಡಾಗ ಕರ್ಣ ಮುಂಭಾಗದಲ್ಲೇ ಪ್ರತ್ಯಕ್ಷವಾದಂತಹ ದಿವ್ಯ ಮಂಗಳ ಮನೋಹರ ಸ್ವರೂಪವಾದಂತಹ ನೀನು ಏನು ಎನ್ನುವುದನ್ನು ಅರ್ಥವಿಸಿಕೊಂಡವನೇ ಇದ್ದೇನೆ. ಕರುಣೆಯ ಕಣ್ಣನ್ನು ತೆರೆದು ಈ ಕಾಲದಲ್ಲಿ ಮೂವರನ್ನು ಉದ್ಧರಿಸಿದ ಕಾರಣ ಕರುಣಾಸಾಗರ ಎನ್ನುವುದು ದಿಟವಾಯಿತು. ಜಲದ ಮಧ್ಯದಲ್ಲಿ ಹತ್ತಾರವನ್ನೇ ಮಕ್ಕಳಿಲ್ಲ. ಮೂವರನ್ನೇ ಸೃಜಿಸಿಕೊಳ್ಳಬೇಕು ಅಂತಾದರೆ ಯಾವುದೋ ಮಹತ್ತರವಾದಂತಹ ಸಂಕಲ್ಪವನ್ನು ಇರಿಸಿಕೊಂಡಿದ್ದೆ ಎನ್ನುವುದನ್ನು ಅರ್ಥವಿಸಿಕೊಂಡವನೇ ಇದ್ದೇನೆ. ಏತಕ್ಕೆ ಜನ್ಮವನಿತ್ತೇ ಅಮ್ಮ. ಮಕ್ಕಳಾದಂತಹ ಮಿನ್ನಂತಹ ಕಾರ್ಯಗಳಾದರೆ ಏನು,
ಸಂಪ್ರೀತಿಯಿಂದ ತಿಳಿಸುವುದರ ಮೂಲಕ ನಮ್ಮ ಊರನ್ನು ಉದ್ಧರಿಸಬೇಕಮ್ಮ, ಉದ್ಧರಿಸ. ಓ ತಾಯೇ, ಜಲದಲ್ಲಿ ಹುಟ್ಟಿದಂತಹ ನಾವು ನಿರ್ಗತಿಕರಾಗಿ ಅನಾಥ ಪ್ರಜ್ಞೆಯಿಂದ ಇದ್ದವರು ನಿನ್ನ ಅನುಗ್ರಹದಿಂದ ನೆಲೆಯರಿತೆವು ತಾಯಿ. ಸನಾತನೆಂದು ತಿಳಿದೆವು. ನೀನಲ್ಲದೆ ಅನ್ಯರು ಯಾರಿದ್ದಾರೆ ನಮ್ಮನ್ನು ಪೊರೆಯುವವರು? ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಇತ್ತ ನೀನೇ ಮುಂದಿನ ಪಥ ಗತಿ ಅರುಹಿ ಉದ್ಧರಿಸಿ ಸಾನು ರಾಗದಿಂದ ನಮ್ಮೂವರನ್ನು ಬರೆಯಬೇಕಮ್ಮ. ಜಯ 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 ಜಯ. ಹರಿಹರ ಬ್ರಹ್ಮರಂದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನೀವು ಬಿಂದಗನ ಕಾರ್ಯವಂತಕ್ಕೆ ಹೊರೆದ ಪೆಣದ ನಿಮಗೆ ತುಂಬಿದ ಜಲಾಶಯ ಮಧ್ಯದಲ್ಲಿ ದಿಕ್ಕು ಕಾಣದೆ ಕಂಗೆಟ್ಟಿರುವಂತವು ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ನಾನೇ ನಿಮ್ಮ ಸೃಷ್ಟಿಗೆ ಕಾರಣೀಭೂತಳಾಗಿದ್ದೇನೆ. ಆದುದರಿಂದ ನಿಮ್ಮೂವರಿಗೂ ಒಂದೊಂದು ಹೆಸರುಗಳನ್ನು ಇರಿಸುವವಳಿದ್ದೇನೆ. ಗೌರವರ್ಣದಿಂದ ಶೋಭಿಸುತ್ತಿರುವಂತವ ನೀನೇ ಬ್ರಹ್ಮ. ಧನ್ಯನಾದೆ ನಮ್ಮ. ನೀಲವರ್ಣದಿಂದ ಶೋಭಿಸುತ್ತಿರುವಂತವ ನೀನೇ ವಿಷ್ಣು. ತ್ರಿನೇತ್ರಧಾರಿಯ ಅಂತ ನೀನೇ ಈಶಾ. ಮಕ್ಕಳೇ, ನಿಮ್ಮನ್ನು ಈ ರೀತಿಯಾಗಿ ಸೃಷ್ಟಿಸುವುದಕ್ಕೆ ಬಲವಾದಂತಹ ಕಾರಣವೇ ಉಂಟು. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮತ್ತೆ ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ ಮಕ್ಕಳೇ. ಹಾಗಾಗಿ ನಿಮ್ಮೂವರಿಗೆ ಒಂದೊಂದು ಗುಣ, ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗವನ್ನು ಅನುಗ್ರಹಿಸುವಳಿದ್ದೇನೆ. ಮಗನೇ ಬ್ರಹ್ಮ, ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ಮಗನೇ ವಿಷ್ಣು, ಜನನಿ, ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿ ಇದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡುತ್ತಾ ಬಾ. ಮಗನೇ ಈಶಾ, ನಿನಗೆ ತಾಮಸ ಗುಣ. ಸತ್ಯ ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಕಾಯಕವೆಸಗುವಲ್ಲಿ ಕಷ್ಟ ಬಂದರೇನು ಮಾಡಬೇಕಮ್ಮ? ಕಷ್ಟಗಾಲರೊಡನ್ನ ನಿತ್ಯ ಹಿಂಬದಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಪುರಿವೆನೆಂದ ಭಯವಿದ್ದೈದಲು ತಟ್ಟನಂತರ್ಧಾನವ. ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ನೀವು ನಿಷ್ಠೆಯಿಂದ ಮಾಡಿಕೊಂಡು ಬರುವಂತಹ ಹೊತ್ತಿಗೆ ಕಷ್ಟ ಬಂತು ಎಂದಾದರೆ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾನೇ ಒಲಿದು ನಿಮಗಡಿಸಿದಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಒಡ ವಿಭಾವೇಶಾಲಿಪುದು ರಾಜಸ ಗುಣ ಅಡಸಿದರ ವಿಧಾತವೋ ಕಡು ಮದವನು ತಾಳಿದ ದಯ ಮನದಲ್ಲಿ
ಒಂದು ಕಾರ್ಯಕ್ಷೇತ್ರವನ್ನು ಆರಂಭಿಸಿಕೊಳ್ಳಬೇಕು ಅಂತಾದರೆ ಆ, ಅಮ್ಮನ ಬೈವಾಚ್ಯಗಳನ್ನು ನಾನು ಅಳವಡಿಸಿಕೊಂಡ ಕಾರಣವೇ ಇಂಥ ಒಂದು ನಿರ್ದೇಶನವನ್ನು ನಾನು ಕೈಗೊಂಡವನಿದ್ದೇನೆ. ಹೇಗೆ? ಮುಂದೆ ಬರುವಂತಹ ಯಾವುದೇ ಕಾರ್ಯಕಲಾಪದಲ್ಲಿ ನಮ್ಮ ಮಾರ್ಗಸೂಚಿಯಲ್ಲಿ ಯಾವುದೇ ರೀತಿಯ ನ್ಯೂನ್ಯತೆಗಳು ಬರಬಾರದು ಎನ್ನುವ ಹಿತದೃಷ್ಟಿಯಿಂದ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಹೇಗೆ? ಇದು ಒಳಿತೋ ಎಲ್ಲೋ ಕೆಡುಕೋ ಎನ್ನುವುದು ನನ್ನ ತೀರ್ಮಾನಕ್ಕೆ ಬಂದದ್ದಲ್ಲ. ಹಾಗೆಂತೇಳಿ ಅಂತರಂಗದಲ್ಲಿ ಮೂಡಿದಂತಹ ಭಾವನೆಗಳನ್ನು ನಿಮ್ಮಲ್ಲಿ ಸ್ಪಷ್ಟವಾಗಿ ನಾನು ಅಭಿನಯಿಸಬಲ್ಲೆ. ಹೇಗೆ? ನಮ್ಮ ಮೂರೊಳಗೆ ಓರ್ವ ನಾಯಕ ಅರ್ಥಾತ್ ಯಜಮಾನನೇ ಇರಬೇಕು ಎನ್ನುವಂತ ವಿಚಾರವನ್ನು ಅಗತ್ಯ ಉಂಟೆ? ಖಂಡಿತ ಉಂಟು. ಹೇಗೆ? ನಾವು ಬೆಳೆದಂತೆ ನಮ್ಮಲ್ಲಿ ವೈಷಮ್ಯಗಳು ಭಿನ್ನಾಭಿಪ್ರಾಯಗಳು ಬರುತ್ತದೆ ಬರುವುದಿಲ್ಲ ಎನ್ನುವುದು ಪ್ರಶ್ನೆ ಅಲ್ಲ. ಬಂದರೆ ನಮ್ಮ ಮೂರೊಳಗೆ ಪರಿಹರಿಸಿಕೊಳ್ಳುವುದಕ್ಕೆ ನಮ್ಮ ಮೂರೊಳಗೆ ಸಮರ್ಥನು ಯಾರು ಎನ್ನುವುದನ್ನು ಯೋಚಿಸಿಕೊಂಡಾಗ ಈ ಕಾಲದಲ್ಲಿ ನಾನೇ ಅರ್ಥವಿಸಿಕೊಂಡವನಿದ್ದೇನೆ, ನಾನೇ ನಿಮಗೆ ನಾಯಕರೆಂದೆನಿಸಿಕೊಂಡವನೇ ಇದ್ದೇನೆ. ಕಾರಣ ಇಷ್ಟೇ, ಏನು? ನಮ್ಮ ಮೂರೊಳಗೆ ಪ್ರಥಮವಾಗಿ ಅಮ್ಮ ಕರೆದದ್ದು ನನ್ನನ್ನು. ಹೌದು. ಆದ್ದರಿಂದಲೇ ಹಿರಿಯ ಮಗನು ಜ್ಯೇಷ್ಠ ಪುತ್ರನೂ ನಾನಾಗಿದ್ದೇನೆ. ನಾಮಕರಣವನ್ನು ಮಾಡುವಾಗಲೇ ನಿಮಗೆ ಇರುವಂತೆಲ್ಲ ಬದಲಾಗಿ ನನ್ನನ್ನು ಅನುಕರಿಸಿದ್ದಾಳೆ ಎಂದಾದರೆ ಬ್ರಹ್ಮ ಎನ್ನುವಂತಹ ಶಬ್ದಾರ್ಥವನ್ನು ನೀವು ಯೋಚಿಸಿಕೊಳ್ಳಿ. ಹೇಗೆ? ಬ್ರಹ್ಮ ಅಂದರೆ ಎತ್ತರ ದೊಡ್ಡದು ಎನ್ನುವ ಹಾಗೆ ಸೃಜಿಸುವ ರಾಯಭಾರವು, ಆ ರಾಜಸ ಗುಣವೋ, ಸತ್ಯ ಲೋಕವೋ ಎಲ್ಲವೂ ನನ್ನ ಲೋಕಕ್ಕೆ ಅಳವಡಿಸಿಕೊಂಡೇ ಎಂದಾದರೆ ನಾನೆಂತ ವ್ಯಕ್ತಿತ್ವವನ್ನು ಒಳಗೊಂಡಿದ್ದೇನೆ ಎನ್ನುವ ಹಾಗೆ ಹಾಮಲ್ಲ, ಜಾಂಬವಲ್ಲ, ಅಹಂಕಾರವೂ ಅಲ್ಲ, ನೀವು ಯೋಚಿಸಿಕೊಳ್ಳಲೇಬೇಕು. ಆದ್ದರಿಂದಲೇ ಇನ್ನು ಮುಂದಕ್ಕೆ ನಡೆಯಬೇಕಾದಂತಹ ಕಾರ್ಯಕಲಾಪದಲ್ಲಿ ನಾನೇನು ಆಜ್ಞಾಪನೆಯನ್ನು ವಿಧಿಸುತ್ತೇನೋ ಅದನ್ನು ನೀವಿರುವರು ನೆರವೇರಿಸತಕ್ಕದ್ದು. ಬ್ರಹ್ಮ, ನೀನಾಡಿದ ಮಾತುಗಳನ್ನು ಕೇಳಿದರೆ ನಗುವುದಲ್ಲದೆ ಮತ್ತೇನು ಮಾಡುವುದಕ್ಕೆ ಸಾಧ್ಯ? ಆದಿಯಲ್ಲಿ ಓಂಕಾರವೆಂಬ ನಿನಾದದಲ್ಲಿ ತ್ರೈಮೂರ್ತಿಗಳು ಹೀಗೆಂಬುದಾಗಿ ಅಮ್ಮ ನಮ್ಮನ್ನು ಮೊದಲಿಗೆ ಸಂಬೋಧಿಸಿದ್ದು. ಅಲ್ಲಿ ಅವ ದೊಡ್ಡವ ಇವ ಚಿಕ್ಕವ ಎಂಬ ಯಾವ ಭಾವವೂ ನನಗೆ ಕಾಣಲಿಲ್ಲ. ಅವಳಿಟ್ಟಂತಹ ಜ್ಞಾನದಲ್ಲೂ ನನಗೆ ಅಂತಹ ಭೇದ ಕಾಣಲಿಲ್ಲ. ಈಗ ನಿನಗೇನೋ ಸಿಕ್ಕಿದೆ ಎನ್ನುವ ಕಾರಣಕ್ಕಾಗಿ ನೀನು ದೊಡ್ಡವ ಅಂತ ಆಡ್ತಿ. ನಿನ್ನಲ್ಲಿ ಇದೆ ಎನ್ನುವುದು ಇತರರಲ್ಲಿ ಇಲ್ಲ ಎನ್ನುವ ತಾತ್ಪರ್ಯವನ್ನು ಹುಟ್ಟಿ ಹಾಕುವುದಿಲ್ಲ. ಮೊದಲಿಲ್ಲದ ಭೇದ ಭಾವ ತೊಳಲಾಡ್ತಾ ಇರುವಾಗ ಇಲ್ಲದಂತಹ ಹಿರಿಕಿರಿಯನೆಂಬ ಭಾವ ಈಗ ಬಂದಿದೆ ಅಂತಾದ್ರೆ ಅದಕ್ಕೆ ಕಾರಣ ನಿನ್ನ ಗುಣ. ರಾಜಸ ಗುಣಾಧ್ಯಕ್ಷನಾಗಿ ಅದನ್ನು ನಿಯಂತ್ರಿಸಬೇಕಾದ ನೀನು ರಾಜಸ ಗುಣಕ್ಕೆ ಒಳಗಾಗಿದ್ದಿ ಅಂತಾದ್ರೆ ಇದು ಅಹಂಕಾರವಲ್ಲದೆ ಬೇರೇನು. ನನ್ನ ಈ ಪ್ರಪಂಚಕ್ಕೆ ಅದರ ಅಗತ್ಯ ಇಲ್ಲ. ಅಮ್ಮ ಏನು ಕಾರ್ಯವನ್ನು ಹೇಳಿದ್ದಾಳೋ ಅದನ್ನು ಮುನ್ನಡೆಸಬೇಕಾದಂತಹ ಹೊಣೆಗಾರಿಕೆ ನಮ್ಮದು. ಮೂವರು ಸಮಾನರಾಗಿ ಆ ಕಾರ್ಯಕ್ಕೆ ತೊಡಗಿಸಿಕೊಂಡು ಹರಿ ಗೊತ್ತಾಯ್ತು. ನನಗೆ ಅಣ್ಣ ಎಂದು ಕರೆಯುವುದಕ್ಕೆ ಮನಸ್ಸಿಲ್ಲ ಎನ್ನುವುದು ಸ್ಪಷ್ಟವಾಯಿತು. ಹಾಗಿದ್ರೆ ಇವನೇನು ಹೇಳ್ತಾನೆ? ಬ್ರಹ್ಮ, ಅಮ್ಮ ಕೊಟ್ಟದ್ದು ಎಲ್ಲವೂ ಸರಿಯಾಗಿದೆ, ಆದರೆ ನೀನು ನಿನ್ನೊಳಗೆ ಅಳವಡಿಸಿಕೊಂಡದ್ದು ಸ್ವಲ್ಪ ಕಡಿಮೆ ಆಯ್ತು ಅಂತ ಎನ್ನುವ ಹಾಗೆ ನನಗೆ ಅರ್ಥವಾಗ್ತಾ ಇದೆ. ಯಾವ ರೀತಿಯ? ಮತ್ತೆ ಏನು ಬ್ರಹ್ಮ, ನಿನ್ನ ಉದ್ಯೋಗವನ್ನೇ ದೊಡ್ಡದು ಎನ್ನುವ ಹಾಗೆ ಆಡ್ತಾ ಇದೆಯಲ್ಲ, ಇದು ಸರಿಯೇ ಎನ್ನುವ ಹಾಗೆ ನನ್ನ ವಾದ. ನಿನಗೆ ಕೊಟ್ಟಿದ್ದಾಳೆ ಎನ್ನುವ ಮಾತ್ರಕ್ಕೆ ನಮಗೆ ಕೊಡ್ಲಿಲ್ಲ ಎನ್ನುವ ಹಾಗೆ ಅರ್ಥವಲ್ಲ ತಾನೆ? ನಮಗೂ ಕೊಟ್ಟಿದ್ದಾಳೆ ಉದ್ಯೋಗ. ನನ್ನ ಮನೆ ಅಂಗಳದಲ್ಲಿ ಇರುವ ಕಸ ನನಗೆ ಮಾತ್ರ ಗೊತ್ತು. ಇನ್ನೋರ್ವ ಮನೆ ಅಂಗಳದಲ್ಲಿ ಇರುವ ಇನ್ನೋರ್ವರ ಮನೆ ಅಂಗಳ ಹಾಳಾದ್ರೂ ನಿನಗೆ ಪರವಾಗಿಲ್ಲ. ಅಲ್ಲಲ್ಲ, ಇನ್ನೋರ್ವರ ಮನೆ ಮನದ ತಾತವ್ರೆ ನಾನು ಅರಿತುಕೊಂಡಿದ್ದೇನೆ. ಏನು ಬ್ರಹ್ಮ ನನಗೂ ಉದ್ಯೋಗವನ್ನು ಕರುಣಿಸಿದ್ದಾಳೆ. ಲಯದ ಅಧಿಕಾರ. ಲಯ ಅಂದ್ರೆ ಏನು? ಲಯ ಅಂದ್ರೆ ಹಿಡಿತ. ಹಾಗಾದರೆ ನಾನು ನಿನ್ನನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೆ ಎನ್ನುವಂತಹ ಅರ್ಥ ತಾನೆ. ಅಷ್ಟು ಮಾತ್ರವಲ್ಲ, ಲಯ ಅಂದ್ರೆ ನಾಶ. ನೀನು ಸೃಷ್ಟಿಸಿದ ಜೀವರಾಶಿಗಳನ್ನು ಕಾಲವರಿತು ಲಯ ಮಾಡಿ ನಿನ್ನ ಪುನರ್ ಸೃಷ್ಟಿಗೆ ನಾನು ಕಾರಣನಾಗುತ್ತೇನೆ. ಯಾವ ನೆಲೆಯಲ್ಲಿ ನೀನು ಹೇಳಿಕೊಂಡೆ? ಅಮ್ಮ ಹೇಳಿದ್ದೇನು? ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕೆನ್ನುವಂತಹ ಹಾಗೆ ನೀನು ಸೃಷ್ಟಿಸುವುದು ಯಾವುದು? ಹೋದ ಕಲ್ಪದಲ್ಲಿ ಲಯವಾದದ್ದನ್ನಲ್ಲವೇ? ಹಾಗಾದರೆ ನಿನಗಿಂತ ನಾನು ದೊಡ್ಡವ ಎಂದೆನಿಸಿಕೊಳ್ಳುತ್ತೇನೆ. ಅಷ್ಟು ಮಾತ್ರವಲ್ಲ, ಅಮ್ಮ ಕರೆತ್ಲಲ್ಲ ಈಶ ಎನ್ನುವ ಹಾಗೆ. ಈಶ ಎನ್ನುವ ಪದದ ಅರ್ಥ ಏನು ಬಲ್ಲೆಯ? ಯಜಮಾನ ಎನ್ನುವ ಹಾಗೆ. ನೀನು ಎಷ್ಟು ದೊಡ್ಡವನೇ ಆದರೂ, ನಿನ್ನ ಉದ್ಯೋಗ ಎಷ್ಟೇ ದೊಡ್ಡದೇ ಆದರೂ ಅದಕ್ಕೆ ನಾನು ಯಜಮಾನ. ಅದನ್ನು ನೀನು ಒಪ್ಪಿಕೋ. ಮುಂದಿನ ವಿಚಾರದಲ್ಲಿ ನಾನು ನೋಡಿಕೊಳ್ಳುತ್ತೇನೆ. ಹಾಗಿದ್ರೆ ನೀನು ನಾನು ಎನ್ನುವ ಹಾಗೆ ಇತ್ಯರ್ಥವಾಗಬೇಕು ಎನ್ನುವುದಾದ್ರೆ ಮೊದಲು ನಾನು ಸೃಜಿಸಲು ಪದುಮಾಕ್ಷನಾದ ಹರಿಯು ಪಡೆಯಬೇಕು. ಕೊನೆಗೆ ಹರಣಾದಂತ ನಿನ್ನ ಲಯದ ಕರ್ತವ್ಯ. ಹಾಗಿದ್ರೆ ಮೊದಲು ನಾನು ಸೃಜಿಸುವಂತ ಘನ ಉದ್ಯೋಗ ಎಷ್ಟು ಮಹತ್ವ. ಸೃಷ್ಟಿ ಕಾರ್ಯವೋ ಅಷ್ಟೊಂದು ಗಜವಲ್ಲ.
ಕೆಟ್ಟು ಹೋಗದ ತೆರದಿ ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ ಕೆಟ್ಟು ಹೋಗದ ತೆರದಿ ಬೇಕಾದುದ ಪೊರೆಯುವ ಜನವೇ ಶ್ರೇಷ್ಠವೆಂದರೆದಾಹರಿ ಹುಟ್ಟು ಬೇಕಾದುದ ಪೊರೆಯುವ ಜನವೇ ಶ್ರೇಷ್ಠವೆಂದರಹರಿ ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ ಸೃಷ್ಟಿಸುವದ್ದಾದಂತಹ ನಿನ್ನ ಕಾರ್ಯವು ಲಯಗೊಳಿಸುವದ್ದಾದಂತಹ ಈಶನ ಕಾರ್ಯವು ಕ್ಷಣಿಕವಾದದ್ದು, ಅದರಲ್ಲಿ ವಿಶೇಷವೇನೂ ಇಲ್ಲ. ಆದರೆ ದೀರ್ಘವಾದದ್ದು ಪಾಲನಾ ಕಾರ್ಯ. ನೀನು ಸೃಷ್ಟಿಸಿದಂತಹ ಜೀವಿಗೆ ಬೇಕಾದ್ದು ಬೇಕಾದಲ್ಲಿ ಒದಗಿ ಬರಲಿಲ್ಲ ಅಂತ ಆದ್ರೆ, ಪಾಲನೆ ಪೋಷಣೆಗಳಿಲ್ಲದೆ ಹೋದ್ರೆ ಅದು ಕೊಳೆತು ಹೋಗುತ್ತದೆ, ನಾಶವಾಗುತ್ತದೆ. ಈಗಲೋ ನಾಳೆ ಒಮ್ಮೆ ಸತ್ತರೆ ಸಾಕು ಅಂತ ಆ ಜೀವಿ ಕಾಯುತ್ತದೆ. ಅದರಿಂದ ಏನು ಪ್ರಯೋಜನ ಹೇಳು? ಒಂದು ಜೀವಿ ಹೇಗೆ ಸೃಷ್ಟಿಯಾಯಿತು, ಹೇಗೆ ಲಯವಾಯಿತು ಅನ್ನುವುದು ಮುಖ್ಯವಲ್ಲ, ಆ ಜೀವಿ ಬದುಕಿದ್ದು ಹೇಗೆ ಅನ್ನುವುದೇ ಮುಖ್ಯ. ಆ ಬದುಕಿಗೆ ಬೇಕಾದ್ದನ್ನು ಒದಗಿಸಿಕೊಡುವುದು ಪಾಲನಾಕರ್ತೃವಾದಂತಹ ನಾನು. ಬೇಕಾದ್ದನ್ನು ಬೇಕಾದಲ್ಲಿ ಬೇಕಾದಷ್ಟನ್ನು ಒದಗಿಸಿಕೊಟ್ಟು ಜೀವಿಯನ್ನು ಸಾಧನೆಯ ಔನ್ನತ್ಯದತ್ತ ಸಾಗಿಸುವಂತಹ ಮಹತ್ ಕಾರ್ಯವನ್ನು ಹೊಂದಿದವನು ನಾನು. ಹಾಗಾಗಿ ಹೇಳ್ತೇನೆ, ನನ್ನ ಪಾಲನೆ ಪೋಷಣೆಗಳಲ್ಲಿ ನಾನು ನೀಡಿದ್ದನ್ನು ತನಗೆ ಬೇಕಾದಂತೆ ಉಪಯೋಗಿಸಿಕೊಳ್ಳುತ್ತಾ ಸಾಗುವುದೇ ಜೀವಿಯ ಲಕ್ಷಣ. ಅದು ಸಾಧನೆಗೆ ಪೂರಕವಾಗಿ ಒದಗಿ ಬರುತ್ತದೆ. ಅಲ್ಲದೆ ನೀನಾಡಿದಂತೆ ನಿನ್ನದಂತಹ ಗುಣ ರಾಜಸ, ಅದು ಅಹಂಕಾರದ ಪ್ರತೀಕವಾಗುತ್ತದೆ, ತಾಮಸ ಗುಣಕ್ಕೂ ಅವಕಾಶವನ್ನು ಒದಗಿಸಿಕೊಡುತ್ತದೆ. ನಾನೆಂಬ ಅಹಂಭಾವ ಇತರರ ದಮನಕ್ಕೆ ಕಾರಣವಾಗುತ್ತದೆ, ಅದು ತಾಮಸ ಗುಣ. ಎಲ್ಲಿ ರಾಜಸ ಇದೆಯೋ ಅಲ್ಲಿ ತಾಮಸವು ಒದಗಿ ಬರುತ್ತದೆ, ಎಲ್ಲಿ ತಾಮಸ ಇದೆಯೋ ಅಲ್ಲಿ ರಾಜಸವು ಒದಗಿ ಬರುತ್ತದೆ. ಒಂದು ಇನ್ನೊಂದನ್ನು ನಿಯಂತ್ರಿಸಲಾಗದು. ಆದರೆ ಸಾತ್ವಿಕ ಹಾಗಲ್ಲ. ಯಾರು ಸತ್ವಯುತ ಗುಣ ಸಂಪನ್ನನಾಗಿ ಸಾಧುತನದಲ್ಲೇ ಮುಂದೆ ಹೋಗುತ್ತಾನೋ ಆತ ಅಹಂಕಾರವನ್ನು ದಮನಿಸುವಿಕೆಯನ್ನು ತನ್ನ ನಿಯಂತ್ರಣದಲ್ಲಿ ಒಳಪಡಿಸುತ್ತಾನೆ. ಅರ್ಥಾತ್ ತ್ರಿಗುಣಗಳಲ್ಲಿ ಶ್ರೇಷ್ಠವಾದ ಸಾತ್ವಿಕ ಗುಣ ವಿಷ್ಣು ಎಂಬ ನನ್ನ ನೆಲೆಯಲ್ಲೇ ನೋಡಿದ್ರೆ ನಾನೇ ಶ್ರೇಷ್ಠ ಎನ್ನುವುದನ್ನು ಒಪ್ಪಿಕೊಳ್ಳಬೇಕು. ಹೇಳು ಹರಿ, ಪಾಲನಾ ಉದ್ಯೋಗವನ್ನು ಹೊಂದಿದಂತ ನೀನು ಮಾತೃಸ್ಥಾನವನ್ನು ಅಳವಡಿಸಿಕೊಂಡ ಕಾರಣವೇ ಶ್ರೇಷ್ಠತ್ವವನ್ನು ಹೊಂದಿಕೊಂಡೆ ಎನ್ನುವಂತ ನಿನ್ನ ಉತ್ತಮವಾದ ವ್ಯಕ್ತಿತ್ವವನ್ನು ನಾನು ಅರ್ಥವಿಸಿಕೊಂಡವನೇ ಇದ್ದೇನೆ. ಹಾಗಿದ್ದರೆ ಇಲ್ಲಿ ಏನು ಎನ್ನುವುದನ್ನು ನೀನು ಯೋಚಿಸಿಕೊಳ್ಳಬೇಕು. ಅಹಂ ಎನ್ನುವುದು ರಾಜಸಗುಣ ಎನ್ನುವಂತ ಪ್ರಶ್ನೆ ಅಲ್ಲ. ನನಗೆ ಅಮ್ಮ ಕೊಟ್ಟದಂತನ್ನು ನಾನು ಅನುಸರಿಸಲೇಬೇಕಾದ ವಿಚಾರ. ಹಾಗಿದ್ರೆ ಇಲ್ಲಿ ಬೆಳಕು ಎನ್ನುವುದೇನು? ನಾನು ಸೃಷ್ಟಿಸಿದ ಜೀವರಾಶಿಗಳನ್ನು ಮತ್ತೊಮ್ಮೆ ನೀನು ಉದ್ಯೋಗವನ್ನು ಪಾಲನೆಯನ್ನು ಮೊಳಕೆಡುವುದನ್ನು ಮಾಡಬೇಕು ಅಂತಾದರೆ ನನ್ನ ಮೊದಲ ಉದ್ಯೋಗವು ಆರಂಭಿಸಿಕೊಳ್ಳಲೇಬೇಕು. ನನಗೆ ಅಮ್ಮ ಹೇಳಿದ್ದೇನು, ಮಗನೇ ಬೀಜವನ್ನು ಬಿತ್ತು ಮಗನೇ. ಬ್ರಹ್ಮ, ನೀನು ಬಿತ್ತುತ್ತಿ, ನಾನು ಅದನ್ನು ಪೋಷಿಸ್ತೇನೆ, ಅದು ಮುಂದುವರಿಯುತ್ತದೆ, ಅದಕ್ಕೆ ನಾನು ಕಾರಣನಾಗುತ್ತೇನೆ. ನೀನು ಒಪ್ಪಿಕೊಳ್ಳುವುದಿಲ್ಲ ಅಂತಾದ್ರೆ ಅವ ಏನು ಹೇಳ್ತಾನೆ? ಸರಿ ನಿನ್ನ ವಚನವ ಸರಿ ನಿನ್ನ ವಚನವೋ ಪೊರೆಯುವಾತನೇ ಶ್ರೇಷ್ಠನು, ಪೊರೆಯುವಾತನೇ ಶ್ರೇಷ್ಠನು. ಹರಿಹರ ನಿರ್ಮಲಿ ಭೇದವಿಲ್ಲದೆ ನಿನ್ನೊಳರ ಕವಾಗಿಗೆನು ನಾನು. ಹರನಂದನಾಕ್ಷಣ ಸರಿ ನಿನ್ನ ವಚನವು ಪೊರೆಯುವಾತನೇ ಶ್ರೇಷ್ಠನು. ಮೊದಲನೆಯದಾಗಿ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ ಸರಿ.
ಹರಿ ನೀನೆಂದ ವಚನವು ಸರಿ ಸರಿ. ಆಹಾ. ಬ್ರಹ್ಮನ ಸೃಷ್ಟಿಯ ಕಾರ್ಯವು ನನ್ನ ಲಯದ ಕೆಲಸವು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂತಹ ಕೆಲಸಗಳು ಇವೆರಡು. ಆದ್ರೆ ನಿನ್ನೆಯ ಕೆಲಸ ಹಾಗಲ್ಲ, ಆಹಾ. ಸುದೀರ್ಘ ಕಾಲದವರೆಗೆ ನಡೆಯುವ ಕೆಲಸವಾದ್ದರಿಂದ ಆ. ನೀನೇ ದೊಡ್ಡವ, ನಿನ್ನ ಕೆಲಸವೇ ಉತ್ತಮವಾದದ್ದು ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಒಳ್ಳೆಯದು. ಇನ್ನು ಮುಂದೆ ಬ್ರಹ್ಮನಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಆಹಾ. ಹಾಗಾಗಿ ಕೊನೆಗೊಂದು ತೀರ್ಮಾನವನ್ನು ನಾನೇ ತೆಗೆದುಕೊಂಡಿದ್ದೇನೆ. ಹೇಗೆ? ನಿನ್ನಲ್ಲಿ ನಾನು ಐಕ್ಯಗೊಳ್ಳುವುದು. ಇದು ಯಾಕೆ ಗೊತ್ತಾಯ್ತಾ? ಯಾಕೆ? ಲೋಕಮುಖದಲ್ಲಿ ಹರಿಹರನಾದಂತಹ ನಮ್ಮಿರುವರಲ್ಲಿ ಭೇದವಿಲ್ಲ ಹಾ. ಎನ್ನುವುದು ಅರಿವಾಗಬೇಕಾದರೆ ಒಂದು ಅವಕಾಶ ನೀನು ಕೊಡುವೆ. ಹೀಗೆ ಬಾ. ಹರಿಹರನೇ ವೀರ್ವರ ರಥವಾಗಿರಲಿನ. ಓ ಹರಿಹರನೇ ವೀರ್ವರ ರಥವಾಗಿರಲಿ. ಇರುವುದೇ ಭೀತಿ ಮನದೊಳಗೆ. ಹಿರಿತನವನಿ ಕ್ಷಣವೇ ಪರಿಗಿಸುವ ಬಗೆಗಾಗಿ ದುರಗೈವ ನಾವು ನಮ್ಮೊಳಗೆ. ಹರಿಯೇ, ವಿಧಾತ, ಮೊದಲೇ ಸೂಚನೆಯನ್ನು ಕೊಟ್ಟರೆ ಇದಕ್ಕಿಂತಲೂ ಮೊದಲು ಮುಗಿಸುತ್ತಾ ಇದ್ದೆ. ಆಹಾ. ಇಬ್ಬರು ಒಂದಾದರೇನು ಭೀತಿಯೇ ಎನಗೆ ನೀನೇನು ಎನ್ನುವುದನ್ನು ದುರದ ಮೂಲಕವಾಗಿ ತೋರಿಸಿ. ತಡೆ ತಡೆ ಬ್ರಹ್ಮ, ವಾದದಲ್ಲಿ ಸಾವಧಾನವಿಲ್ಲ ಎನ್ನುವುದನ್ನು ಗೊತ್ತಾದವಾಗ ಯೋಧ ನ್ಯಾಯದಿಂದ ಜಗಳಕ್ಕೆ ಮುಂದುವರಿಯುತ್ತಿ. ಹೇಗೆ? ಅದು ಯಾವುದಕ್ಕೂ ಪರ್ಯಾವಸಾನ. ನಾವು ಶೋಧನೆ ಮಾಡೋಣ. ಯಾವ ರೀತಿ? ಶೋಧನೆಯಿಂದಾಗಿ ನಮಗೆ ನಿಜಾಂಶ ತಿಳಿಯುವುದಕ್ಕೆ ಸಾಧ್ಯ. ಹೇ. ಮೂವರ ಗರ್ಭದಲ್ಲಿ ಉನ್ನತವಾದದ್ದನ್ನು ಇರಿಸಿದ್ದೇನೆ, ಹೋದ ಕಲ್ಪದ ಸುವಸ್ತುಗಳಿವೆ ಅಂತ ಅಮ್ಮ ಆಡಿದ್ದು. ಯಾರಲ್ಲಿ ಹೆಚ್ಚಿದೆ ಅವರು ದೊಡ್ಡವ ಅಂತ ಒಪ್ಪಿಕೊಳ್ಳೋಣ. ನನಗೆ ದೊಡ್ಡವ ಎನ್ನುವುದರಲ್ಲಿ ಅನುಮಾನವಿಲ್ಲ, ಆ? ಸಂಶಯವನ್ನದ್ದು ನನಗೆ. ಆ. ನೀನೇ ನನ್ನ ಬೆರಾಮುದಿಯನ್ನು ಸೇರಿಕೋ. ನೋಡೋಣ, ನಾನೇ ಮೊದಲು ನೋಡ್ತೇನೆ. ನನ್ನಿ ಹೊಟ್ಟೆಯೊಳಗೆ ಹರಿ ಸೇರಿಕೊಂಡ ಬ್ರಹ್ಮ ಏನು ಎನ್ನುವಾಗೆ ನನ್ನ ಕಾಲು ಹಿಡಿದು ಕೈಕಾಲುಗಳನ್ನು ಮುಗಿದು ಬ್ರಹ್ಮ ನೀನೇ ಜಮಾನ ಎನ್ನುವಾಗೆ ಧೀರತೆಯಿಂದ ಬೇಡುವವರೆಗೆ ಸರಿಯಾದಂತಹ ಚಿತ್ರಹಿಂಸೆಯನ್ನು ನೀಡದೆ ಹೋದೆ ಎಂದಾದರೆ ನಾನು ವಿಧಾತನೇ. ಏನು ಮಾಡೋಣ? ನವದ್ವಾರಗಳನ್ನು ಬಂಧಿಸಿಕೊಳ್ಳಬೇಕು ಅಂತ ಆಲೋಚನೆ ಮಾಡಿದ್ದು. ಬಂಧಿಸಿದೆ ಎಂದಾದರೆ ನನಗೆ ಬದುಕಬೇಕೋ ಬಿಡು. ಅದಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಂತ ದೋದ್ವಾರವನ್ನು ತೆರವುಗೊಳಿಸುತ್ತೇನೆ. ಹೇಗೆ ಬರ್ತಾನೆ ನೋಡಿಬಿಡೋಣ. ಹರಿಯುವಾಗೋದಲ ವಿಧಿಯ ಜನರವ ಹೊರಗಿದಲು ಬಳಿಗಲ್ಲಿಗಳು ಸರಿದ ಕಾಪದಿ ಪ್ರಳಯ ಹೋರಿದ ಕರೆಗಳ ಆಡಿದ ಮಾತಿನಂತೆ ಬ್ರಹ್ಮನ ಉದರವನ್ನು ಸೇರಿಕೊಂಡವನಿದ್ದೇನೆ. ಎಲ್ಲವನ್ನು ಕಂಡದ್ದಾಯಿತು, ಮೂಲೆ ಮೂಲೆಗಳನ್ನು ಶೋಧಿಸಿದ್ದಾಯಿತು. ಏನನ್ನು ಕಂಡಿದ್ದೇನೆ ಅದನ್ನು ಅವನಲ್ಲಿ ಹೇಳಬೇಕು ಎಂಬ ಹಾಗೆ ಬಂದ ದಾರಿಯಿಂದಲೇ ಹಿಂದಿರುಗುವುದಕ್ಕೆ ಮುಂದಾದ್ರೆ ಆ ದಾರಿಯನ್ನು ಮುಚ್ಚಿದ್ದಾನೆ. ಸುತ್ತಲಿನ ದ್ವಾರಗಳು ಬಂಧಿಸಲ್ಪಟ್ಟಿವೆ. ಕೆಳಗಿಳಿದು ನೋಡುತ್ತೇನೆ ಅಂತಾದ್ರೆ ಅದು ಒಂದು ಬೆಳಕು ಕಾಣುತ್ತಾ ಇದೆ. ಅರ್ಥವಾಯಿತು, ಅದು ದ್ವಾರವನ್ನು ತೆರೆದಿಟ್ಟಿದ್ದಾನೆ. ದೇಹದ ಕಶ್ಮಲಗಳನ್ನು ಹೊರಹಾಕುವಂತಹ ದ್ವಾರ, ಇತರ ದ್ವಾರಗಳಷ್ಟೇ ಪ್ರಮುಖವಾದದ್ದು. ಅಲ್ಲೇ ಅದಕ್ಕೆ ವಿವರಣೆ ನೀಡುತ್ತೇನೆ. ಶೋಧಿಸಿದೆನು ನಿನ್ನುದರವ ಇಷ್ಟು ಬೇಗ ಬರ್ತಿ ಗೊತ್ತಿಲ್ಲ. ಶೋಧಿಸಿದೆನು ನಿನ್ನುದರವ ಒಳಗೈದೆನ ಕಂಡೆನು ಭರದಲ್ಲಿ ಮೆರವ ಒಳಗೈದೆನ ಕಂಡೆನು ಭರದಲ್ಲಿ ಮೆರವ ಹೋದ ಕಲ್ಪದಿ ಲಯವಾದಾಗ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿರಿಗಳು ಮೆರೆಯುದೆಯ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದೇನ ಕಂಡೆನು ಹರದಲ್ಲಿ ಮೆರೆಯುವ
ಮಾಡಿದ್ದೇನೆಯೋ ಅದರಂತೆಯೇ ನಾನು ನಿನ್ನ ಗರ್ಭದವನ್ನು ಶೋಧಿಸಿ ಬಂದಿದ್ದೇನೆ. ಹೇಗಿರ್ವೇಣ? ಅಬ್ಬಬ್ಬ ಅತಲ ವಿತಲ ಸುತಲ ಪಾತಾಳ ತಲಾತಲ ರಸಾತಳ ಮಹಾತಳ ಭೂ ಭುವ ಸುವ ಮಹ ಜನ ತಪ ಸತ್ಯ ಹೀಗೆ 14 ಲೋಕಗಳು. ಈ 7 ಲೋಕಗಳನ್ನು ನಿನ್ನ ಉದರದಲ್ಲಿ ಕಂಡೆ. ಅಷ್ಟು ಮಾತ್ರವೇ ನೀನೇನು 84 ಲಕ್ಷ ಜೀವ ಸಂಕುಲವನ್ನು ಸೃಷ್ಟಿ ಮಾಡಬೇಕು. ಅದಕ್ಕೆ ಬೇಕಾದಂತಹ ಮೂಲ ಧಾತು ನಿನ್ನ ಉದರದಲ್ಲಿದೆ. ಅದರೊಂದುಂಟು ಬ್ರಹ್ಮ, ಏನು ಎಲ್ಲವೂ ಅವ್ಯಕ್ತವಾಗಿದೆ. ಚೈತನ್ಯವನ್ನು ತುಂಬಿಸುವಲ್ಲಿ ನೀನು ವಿಫಲನಾಗಿದ್ದಿ ಎನ್ನುವಂತಹ ತೀರ್ಮಾನ ನನ್ನದು. ಅದರೊಂದು ವಿಶೇಷ ಉಂಟು. ಏನು? ನವರತ್ನ ಖಚಿತವಾದಂತಹ ಭಂಡಾರ ನಿನ್ನದ್ದು. ನಿನ್ನ ಗರ್ಭ ಬಂಗಾರಮಯವಾಗಿದೆ. ಹಾಗಾಗಿಯೇ ನೀನು ಹಿರಣ್ಯ ಗರ್ಭ. ಪಾರಿತೋಷಕವಾಗಿ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇನೆ ಹರಿ. ನೀನು ಯಾವ ದ್ವಾರದಿಂದ ಬಂದೆ? ನೀನು ಬಿಟ್ಟ ದ್ವಾರದಿಂದ. ಅದು ಅಲ್ವೇ? ಆದ್ದರಿಂದ ಇನ್ನು ಮುಂದಕ್ಕೆ ಅದೋಕ್ಷರನಾಗಿ ವಿದ್ಯರಿಸಿ. ಬ್ರಹ್ಮ, ನೀನಿತ್ತಂತಹ ಹೆಸರನ್ನು ಸಂತೋಷದಿಂದಲೇ ಸ್ವೀಕರಿಸಿದ್ದೇನೆ. ಆ ಹೆಸರಿನಿಂದ ಕರೆಯುವವರಿಗೆ ವರಪ್ರದಾಯಕನಾಗುತ್ತೇನೆ. ಯಾವುದನ್ನು ಗರ್ಭದಲ್ಲಿ ಉಳಿಸಿಕೊಳ್ಳುವುದಕ್ಕಾಗುವುದಿಲ್ವೋ ಅದು ಅಧೋದ್ವಾರದ ಮುಖಾಂತರ ಹೊರ ಪ್ರಪಂಚವನ್ನು ಕಾಣುತ್ತದೆ, ಕಾಣಬೇಕು. ನನ್ನನ್ನು ನಿನ್ನ ಉದರದಲ್ಲಿ ಭರಿಸುವಂತಹ ಸಾಮರ್ಥ್ಯವನ್ನು ಬ್ರಹ್ಮ ಹೊಂದಿಲ್ಲ ಎನ್ನುವುದೇ ಅದರ ಸೂಚ್ಯ. ಇನ್ನು ಬೇರೇನು ಬೇಡ. ನಿನ್ನನ್ನು ನಾನು ಕಂಡದ್ದಾಯಿತು, ನನ್ನನ್ನು ನೀನು ತಿಳಿಯಬೇಕು. ಹೋಗು. ಅವಕಾಶಗಳು ಎಲ್ಲ ಅರೆಬೆಳಕು ಅರೆಸೆಳವು ಅರೆಜ್ಞಾನಗಳಿಲ್ಲಿ ಎಲ್ಲಿ ಪರಿಪೂರ್ಣವಾದ ತಿಳಿಯುವನಕ. ಇವನನ್ನು ತಿಳಿಯಬೇಕು ಅಂತಾದ್ರೆ ಕೆಲಕಾಲ ಹೊಟ್ಟೆಯಲ್ಲಿ ಉಳಿಯಬೇಕು. ಅಲ್ಲಿ ಎಲ್ಲವನ್ನು ನೋಡಬೇಕು, ಎಲ್ಲವನ್ನು ನೋಡಬೇಕು. ಅದಕ್ಕಾಗಿ ನಾವು ದ್ವಾರಗಳನ್ನು ಬಂಧಿಸಿ ಹಿಡಿಯುತ್ತೇನೆ. ಹೊರಬರುವುದಕ್ಕೆ ದಾರಿ ಕಾಣದೆ ಅರ್ಥವಾದ ಮೇಲೆ ನಾನೇನು ತಾನೇನು ಎನ್ನುವುದನ್ನು ತಿಳಿದುಕೊಂಡ ಮೇಲೆ ಹೊರ ಬರುವಂತಹ ದಾರಿಯನ್ನು ಅಮ್ಮನೇ ತೋರಿಸಿಯಾಳು. ನಿರೀಕ್ಷೆಯಲ್ಲಿರೋಣ. ಹರಿಯ ಗರ್ಭಾಂಬುಜಿಯನ್ನು ನಾನು ಸೇರಿಕೊಂಡೆ. ಜೀವನ ಎನ್ನುವುದೇ ಇಷ್ಟೇ. ನಾವೇ ಬೆಳೆಸಿದ ನಂದನವನದಲ್ಲಿ ದಾಶವಾಳ ಎನ್ನುವಂತ ಪುಷ್ಪವು ದಿನನಿತ್ಯ ಹರಡಿದರೂ ಯಾರ ಗಮನಕ್ಕೂ ಬರುವುದಿಲ್ಲ. ವರ್ಷಕ್ಕೊಮ್ಮೆ 6 ತಿಂಗಳಿಗೆ ಬೆರೆಸಿದಂತ ಬ್ರಹ್ಮ ಕಪಾಲವಾದರೂ ಎಲ್ಲರ ಗಮನಕ್ಕೆ ಬರ್ತದೆ. ಸೂರ್ಯಕಮಲ ಎನ್ನುವಂತ ಪುಷ್ಟಿಯೂ ಇರ್ತದೆ, ಅದು ಪುಷ್ಪವೂ ಇರ್ತದೆ, ಅದು ಎಲ್ಲರ ಗಮನಕ್ಕೆ ಬರ್ತದೆ. ತಾನು ದಿನನಿತ್ಯವೂ ಎಲ್ಲಿದ್ದೇನೆ ಎನ್ನುವುದೇ ಪ್ರಶ್ನೆ ಅಲ್ಲ. ಜೀವನದಲ್ಲಿ ಅವನ ಹೃದಯಾಂತರವನ್ನು ಅರ್ಥವಿಸಿಕೊಳ್ಳುವ ಸ್ವಾಭಾವಿಕ ಇಲ್ಲ. ಹಾಗಿದ್ದರೆ ನಾನು ಹರಿಯ ಉದರಾಂಬುಜಿಯನ್ನು ಸೇರಿಕೊಂಡದ್ದು ಯಾಕೆ ಎನ್ನುವುದನ್ನು ಈಗ ನೋಡಿದೆ ಎಂದಾದರೆ ಅತ್ತಿಂದಿತ್ತ ಇತ್ತಿಂದಿತ್ತ ಕಲಿಸುವ ಜೀವರಾಶಿಗಳು ಚಲನೆ ಇದೆ ಎನ್ನುವುದೇ ಸ್ಪಷ್ಟ. ಹಾಗಿದ್ದರೆ ಚೇತನಾದಾಯಕನು ಚೇತನಾತ್ಮಕನೂ ಹೌದು. ಇತ್ತ ನೋಡಿದೆ ಎಂದಾದರೆ ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಇಂದ್ರಾದಿ ಸ್ಮರ್ಶರು, ನನ್ನಂತೆ ಮುಖವುಳ್ಳವರು ಸಾದರದಲ್ಲಿ ಕಮಲಜರನ್ನೂ ನಾನು ರಚಿಸಿಕೊಂಡೆ. ಹಾಗಿದ್ರೆ ಕಾರಣ ಏನು? ನನ್ನಂತೆ ಮುಖವುಳ್ಳವರು ಬ್ರಹ್ಮಂದಿರು ಅನೇಕ ಮಂದಿ ಇರ್ತಾರೆ ಎನ್ನುವುದು ನನ್ನ ಗಮನಕ್ಕೆ ಬರಲಿಲ್ಲ. ಹಾಗಿದ್ರೆ ನನ್ನ ಒಬ್ಬನ ಮುಖವಾಡವನ್ನು ಮಾತ್ರ ಎಲ್ಲರೂ ಅರ್ಥವಿಸಿಕೊಂಡರು. ನನ್ನಂತೆ ಇರುವ ಅನೇಕ ಬ್ರಹ್ಮಂದಿರ ಮುಖವಾಡವನ್ನು ಇನ್ನೋರವರು ಅರ್ಥವಿಸಿಕೊಳ್ಳಲಿಲ್ಲ ಎನ್ನುವುದನ್ನು ಇಲ್ಲಿ ತಿಳಿಯಪಡಿಸಬೇಕು ಎನ್ನುವ ಉದ್ದೇಶದಿಂದಲೇ ಮಾತನಾಡಲೇಬೇಕು. ಆದ್ದರಿಂದಲೇ ಇತ್ತರೆ ಬ್ರಹ್ಮಾಂಡವನ್ನು ಉದರದಲ್ಲಿರಿಸಿಕೊಂಡ ಕಾರಣ ಬ್ರಹ್ಮಾಂಡೋದರ ಭರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ಮೆರೆದಿದ್ದಾನೆ ಎನ್ನುವುದೇ ಸತ್ಯ. ಸತ್ಯಾಂಶವನ್ನು ತಿಳಿಯಪಡಿಸಬೇಕು ಎನ್ನುವಾಗೆ ಈತನ ಉದರಿಂದ ಮೇಲ್ಪಂಕ್ತಿಯಾಗಿ ಹೊರಟೆ. ದಾರಿ ಕಾಣದಾದೆ ಕೆಳಾಭಿಮುಖವಾಗಿದ್ದು ಬಂದೆ. ಅವಕಾಶ ವಂಚಿತನಾಗಿ ಹೋದೆನು. ಸುತ್ತಲೂ ನೋಡಿದರೆ ಅಧೋದ್ವಾರವನ್ನು ಗಮನಿಸಿದೆ. ಹಾಗಿದ್ದರೆ ಅಧೋದ್ವಾರವು ಬಂಧನವಾಗಿತ್ತು ಅಂತಾದರೆ ಕಾರಣ ಏನು? ನನಗೆ ಬಂಧನವಾಗುವಂತಹ ಸಾಮರ್ಥ್ಯ ಇಲ್ಲ ಎನ್ನುವುದು ಪ್ರಶ್ನೆ ಅಲ್ಲ. ಮಾತೃ ಪಿತೃಸ್ಥಾನವನ್ನು ಅಲಂಕರಿಸಿಕೊಂಡ ಪುಣ್ಯಾತ್ಮ ಈತ ಹರಿ ಎನ್ನುವುದರಲ್ಲಿ ಯಾವುದೇ ನ್ಯೂನ್ಯತೆಗಳಿಲ್ಲ. ಹರಿಯೇ, ನಾನು ಮಾತನಾಡಿದರಲ್ಲಿ ಅಪರಾಧ ಬೆರಳಿ. ನೀನೇ ದೊಡ್ಡವ ಜ್ಯೇಷ್ಠ ಎನ್ನುವುದನ್ನು ಪ್ರಾಮಾಣಿಕತೆಯಿಂದ ಒಪ್ಪಿಕೊಂಡೆ. ಉದಾಹರಣೆ ನಿಮಿತ್ತವಾಗಿ ನಾನೇನು ಎನ್ನುವುದನ್ನು ಲೋಕಕ್ಕೆ ತೋರಿಸಿಕೊಟ್ಟೆ. ಹಾಗಿದ್ರೆ ನೀನೇನು ಎನ್ನುವುದನ್ನು ಪ್ರಪಂಚಕ್ಕೆ ನಾನು ಅರ್ಥವಿಸಿಕೊಂಡೆ. ಹರಿಯೇ, ಅಮ್ಮ ನೀನೇ ರಕ್ಷಿಸಮ್ಮ.
ಸ್ಮರಿದ ಭಕ್ತಿಯೊಳದೆ ಮಾಯೆಯ ಸ್ಮರಿದ ಭಕ್ತಿಯೊಳ ಆದಿ ಮಾಯೆಯ ಹರೆಯ ನಾಭಿ ಕಮಲ ನಾಳದಿ ಏನೋ ಶರವ ಗೋಚರಿದ ಹೊರಗಾಗಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ವಟಪತ್ರದಲ್ಲಿ ತಾಮಲಗಿರನು ನಿದ್ರೆಯೊಳೊಂದು ಕಾಲ್ಬೆರಳಿರಿಸಿ ಬಾಯೊಳಗೆ ದೀರ್ಘಕಾಲವೇ ಸಂದು ಹೋಯಿತು. ಹರ ಐಕ್ಯನಿದ್ದಾನೆ, ಬ್ರಹ್ಮ ಒಡಲಾಳದಲ್ಲಿದ್ದಾನೆ. ತ್ರಿಗುಣಗಳು ತ್ರಿಕಾರಣಗಳು ತ್ರಿಮೂರ್ತವಾಗಿ ನನ್ನಲ್ಲೇ ಐಕ್ಯವಾದ ಈ ಹೊತ್ತಿನಲ್ಲಿ ಏನೋ ಒಂದು ರೀತಿಯ ಜಡತ್ವ. ಆಲಸ್ಯ ಹೋಗಬೇಕು ಅಂತಾದ್ರೆ ನಿದ್ರೆ ಮಾಡಬೇಕು. ಆ ಯೋಚನೆ ಬಂದದ್ದೇ ತಡ ಅಮ್ಮನ ಆಶೀರ್ವಾದದಿಂದ ಓಟ ಪತ್ರವೊಂದು ತೇಲಿ ಬರುತ್ತಾ ಇದೆ. ಆ ಪುಟ್ಟ ಆಲದೆಲೆಯ ಗಾತ್ರಕ್ಕೆ ನನ್ನ ದೇಹವನ್ನು ಕುಗ್ಗಿಸಿದ್ದೇನೆ. ಜಾಗ ಸಾಕಾಗುವುದಿಲ್ಲ. ಕಾಲನ್ನೆಳೆದು ಬಾಯಲ್ಲಿಟ್ಟು ನಿದ್ರಾವಶನಾಗುತ್ತೇನೆ. ನೋಡೋಣ. ಮರುಗಳ ಕಮಲಜ ಸರಸ ಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುವುದ ನೋಡೆ ಮೆರೆದ ನಾಲ್ಮಗದಿಂದ ಇರದೆ ಮೇಲಗೆ ನೋಡಲು ವರ ಪಂಚಭದೋ ಪರಿಶೋಭಿಸುತ್ತಲೀ ಹರಿಯ ಪದಯುಗಳು ಸ್ಮರಿಸ ಭಕ್ತಿಯೊಳಗಿರುವುದಿರಲು ದಿವ್ಯವಾದಂತಹ ಬೆಳಕನ್ನು ಆಧರಿಸಿ ತವನ್ನು ನೋಡಿದೆ ಎಂದಾದರೆ ಇವನು ಈ ಸ್ಥಿತಿಯಲ್ಲಿದ್ದಾನೆ. ಏನು ಮಾಡೋಣ ಎನ್ನುವಾಗೆ ಫಲಭರಿತವಾಗಿ ಸುತ್ತಲೂ ನೋಡಿದೆ ಎಂದಾದರೆ 4 ಮುಖಗಳಿಂದ ನಾನು ಕಂಗೊಳಿಸ್ತಾ ಇದ್ದೇನೆ. ಚತುರ್ಮುಖ ಬ್ರಹ್ಮನೆನಿಸಿಕೊಂಡೆ. ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ, ಪಂಚವದನದಿಂದ ರಾರಾಜಿಸ್ತಾ ಇದ್ದೇನೆ ಎನ್ನುವುದು ತಪ್ಪಿ ಎಬ್ಬಿಸುವುದೇ ಅಪರಾಧವಾಗುತ್ತದೆ. ಆದ್ದರಿಂದಲೇ ಈತ ಎಚ್ಚರವಾಗುವ ತನಕ ಈತನ ಪಾದಾರ್ಜವನ್ನೇ ಸ್ಮರಿಸುತ್ತಾ ಹರೆಯೋ ಮಲಗಿರ ಯೋಗ ನಿದ್ರೆಯನೇ ಹರೆಯೋ ಮಲಗಿರ ಯೋಗ ನಿದ್ರೆಯನೇ ಹೊರಗಡೆಯ ದಾನವರಿರುವ ರುದಿಸುತ್ತಲೇ
ನಿನಗೆ ನನ್ನ ಬಗ್ಗೆ ಗೊತ್ತೋ? ಕತ್ತಲೆಯಲ್ಲೇ ತಾಗಿದ್ದದು, ಬೆಳಕಿಲ್ಲ ನಮಗೆ. ಹೌದು. ಹಾಗಾದ್ರೆ ಇಬ್ಬರು ಒಂದಾಗಿದ್ದೇವೆ. ಹೌದು. ನಮ್ಮ ಭವಿಷ್ಯವನ್ನು ರೂಪಿಸಬೇಕು ಅಂತಾದ್ರೆ ಅದಕ್ಕೆ ನಾವೇ ಆಗಬೇಕೆ ಹೊರತು ಬೇರೆ ಯಾರು ಇಲ್ಲ. ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಬೇಕು. ಸಂಬಂಧ ಒಂದು ಮೊದಲಾಗಿ ಆಗಬೇಕು. ಒಳ್ಳೆಯದೇ ಆಯ್ತು. ತಮ್ಮ ವಾತ್ಸಲ್ಯದ ಭಾವವದು, ಗೌರವದ ಪ್ರತೀಕ ಇದು. ಒಳ್ಳೆಯದಾಯ್ತು. ಸರಿ ತಮ್ಮ ಅಣ್ಣ, ಹಸಿವಾಗ್ತಾ ಇದೆಯಲ್ಲ ನಿನಗೆ? ಹೌದು. ನೋಡಂತೆ ಒಮ್ಮೆ ಸುತ್ತ.
ಒಬ್ಬನಿಗೆ ಹಸಿವಾಗುವಾಗ ತಿನ್ಲಿಕ್ಕೆ ಇಲ್ಲಿ ಏನೂ ಇಲ್ಲ. ಹೌದು. ನಿನಗೂ ಹಸಿವಾದ್ರೆ ಇನ್ನೇನುಟ್ಟಿಲ್ಲಿ. ಯೋಚನೆ ಮಾಡಬೇಡ. ಅಂದ್ರೆ ನಾವೇ ದುಡಿಬೇಕು, ನಾವೇ ತಿನ್ಬೇಕು. ದುಡಿಯುವುದು ಹೌದು ಪುಣ್ಯಾತ್ಮ, ಆದ್ರೆ ದುಡಿಯುವುದಕ್ಕೆ ವೇದಿಕೆ ಬೇಕೋ ಬೇಡವಾ? ಕಾಣ್ತಾ ಇರುವ ಜಲರಾಶಿಯಲ್ಲೇ ನಮ್ಮ ವೇದಿಕೆ ಸೃಷ್ಟಿ ಮಾಡಬೇಕು. ಹೌದಲ್ಲ? ಹೌದು. ಏನು ಮಾಡುವುದು ಇವಾಗ ಇಲ್ಲಿ? ನೀರನ್ನು ಬಡಿದಬ್ಬಿಸಬೇಕು. ಬಡಿದ್ರೆ ನೀರು ಬಿಸಿ ಆಗುವಾಗ ನೀರಿನಡಿಯಲ್ಲಿದ್ದ ಜೀವರಾಶಿ ಮೇಲೆ ಬರ್ತದೆ. ಎಲ್ಲಿ ಆದ್ರೂ ಇದ್ರೆ ಹೌದು. ಅದು ಸಿಕ್ಕಿದ್ರೆ ಅದನ್ನು ಹಿಡಿದ್ರೆ ಹಾ ಆಮೇಲೆ ತಿಂದ್ರೆ ಎಲ್ಲವೂ ಸರಿ ಆಗುತ್ತದೆ. ಏನಿದ್ರು ಪ್ರಯತ್ನ ಮಾಡ್ಬೇಕು. ನೀನು ಆ ಕಡೆಯಿಂದ ಮಾಡು. ತಿನ್ನುವುದಕ್ಕಂತೂ ಇಷ್ಟರವರೆಗೆ ಏನು ಸಿಗ್ಲಿಲ್ಲ ತಮ್ಮ. ನೀನೇ ಅಂದದ್ದು ಬಡಿದ್ರೆ ಬಿಸಿ ಆಗುತ್ತದೆ, ಬಿಸಿ ಆದ್ರೆ ಮೇಲೆ ಬರ್ತದೆ ಅಂತ. ಹೌದು. ಈಗ ನೀನು ಹೊಡೆದು ಮೇಲೆ ಬರಲಿಲ್ಲ, ಹೊಡೆಯುವಾಗ ಬಿಸಿ ಆಗಲಿಲ್ಲ. ಇದನ್ನೆಲ್ಲ ನೋಡುವಾಗ ಏನಾದ್ರೂ ಇರ್ಬಹುದು ಅಂತ ಯೋಚನೆ ಮಾಡಿದ್ದೆ. ಖಂಡಿತವಾಗಿ ಉಂಟು. ಹೌದಾ ತಮ್ಮ? ಸಿಕ್ಕಿತಾ? ಕಂಡೆಯ ನೀರಿನಲ್ಲಿ ಎಂತದು? ಕಮಲ ಕಮಲ ಕಮಲ. ನೀರಿನಲ್ಲೊಂದು ತಾವರೆಯನ್ನು ನೀನು ನೋಡಿದೆ. ಹೌದಾ? ಏನುಂಟು ವಿಶೇಷ? ಮೇಲೊಂದು ಪ್ರಾಣಿ. ಹಾಗಾದ್ರೆ ಹೊಟ್ಟೆ ತುಂಬಿಸಬಹುದು. ತಮ್ಮ, ಓಯ್, ಹಿಡಿದ್ರೆ ಹೊಟ್ಟೆ ತುಂಬಿಸಬಹುದು. ಹಿಡಿಬೇಕು ಅಂತಾದ್ರೆ ನೀನು ತೋರಿಸಬೇಕು. ತೋರಿಸಲೇಬೇಕಲ್ಲ ಮತ್ತೆ? ಬೇಗ ನೋಡು, ನಾವು ಸಾಕು ಬೇಕು. ಏ ತಮ್ಮ, ನಿನಗೇನು ಕಣ್ಣು ಕಾಣುದಿಲ್ವೇನೋ? ಸತ್ಯ ಹೇಳ, ಏನು? ಹಸಿವಾಗುವಾಗ ಕಣ್ಣು ಕಾಣುದಿಲ್ಲ, ಕಣ್ಣು ಸಿಕ್ಕಿದ್ದನ್ನು ತಿನ್ನುವುದು ಅಂತ. ಎಂತದೇ? ನೋಡಿ ಕೈ ಹಾಕಬೇಕು. ನೋಡಿದ್ದಲ್ಲ, ಮತ್ತೆ ನೀನು ಹೇಳಿದಲ್ಲಿ ತಪ್ಪುಂಟು. ಎಲ್ಲಿ? ಪಿಡಿ ಪಿಡಿ ಅಂದಯ್ಯ.
ಹಾಕಿದೆ ಕೈ. ಎಂತದು? ಏನಾದ್ರೂ ಸಿಕ್ಕಿದ್ರೆ ಸಿಕ್ಕಲಿ ಅಂತ ಆವಾಗಲೇ ಸಿಕ್ಕಿತು. ಮುಷ್ಟಿ ಮಾಡಿದೆ, ಗಂಟಲಲ್ಲಿ ಇಳಿಸಿದೆ. ನೀನು ಹಿಡಿದು ನುಂಗಿದ್ದು ನನ್ನನ್ನಲ್ಲ. ನೀನು ಬೊಪ್ಪೆ ಹೊಡೆದ ಕಾರಣದಲ್ಲಿ ಗೊತ್ತಾಯ್ತು. ಈಗ ಹೊರಗೆ ಬಿದ್ದಿದ್ದೇನೆ. ಹೌದಲ್ಲ? ಕಾಲಿ ತಪ್ಪಿಸಿಕೊಂಡು. ಓ, ಅಲ್ಲಿ ಉಂಟು. ಅಬ್ಬಬ್ಬ, ಎಂತ ಕರ್ಕಶವಾದದ್ದು, ಎಂತ ಕಳರಿರುವರು ನನ್ನನ್ನೇ ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮನಮಾಡಿ ಬಿಟ್ಟರು. ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿ ನಾನು. ಹಾಗಿದ್ರೆ ಏನು ಮಾಡುವ? ಅಮ್ಮ ಇದ್ದಾರೆ. ಓ ಆದಿಮಾಯೇ, ನೀನೇ ಕಾಪಾಡಮ್ಮ. ಮಗನೇ ವಿಧಾತ, ಅಮ್ಮ, ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಂತ ನೀನಿಂದು ತುಂಬಿದ ಜಲರಾಶಿಯ ಮಧ್ಯದಲ್ಲಿ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡೆ ಅಲ್ಲ. ನಿನ್ನನ್ನು ಅವಲೋಕಿಸಿದೆ ಎಂದಾದರೆ ತನುವಿದೆ ತರ ಕಂಪನ, ರಸವಿದೆ ತರ ತಡವರಿಕೆ, ಕಷ್ಟದ ಭೀತಿ ಯಾರಿಂದ ನನ್ನಲ್ಲಿ ಹೇಳಿಕೋ. ಮಾತೆ, ಹರಿಯ ಕರ್ಣದಲ್ಲಿ ವಿಷದಿಂದ ಬಯಸಿದಂತ ದಾನವರಿ ಇರುವರಮ್ಮ. ಒಮ್ಮಿಂದೊಮ್ಮೆಲೆ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮನಮಾಡಿ ಬಿಟ್ಟರು. ಕಣ್ಣು ತಪ್ಪಿಸಿ ನಾನು ಬಂದೆ ಅಂತಾದರೆ ಆ ದಣಿಗರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತರ ಅಟ್ಟಹಾಸದಿಂದಲೇ ನಾನು ಭಯಗೊಂಡವನೇ ಇದ್ದೇನೆ. ಆದ್ದರಿಂದಲೇ ಕಳರನ್ನು ನಿಗ್ರಹಿಸಿ ನಿನ್ನ ಸುತನಾದಂತ ನನ್ನನ್ನು ಬ್ರಹ್ಮ ಆದಿಮಾಯ ಅಂತ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿಹ ಕಾರಣ ಆತನೀಗ ಗಾಢ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಆಗಲಿ ಹೋಗುವಳಿದ್ದೇನೆ. ನಿದ್ದೆಯಿಂದ ಎಚ್ಚೆತ್ತಂತ ಆತ ದುರುಳರನ್ನು ವಧಿಸುವ ಮೂಲಕ ನಿನ್ನನ್ನು ರಕ್ಷಿಸುತ್ತಾನೆ. ಇದೋ ಸುದರ್ಶನವನ್ನು ಆತನ ಕೈಗೊಪ್ಪಿಸು. ತಾಯಿ, ಅಷ್ಟರ ತನಕ ನಾನು ಇಲ್ಲಿರಬೇಕೆನ್ನುವುದೇ ಯೋಚನೆ. ಶ್ರೀಹರಿಯ ನಾಭಿ ಕಮಲನಾಳದಲ್ಲಿ ಅಣಗಿರುಕಂಡ ನಿನಗೆ ಶುಭವಾಗಲಿ. ಧನ್ಯನಾದೆ, ಧನ್ಯನಾದೆ. ಯೋಗ ಮಾಯೆಯೋ ನಡೆದ ನಾವನು ತೊಳೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತಾರ ತನ್ನ ವದನದಲ್ಲಿ. ಬರುವಾಗಲೇ ಅಟ್ಟಹಾಸ ಕೊಟ್ಟುಕೊಂಡು ಬರುವುದು. ಹೋಗುವಾಗ ನಿನಗೆ ಯಾಕೆ?
ಆಯಾಸ ಆಗಿರ್ತದೆ. ಹೋಗುವಾಗ ನಿನ್ನನ್ನು ಕರೆದುಕೊಂಡೇ ಹೋಗುದು. ಅದು ಒಳ್ಳೆ. ಅದೀಗ ಅವರ ಸಂಗಿ ಹಾ. ಅದೇನು ಬೇಗ ಮುಗಿಸಿ ಹೋಗು. ನಾಲಿಗೆ ಕತ್ತರಿಸಿರು ಗೊತ್ತಾಯ್ತಲ್ಲ. ಮುಗಿಸುವುದಕ್ಕೆ ಬಂದವನ ನೀನು? ಮುಗಿಸುವುದಕ್ಕಲ್ಲ, ಮುಗಿಸುವುದಕ್ಕೆ ಬರದು. ನಾವಿರುವಾಗ ಎಲ್ಲಿ ಮುಗಿಸುವುದು ನೀನು? ಹೌದೇನು? ಹಾ. ನೀನು ಒಬ್ಬರೇ ಅಲ್ವಲ್ಲ, ಹಾ. ಕುಳಿತುಕೊಂಡೆಯ ನಿನಗೆ ಆಧಾರವಾಗಿ ದೊರಕಿಕೊಂಡದ್ದು ಒಂದು ಎಲೆ. ಹೌದೇನೋ? ಆ ಎಲೆ ಅವನಿಗೆ ಕೊಡು, ಆಹಾ. ನನಗೆ ಕೊಡು. ನೀನು ನಿಂತುಕೋ. ಅದೆಲ್ಲ ಬೇಕಾದದ್ದು. ನನ್ನನ್ನು ನೋಡಿದ್ರೆ ಎಲೆ ಹಾಕುವನಾಗೆ ನೀನು ಕಾಣ್ತೀನಿ. ಅದಕ್ಕೆ ಆದಿತಷ್ಟೇ ಬಿಡು. ಏ. ಅದೆಲ್ಲ ಬೇಕಾದದ್ದು ನಮಗೀಗ. ಪ್ರಶ್ನೆಗೆ ಉತ್ತರ ಬೇಕು. ಆಹಾ. ನೋಡ ಕಂಡಾಗ ನಕ್ಕೆ ಹಾ. ನಗೆ ಆಡಿದೆ. ಅದೇ ಹೌದೇನಾ? ಹಾ. ಅಪಹಾಸ್ಯದ ನಗು. ಹಾ. ಹಾಸ್ಯ ಮಾಡಬೇಡ. ನಾನು ಹಾಸ್ಯಗಾರ ಅಲ್ಲ. ನಮ್ಮಲ್ಲಿ ಹಾಸ್ಯಕ್ಕೆ ಅವಕಾಶವೇ ಇಲ್ಲ. ಬೇಕಾದ್ರೆ ಮಾಡಬೇಕು. ಅದು ಅದು ಇದು ಅಂತೆಲ್ಲ ಗೊತ್ತಿಲ್ಲ, ಗೊತ್ತಾಯ್ತಲ್ಲ. ಹ್ಮ್. ಹಾ. ಅದು ಆಮೇಲೆ ಗೊತ್ತಾಗೋದು, ಈಗಲ್ಲ. ಹ್ಮ್. ಅದೇ ಆಗತ್ತು. ಹ್ಮ್. ದೂರದಲ್ಲಿದ್ದಂತಹ ನೀನು ಹ್ಮ್. ನಗಾಡಿದಾಗಲೇ ಓಡೋಡಿಕೊಂಡು ಬಂದದ್ದು ಯಾಕೆ ಗೊತ್ತೋ? ಯಾಕೆ? ನಮಗಾಗ್ಲಿಲ್ಲ ಆ ನಗು. ಆಹಾ. ಹಾಗಾಗಿ ಕೆಂಡಾಮಂಡರಾಗಿದ್ದೇವೆ. ಆಹಾ. ಯಾರು ನೀನು? ಯಾಕೆ ಕುಳಿತೆ? ಹ್ಮ್. ಹೇಳು ಬೇಗ. ಬೇಗಡು. ನೀನು ಮಾತಾಡ್ತಿ, ಬೇಗಡು. ಅವ ಹುಡುಕುತ್ತಾನೆ. ಹುಡುಕುದೇ ನನ್ನವ. ಅವನಿಗೆ ಬೇಕಾದ್ದು ಏನು ಬೇಕು ನಿನಗೆ? ಕೊಡ್ತೀಯಾ? ಅಲ್ಲ, ನೋಡು, ಕೇಳು ನೀನು. ದೂರದಲ್ಲಿ ನೋಡಿದೆ ಒಂದು. ಆಹಾ. ನೋಡಿದ ಮೇಲೆ ಈಗ ಅದು ಅಲ್ಲಿಲ್ಲ. ಎಲ್ಲಿ ಹೋಯ್ತು? ಅದೇ ಕೇಳಿದ್ದು ನಿನ್ನಲ್ಲಿ, ಎಲ್ಲಿ ಹೋಯ್ತು? ನಿಮಗೆ ಗೊತ್ತಾಗ್ಲಿಲ್ಲ. ಏಯ್! ಹ್ಮ್. ನಾವು ಗೊತ್ತಾಗದಿದ್ರು ಬಿಡುವುದಿಲ್ಲ. ಏನು ಮಾಡಿದಿರಿ? ಬೆನ್ನಟ್ಟಿಕೊಂಡೇ ಬಂದದ್ದು. ಆಹಾ. ಅದು ಎಲ್ಲಿ ಹೋಯ್ತು? ಹ್ಮ್. ಅದರ ಹಿಂದೆ ಬಂದಿದ್ದೇವೆ. ಮತ್ತೆ ಈಗ ಇಲ್ಲಿ ಬಂದದ್ದು? ಇಲ್ಲಿಯವರೆಗೆ ಬಂದಿದೆ. ಇಲ್ಲಿ ಬಂದದ್ದು? ಈಗ ಮುಳುಗಿದ್ದು. ಆಹಾ. ನೀನು ಎದ್ದದ್ದು. ಹಾ. ಅಯ್ಯ. ಹಾ. ಎಲ್ಲಿ ಹೋಯ್ತು? ಅವನನ್ನು ಚೋರು ಅಂತ ಹೇಳ್ತೀರಿ, ಹೌದು. ನನ್ನನ್ನು ಯಾರು ಅಂತ ಪ್ರಶ್ನೆ ಮಾಡ್ತೀರಿ. ನೀವು ಯಾರು ಅಂತ ಬೇಕೋ ಬೇಡವೋ? ಈಗ ನಿನ್ನನ್ನು ಹೇಳಿಕ್ಕೆ ನಾವು ಯಾರು ಅಂತ ಹೇಳಿ ಆಗ್ಬೇಕಾ? ಬೇಡವೋ? ಅಲ್ಲ, ನೀವು ಯಾರು ಅಂತ ಗೊತ್ತಾಗಬೇಕು ನನಗೆ. ಅವ ಅಣ್ಣ, ಆಹಾ. ಅವ ತಮ್ಮ. ಇವತ್ತ? ಏಯ್! ನಿಮ್ಮ ಅಲ್ಲವ? ನಿನಗಲ್ವೋ? ನನಗೆ ತಮ್ಮ. ನಿಮ್ಮ ಮತ್ತೊಂದ್ರಲ್ಲಿ ಹಾ. ನಿಮ್ಮ ಅದೇ. ಹಾಗೆ ಮಾತಾಡ್ತಿದ್ದೀರೋ? ಧೀರ. ಹಾ. ಅದೇ. ಇವ ಧೀರ. ಆಮೇಲೆ ಮತ್ತೊಂದು ಏನು? ಶೂರ. ಅದು ಹೌದು. ಏನೋ ಸಾಕು. ಹೌದು ಹೇಳಿಸ್ಬೇಕಾ? ನೀವು ನಾವೇ ಏನಿದೆ? ಹೌದು ನೀವು
ಶೂರರು ನಮ್ಗ್ ಗೊತ್ತಿಲ್ಲ. ವೀರರು ಗಂಭೀರರಾದಂತಹ ನಿಮ್ಮನ್ನು ಕಂಡು ಸಂತೋಷ ಆಗಿದೆ. ನಿನ್ನ ಸಂತೋಷಕ್ಕೆ ಇಷ್ಟ ಹಾಕು, ನಮ್ಗೆ ಅಲ್ಬೇಕಿಲ್ಲ. ಕಾರಣ ಉಂಟು. ಏನು? ದೀರ್ಘಕಾಲವಾಯಿತು ಹಾ. ನೀನ ಮೇಲೆ ನಾನೊಬ್ಬನೇ ಕುಳಿತಿದ್ದೇನೆ. ಹಾಗೆ. ಈಗ ನೀವಿಬ್ಬರು ಬಂದಿದ್ದೀರಲ್ಲ, ಹೌದು. ಬಂದ ನಿಮ್ಮನ್ನು ಕಂಡು ಸಂತೋಷ ಆಯ್ತು. ನನಗೂ ಒಂದು ಜೊತೆ ಆಯ್ತಲ್ಲ. ಇಲ್ಲ, ಕರ್ಮದ ಜೊತೆ ನಿನಗೊಂದು ಜೊತೆಯ ಆಗ್ಲಿಕ್ಕಿಲ್ವಾ? ಹೇಗಾಗ್ತದೆ? ಯಾಕೆ? ಜೊತೆ ಅಂದ್ರೆ ಅವ ಮತ್ತು ನಾನು, ಹಾ. ನಮ್ಮನ್ನು ಬಿಟ್ರೆ ಬೇರೆ ಜೊತೆಯೇ ಇಲ್ಲ. ಅದ್ಯಾಕೆ? ಅದ ಹಾಗೆ ನಿನ್ನ ಹಾಗೆ ನಾವಿದ್ದೇವಾ? ಇಲ್ಲೂ ನನ್ನ ಹಾಗೆ ಈಗ ನೀನಿದ್ದೀಯಾ? ನೀವು ಹೀಗಿದ್ರೆ ನಾನು ಹೀಗಿದ್ರೆ ಜೊತೆ ನೀನು ಆಗ್ಲಿಕ್ಕೆ- ಬರ್ರೆ ಸಣ್ಣವ, ನಮ್ಮ ಮೊಣಕಾಲಿಗೂ ಬರುವುದಿಲ್ಲ. ಆಹಾಹಾ. ಹೆಚ್ಚು ಹೇಳಿಕ್ ಹೋದ್ರೆ ಬೇಡ ಬಿಡಿ. ಆದ್ರೆ ಬಂದವರು ನೀವು ಮಾತನಾಡಿಸುವುದಕ್ಕೆ ತೊಡಗಿದ್ದೀರಿ. ನಮಗೆಲ್ಲ ಮಾತನಾಡಿಯೇ ಅಭ್ಯಾಸ, ಮಾತನಾಡದಲ್ಲ. ಒಳ್ಳೆಯದು. ಇನ್ನಷ್ಟು ಅವನನ್ನು ತೋರು ಅಂತ ಹೇಳ್ತೀರಿ. ತೋರಿಸು. ಗೊತ್ತಿಲ್ಲ ನನಗೆ. ಮತ್ತೆ ನೀವೆಂತ ನೀವು ಯಾರು? ಯಾರು? ನನಗೆ ತಿಳಿದಿಲ್ಲ. ನೀನು ಯಾರು? ಅದು ಚೆನ್ನಾಗಿ ಗೊತ್ತಿಲ್ಲ. ಏನು ಚೆನ್ನಾಗಿ? ನೋಡಿ 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 ಕಾಣುತ್ತಾ ಇರುವಂತಹ ನೀರ ರಾಶಿ ಹೀಗೇನು ಕಾಣ್ತದೆ? ಆ ಜಲಧಿಗೆ ಒಡೆ ಅಲ್ಲಿದ್ದಾನೆ. ಹಿರಿಯವರಲ್ಲಿರುವುದು ನಿನ್ನನ್ನು ಹೇಳಿದ್ದು ದೂರ್ತ ಅಂತ. ಈಗ ನೀನು ನನ್ನನ್ನು ಹಾಗೆ ನಿನ್ನನ್ನೇ ಸಂಬೋಧಿಸಿದ್ದು. ಒಳ್ಳೆಯದು. ನಿನ್ನ ಕೇಳಿದ ಹಾಗೆ. ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಕೊಡ್ಬೇಕು. ಮರ್ಯಾದೆ ಇಲ್ಲ. ಎಂತದು ಉತ್ತರವಾದು? ಆ, ಜಲದಿ ಕೊಡೆಯ? ನಾನೇ. ಯಾವ ಕೊಡೆಯ? ಗೋಡೆಯ ಎಲ್ಲಿ ಎಲ್ಲಿ ಎಳೀತಾನೆ? ನಮ್ಮನ್ನು ತಿದ್ದುವುದಕ್ಕೆ ಬರಬೇಡ. ನಿಮ್ಮನ್ನು ತಿದ್ದಲಿಕ್ಕೆ ಇನ್ನೂ ಸಾಧ್ಯ ಇಲ್ಲ. ಹಾಗೆ ಬಾ. ನೀನು ಸರಿಯಾಗಿ ಮೊದಲು. ಹಾ. ಈಗ ನಾನು ನೀರಿನಲ್ಲಿ ಏನಿತ್ತು ಎನ್ನುವುದು ನಿನಗೆ ಗೊತ್ತಿಲ್ಲ. ಮತ್ತೆ ನಮ್ಮದು ಹೇಗೆ ನಿನಗೆ ಗೊತ್ತಿರುವುದು? ಹಾ, ಹಾ, ಅದು ಹೌದು. ಜಲದಿ ಕೊಡೆಯ ಹ್ಮ್ ಅಂದರೆ ನಾಯಕ. ಹ್ಮ್. ನಾಯಕನಾದವ ಸರಿಯಾಗಿ ವ್ಯವಹರಿಸಬೇಕು. ಹೇಗೆ? ನಿನಗೆ ಅದರಲ್ಲಿದ್ದ ಪ್ರಾಣಿಯ ಬಗ್ಗೆ ಪರಿಚಯ ಇಲ್ಲ. ಮತ್ತೆ ಹೇಗೋ ಗೊತ್ತಿರುವುದು? ಅಲ್ಲ ತುಂಬಾ. ನಾವು ನೋಡಿದ್ದೇವೆ. ಹಾ, ಹೇಗಿದ್ದ? ಹೇಗಿದ್ದ ಹಾ, ನಮಗೆ ಪರಿಚಯ ಉಂಟು. ಉಂಟ. ಒಮ್ಮೆ ನೋಡಿದ್ರೆ ಸಾಕು. ಯಾವತ್ತೋ ನೋಡಿದ್ದು ಕೂಡ ಇವತ್ತು ಪರಿಚಯ ಉಂಟು. ಹೇಗಿದ್ದ? ಹೇಗಿದ್ದ? 5 ತಲೆ. ಇದಾಗಿದ್ದಾನೆ. ನಿನಗೆ ತಲೆಯೇ ಇಲ್ಲ. ಯಾರು ಹೇಳಿದ್ದು? ನೋಡು ಸರಿ. ಕಡಿಮೆ ಕಡಿಮೆ ಕಡಿಮೆ. ಆ, ಅವನಷ್ಟಿಲ್ಲ. ನಿನಗೆ ಅವನಿಗಿಂತ ಕಡಿಮೆ. ಹ್ಮ್. ಅವನಿಗೆ 2 ಕೈಯಾದ್ರೂ ಉಂಟು. ಹಾ, ನಿನಗೆ 4 ಅದೇ ಹೆಚ್ಚೇನು ಅಂತ. ಚತುರ್ಭುಜ. ನಿನಗೆ ಅವನಷ್ಟು ಇರ್ಲಿಕ್ಕೆ ಆಗುದಿಲ್ವ? ನಾನು ವಿಶೇಷ. ಎಂತದು ವಿಶೇಷ? ಹೆಚ್ಚಿದ್ರೆ ಹೇಗಾಗ್ತದೆ ಅದು ವಿಶೇಷ? ಅಲ್ಲ, ಹೆಚ್ಚಿದ್ರೆ ವಿಶೇಷ. ಹೆಚ್ಚಿರಬಾರ್ದು, ಅಧಿಕಾಂಗ ಅಂತ ಆಗ್ತದೆ ಅದು. ಅಲ್ಲ, ಕಡಿಮೆ ಇದ್ರೆ ಕಡಿಮೆ ಇದ್ರೂ ವಿಕಲಾಂಗ ಅಂತ ಆಗ್ತದೆ. ಹಾ. ನಮ್ಮ ಹಾಗೆ ಸರಿ ಇರ್ಬೇಕು. ನಿಮಗೆ ಇದು ಸರಿ ಅಂತ ಮತ್ತೆ ಕಾಣ್ತದೆ. ಇದು ನೋಡ ಸರಿ ಅಲ್ವ? ಒಳ್ಳೆ. ಇದು ಚಂದವ, ಇದಲ್ಲ ಚಂದ, ಅದು ವಿಕಾರ. ಯಾರು ಹೇಳಿ ಆ ಪ್ರಾಣಿ ಬೆಳ್ಳಗೆ ಆಗಿ ಎಷ್ಟು ಚಂದ. ಬೆಳ್ಳಚ್ಚಿ. ನೀನು ಕಪ್ಪು ಕರಿಯ. ಎಷ್ಟು ಚಂದ. ಅದು ನಾನು ನೀನೇ ಹೇಳ್ಬೇಕಷ್ಟೇ. ಆಹಾ. ನೀನು ತೋರಿಸು. ಕಪ್ಪೆ. ತೋರಿಸು. ಕೊಡು. ತೋರದ್ದೇ ಬೇಕಾದು. ತೋರದು. ಕಾಣಿಸದೆ ಹೋದ. ಕಾಣಿಸದೆ ಹೋದ್ರೆ ಅದರ ವಿಷಯ ಬಿಡ್ತೇವೆ ಅಲ್ಲಿಗೆ. ಏನು ಮಾಡ್ತೀರಿ? ಮೊದಲು ನಿನ್ನನ್ನೇ ಹಿಡ್ಕೊಳ್ತೇವೆ. ನನ್ನನ್ನು ಹಿಡಿದು ತಿಂದೇನು? ಹಾಗೆ ಗಂಟಲಿನಲ್ಲಿ ಇಳಿಯುವ ಅಲ್ಲ ನಾನು. ಇಲಿಯದಿದ್ರೆ ಹೆಬ್ಬೆರಳು ಹಾಕಿ ಬಾಯಿಗೆ ಅದರ ತುಳಿದು ನಡುವೆನು ಸುಳಿಯನು. ಹಿಡ್ಕೊಂಡು ನುಂಗೇನು? ನುಂಗಿದರೆ ಒಡಲಿನಲ್ಲಿ ವಿಷವಾದ ವಿಷವನ್ನು ಕರಗಿಸುವ ಶಕ್ತಿ ಕರಗುವ ಸಾಮರ್ಥ್ಯ ಇಲ್ಲ ನಮ್ಮಲ್ಲುಂಟು. ಅಯ್ಯ, ಓ. ಕಲೆಗಳೈದರವನ್ನು ಸಹಿತ ಕಲೆಗಳಾದ ನೀವು ಸಹಿತ ಕಾಲು ಹಿಡಿಯಿರಿ, ನಾನು ರಕ್ಷಿಸ್ತೇನೆ.
ಆಯ್ತು, ಇದು ನನಗೆ ಇಲ್ಲಿ ಬಾರು. ಬಾರಲ್ಲ, ನಿನಗೇನು ಅವಸರ ಆಗುದು? ಹಸಿವಾಗ್ತದೆ. ಈ ಪ್ರಾಣಿಯನ್ನು ಕೊಂದದ್ದು ನಾನು, ಅದೆಲ್ಲ ಲೆಕ್ಕ ಇಲ್ಲ. ಇದು ನನಗೆ ಬೇಕು, ನೀನು ಅದನ್ನು ಹುಡುಕಿ ತಿನ್ನುವುದಕ್ಕೆ ಇರುವುದು ಹೌದು ಅಲ್ವಾ? ಹೌದು. ನಾನಾದ್ರೆ ನೀನಾದ್ರೆ ನಾನು ತಿಂದ್ರೆ ಒಳ್ಳೇದಲ್ವಾ? ಈಗ ಹಾಗ ಏ ತಮ್ಮ, ಓಯ್ ನಿನಗೂ ಬೇಕು ನನಗೂ ಬೇಕು. ಹೌದು. ಇರುವುದು ಒಂದು ಪ್ರಾಣಿ, ಏನವ? ಸರಿಯಾದ ಪಾಲಾಯ್ತು ಅಂತಾದ್ರೆ ಆರಂಭದಿಂದಲೇ ಅಣ್ಣ ತಮ್ಮಂದಿರಲ್ಲಿ ಜಗಳ ಇಲ್ಲ. ಅಣ್ಣ ತಮ್ಮಂದಿರಲ್ಲಿ ಜಗಳ ಬಾರದ ಹಾಗೆ ಆರಂಭದಿಂದಲೇ ಪಾಲು ಮಾಡು. ಸರಿಯಾಗಿ ಕೇಳಿಸಿಕೋ. ಹೇಗೆ? ಇದಲ್ಲಿರೋ ರಕ್ತ ಮಾಂಸ ಚರ್ಮ ಅಷ್ಟೆಲ್ಲ ನನಗೆ ಉಳಿದದ್ದೆಲ್ಲ ನಿನಗೆ ಬೇಡ. ಎದೋ ಬೇಡ. ಎಲುಬೆಂತಕ್ಕೆ ನನಗೆ ಇಟ್ಟದ್ದು? ಅಲ್ಲ, ನಿನಗೆ ಪಾಲಿಲ್ಲ ಅಂತ ಅರ್ಥ. ನೀನೆ ಕಟಕಟ ಆಗಿ ಅದನ್ನು ಎಲ್ಲವೂ ನನಗೆ ಬೇಕು, ಆದ್ರೆ ನನಗೆ ನಿನಗೂ ಇಲ್ಲ ಅಂತ. ಚಂದದಲ್ಲಿ ಪಾಲು ನಾನು ಮಾಡ್ತೇನೆ. ಮಾಡಿಕೋ ಮಾಡಿಕೋ. ಆ ಪ್ರಾಣಿಯ ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ 2 ದೊಡ್ಡ ಪಾಲು ದೊಡ್ಡವನಾದ ನಿನಗೆ, ದೊಡ್ಡದು ಉಳಿದ ಸ್ವಲ್ಪ ಮಧ್ಯ ನನಗೆ ಏ ಸಾಕು. ತಮ್ಮ, ಇವತ್ತು ಮಧ್ಯ ಇಲ್ಲದ್ರೆ ಆಗ್ಲಿಕ್ಕೆ ನನಗೆ ಬೇಕು. ನನಗೆ ಬೇಕು. ನಿನಗೆ ಪಾಲು ಬೇಕೇ ಬೇಕು. ಬೇಕು ಬೇಕು ಅಂತಾದ್ರೆ ಹಿಡಿ ಕಾಲು ಹಿಡಿದು ಪರ್ರ ಹರಿದ್ರೆ ಇಷ್ಟು ಸಣ್ಣ ಪ್ರಾಣಿಯಲ್ಲಿ ಸಿಕ್ಕಿದ್ದು ನಮ್ಮ ದೊಡ್ಡ ಹೊಟ್ಟೆಗೆ ಸಾಕು. ಅವಸರ ಮಾಡಬೇಡುವ. ಅವಸರ. ಸಣ್ಣದೇ ದೊಡ್ಡದಾಗ್ತದೆ. ಯಾವಾಗ? 4 ದಿವಸ ನೀರಿನಲ್ಲಿ ಬಿದ್ದಿರ್ಲಿ, ಹೊಳಿತದ, ಪರಿಮಳ ಬರ್ತದ, ಒಂದಷ್ಟು ಸೇರಿಕೊಳ್ತದ, ಎಷ್ಟಾಗ್ತದೆ ನಮಗೆ ತಿನ್ಲಿಕ್ಕೆ. ರುಚಿಯಾದದ್ದು ಬೇಕು, 4 ದಿವಸ ಕಳಿಬೇಕು. ಜಯ ಸೇರದಿರುತ್ತಿರೆ ಭನು ಸ್ಮರಿಸಿ ಭಕ್ತಿಯೊಳಾದೆ ಮಾಯನು ಮನದ ಅರಿದನು ಪುರದ ಹದದಳ ಹದದ ಮುಳಿದುವೆ ಕಪಟದೊಳಗೆಂದೆನು 5,000 ವರ್ಷಗಳ ಕಾಲದ ಹೋರಾಟ ಯಾವುದೇ ಜಯಾಪಜಯಗಳ ನಿಷ್ಕರ್ಷೆಯನ್ನು ಮಾಡಲಿಲ್ಲ. ಹಾಗಾದ್ರೆ ಇದಲ್ಲ ದಾರಿ ಎಂಬ ಹಾಗೆ ಹೊರಗೆ ಅಮ್ಮನನ್ನು ಪ್ರಾರ್ಥಿಸಿದ್ರೆ ದಾರಿ ತೋರಿಸಿದ್ದಾಳೆ. ಶಕ್ತಿಗಿಂತ ಯುಕ್ತಿಯ ಮೇಲೂ ಯಾವುದು ಬಾಪು? ಎಲ್ಲಿ ಏನು ಸಾಮರ್ಥ್ಯದಿಂದ ಭುಜಗಳಲ್ಲಿ, ಹಾಗೆ ಏನು ಪರಾಕ್ರಮ ಇವನ ತೋಳುಗಳಲ್ಲಿ. ಕಣ್ಣು ಸಂತೋಷ ಆಗಿದೆ. ಇಲ್ಲ, ಸಂತೋಷ ಬೇಕಾದಲ್ಲ. ಹಾಗಾಗಿ ಎದ್ದು ಬಂದದ್ದು ನಾನು. ನಿಮಗೇನಾದ್ರೂ ಪಾರಿತೋಷಕ ಕೊಡುವ? ನಮ್ಮಿಂದ ಪೆಟ್ಟದಿಂದ ನೀರಿನಲ್ಲಿ ಇದು ಕೊಡುವ ಮುಖವೇನ, ಇದು ಕೊಡುವ ಕೈಯೇನ. ಸೋತು ಬಿದ್ದದ್ದು ಎದ್ದುಕೊಂಡು ಬಂದು ಕೊಡ್ತೇನೆ ಅಂತ ಹೇಳ್ತಾರೆ. ಏನು ಬೇಕಲ್ಲ ಕೇಳಿ ಕೊಡ್ತೇನೆ. ನೀವು ಏನನ್ನು ಸೋತವ ನೀನು. ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಇಲ್ಲ ಇಲ್ವಾ? ಗೆದ್ದವರಾದ ನಮ್ಮಲ್ಲಿ ಬೇಕಾದಷ್ಟು ಉಂಟು, ಆದ್ದರಿಂದ ನಾವು ಗೆದ್ದಿದ್ದೇವೆ. ನಿನಗೇನಾದ್ರೂ ಬೇಕು ಅಂತಾದ್ರೆ ಕೈ ಮುಂದೆ ಮಾಡಿ ಕಡಿಮೆ ಆಗಿದೆಲ್ಲ ಕೇಳೋ ಕಡಿಮೆ ಆದ್ದು ಕೊಡ್ತೇವೆ. ಬೆನ್ನು ಬಗ್ಗಿಸುವುದಕ್ಕೆ, ಕೈ ಜೋಡಿಸುವುದಕ್ಕೆ, ಬೇಡುವುದಕ್ಕೆ ಸಿದ್ಧ ಕೊಡ್ತೀರಿ ಅಂತ ಹೇಳುವಂತ ವಿಶ್ವಾಸ ಇಲ್ಲ ನನಗೆ. ವಿಶ್ವಾಸ ಬರಬೇಕಾದ್ರೆ, ನಮಗೆ ಬರಬೇಕಾದ್ರೆ ಕೈ ತಟ್ಟಿ ಭಾಷೆ ಕೊಡಬೇಕು. ಅದು ಭಾಷಣ ಮಾಡುವುದು ಹಾಗೆ. ನೀನು ನನ್ನ ಕರ ತಟ್ಟಿ ಭಾಷೆ ಕೊಡಿ. ಅಂತ ಇಷ್ಟೊತ್ತು ಬೇಕಾ? ಕೊಡಿ ಕೊಡಿ. ಕೈಯೊಳಗೆ 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 ಬಲು ಸೊಕ್ಕಿನ ಮೂವರ್ಗರೆ ನಿಮಗೆ ಅಖಿಲಿಗಳ ಉದಯ ಬರಿ ಪಕ್ಕದ ನೀರಿರಿ ಸಿಕ್ಕಿದಿರಿ ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿನ ಮೂವರ್ಗರೆ ನಿಮಗೆ ಸಿಕ್ಕಿದ್ದೀರಿ. ಕೈಯೊಳಗೆ ಸಿಕ್ಕಿದ್ದೀರಿ. ಅಂಬಟೆ ಅಲ್ವಾ? ನನ್ನ ದೈಹಿಕವಾಗಿ ಸಿಕ್ಕಿದ್ದೀರಿ ಅಂತಲ್ಲ, ನನ್ನ ಮಾತಿನ ಬಲೆಯಲ್ಲಿ ಮಾತಿನ ಬೋಡಿಗೆ ಸಿಲುಕಿದ್ದೀರಿ. ಕೇಳಿದ್ದನ್ನು ಕೊಡ್ತೀರಲ್ಲ. ಕೊಡುವುದಾದರೆ ನೀವು ನಿಶ್ಚಯ ಪಡೆಯುವ ಭಾಗ್ಯಕ್ಕೆ ಬೇರೆ ಕಾಣೇನು. ಅಡಸಿರಲು ಜಲ 4 ದಿಕ್ಕಿಲಿ ನಿಮ್ಮ ತಲೆಗಳನ್ನೇ
ಜಾಣತನದಲ್ಲಿ ವಂಚಿಸೋದ ಸಾನುರಾಗದಲ್ಲಿ ಮನದಿರಯನುತ್ತಲೇ ತಾನೆ ಪುಳಿಯದಂತೆ ಮಾತ ಏನ ಮಾಡುವುದು ಅಯ್ಯಯ್ಯೋ ಆಯ್ತಲ್ಲ ಹೋಯ್ತಲ್ಲ ಮುಗೀತಲ್ಲ ನಮ್ಮದು ಇಲ್ಲಿಗೆ ಆಯ್ತಲ್ಲ ಏನ ಮಾಡಲಿ ಪ್ರಾಣವ ಕೇಳಿದ ಜಾನತನದಲ್ಲಿ ವಂಚಿಸಿದ ಸಾನುರಾಗದಿಂದ ಕೊಡದೇ ಇದ್ರೆ ನಾಳೆ ಅಪವಾದ ಬರ್ತದೆ ಅಂತದಕ್ಕೆ ಅವಕಾಶ ಇಲ್ಲವಲ್ಲ ಏನ ಮಾಡುವುದು ಮಾಡ್ಲಿಕ್ಕೇನಿಲ್ಲ ಕೊಡುವುದೇ ಎಂತದುಂಟು ಕೊಡುವುದು ನಿನ್ನ ತಲೆ ಉಂಟಲ್ಲ ಒಂದೇ ಇರುವುದು ಒಂದು ಗಳಿಗೆ ಅವನಿಗೆ ಕೊಟ್ಟು ಬಿಡು ಸಮಸ್ಯೆ ಪರಿಹಾರ ಆಯ್ತಲ್ಲ ಏನ ಈತನ ನನ್ನಲ್ಲಿ ಒಂದೇ ತಲೆ ಇರುವುದು ಒಂದೇ ತಲೆ ಬೇಕಾದಿಲ್ಲ ಅವನಿಗೆ ಅವ ಎರಡು ಕೇಳಿದ್ದಾನೆ ಅವನಲ್ಲಿ ಒಂದು ಉಂಟಲ್ಲ ಅವಾಗ ಎರಡಾಗುತ್ತೆ. ಅವನಲ್ಲಿ ತಲೆ ಇಲ್ಲದ ಕಾರಣ ಅಲ್ವಾ ನಮ್ಮ ತಲೆ ಕೇಳಿದ್ದು ಏ ತಮ್ಮ ಸ್ವಲ್ಪ ತಲೆ ಖರ್ಚು ಮಾಡ್ಬೇಕು ನಯವಾಗಿ ಮಾತನಾಡಿದ ಹ. ಇವ ದೊಡ್ಡ ವಂಚಕನಿದ್ದಾನೆ ನಾವೇನು ಕಡಿಮೆಯ ಇಷ್ಟು ಸಣ್ಣವ ಹೀಗೆ ಮಾಡ್ತಾನೆ ಅಂತಾದ್ರೆ ನಾವು ದೊಡ್ಡವರು ಏನು ಮಾಡ್ಲಿಕ್ಕಿಲ್ಲ ಮತ್ತೆ ಇದ್ದಲ್ಲೇ ಇರುವುದಲ್ಲ ಎದ್ದು ನೋಡ್ಬೇಕು ಎದ್ದಲ್ಲೇ ಇರುವುದಲ್ಲ ಅದಕ್ಕೊಂದು ಬದ್ಧತೆ ಬೇಕು ಇದೆಲ್ಲ ಬೇಕಾ ನಮಗೆ ಎಷ್ಟು ಹೊತ್ತು ಇದ್ದೀತು ಅಗತ್ಯ ಇಲ್ಲ ಬೇಗ ಕೊಡಿ ಕೊಡಿ ಏ! ಕೊಡಿ. ಕೊಡುವುದು ನಾವು ಬೇಡುವುದು ನೀನು ಗೊತ್ತಾಯ್ತಲ್ಲ ನಾವು ಕೊಡುವುದರೆಗೆ ಕಾಯ್ಬೇಕು ಕಾಣ್ತಾ ಇರುವ ಅಂಬುದಿಯಲ್ಲಿ ಒಂದೇ ಒಂದು ಬಿಂದು ಜಲ ನಮ್ಮನ್ನು ಶೋಕದ ಹಾಗೆ ಪ್ರಾಣದಿಗೆ ಗೊತ್ತಾಯ್ತ ನನಗೆ ಅಯ್ಯೋ ನೀರಿಲ್ಲ ನಾನೇನು ನಮ್ಮ ತಲೆ ನೀವೇನು ಕಡಿಯ. ಎನ್ನುವುದನ್ನು ಕಾಣಿಸುವಂತಹ ಇದೋ ದಿವ್ಯ ಜ್ಞಾನ ದೃಷ್ಟಿಯನ್ನು ನೀಡಿದ್ದೇನೆ ವಿಶ್ವ ವಿರಾಟ್ ಸ್ವರೂಪ ನೋಡಿಕೊಳ್ಳಿ ಇದೆಂತ ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದಾರಿ ರಮಾರಮಣಾಯ ಕಿರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀಹರಿ ಜಯ 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 ಓ ಶ್ರೀಹರಿಯೇ ಜ್ಞಾನ ಎನ್ನುವಂತಹ ಸಂಪತ್ತನ್ನು ಯಮಗೆ ಒದಗಿಸುವ ದ್ವಾರ ನಾವು ನೀನು ಯಾವ ಸಂಬಂಧವನ್ನು ಇರಿಸಿಕೊಂಡಿದ್ದೇವೆ ಎನ್ನುವುದನ್ನು ಜಾಗೃತಗೊಳಿಸಿದೆಯಾ ನೀನು ಆಲನೆಲೆಯಲ್ಲಿ ಬರೇ ಸಣ್ಣವನಾಗಿ ಕಾಣಿಸಿಕೊಂಡಂತಹ ನೀನು ಈ ಹೊತ್ತು ಬೃಹದಾಕಾರವನ್ನು ತಳೆದೆ ಎಲ್ಲರೊಂದರಲ್ಲಿಯೂ ವ್ಯಾಪಿಸುವ ದ್ವಾರ ವಿಷ್ಣು ನಾಮಕನಾಗಿ ಕಾಣಿಸಿಕೊಂಡೆ ಜಲದಲ್ಲಿಯೇ ವಾಸಿದಂತಹ ನೀನು ನಾರಾಯಣ ನಾಮಕನಾಗಿ ಕಾಣಿಸಿಕೊಂಡೆ ಈ ಕಾಲಕ್ಕೆ ನಿನ್ನಲ್ಲಿ ಇರಬಹುದಾದಂತಹ ಗುಣ ಸಾತ್ವಿಕವಾದರೂ ಉಭಯ ಗುಣಗಳು ನಿನ್ನನ್ನು ಸೇರಿದ್ದಿದೆ ರಾಜಸ ಇರಬಹುದು ತಾಮಸ ಇರಬಹುದು ಅದನ್ನು ನಿನ್ನ ಒಳಗೆ ಇಟ್ಟುಕೊಳ್ಳದೆ ಕಲ್ಮಶದೋಪಾದಿಯಲ್ಲಿ ಕರ್ಣದಿಂದ ಹೊರಗೆಡಹಿದೆ ನೀನು ಆವಾಗಲೇ ಆ ಕಲ್ಮಶವು ನೀರಿನಲ್ಲಿ ಕರಗಿ ಹೋದದ್ದಿಲ್ಲ ಯಮನದಂತಹ ದೈತ್ಯಾಕಾರಿಗಳು ನಾವು ಹುಟ್ಟಿಕೊಂಡವರಿದ್ದೇವೆ ವಿಶೇಷವಾದಂತಹ ಆಕಾರ ಇದೆ ಗುಣ ಇದೆ ಆಮೇಲೆ ಅದಕ್ಕೆ ಒಪ್ಪುವಂತಹ ಬಣ್ಣವೂ ಇದೆ ಬೇಕಾದ ಶಕ್ತಿಯನ್ನು ತುಂಬಿದೆ ಒಂದರಲ್ಲಿ ಮಾತ್ರ ಕೊರತೆಯನ್ನು ನೀನು ಕಾಣಿಸಿಕೊಟ್ಟೆ ಈ ಶಕ್ತಿ ಇಲ್ಲ ಹಾಗಂದು ನಿನ್ನಲ್ಲಿ ಹೋರಾಟವನ್ನು ಮಾಡಬೇಕು ಎನ್ನುವಂತಹ ಮನಸ್ಥಿತಿಯನ್ನು ಜಾಗೃತಗೊಳಿಸಿದೆ ನೀನು ಯಾವ ಕಾಲಕ್ಕೆ ಸಂಘರ್ಷದಿಂದ ಯಾವುದೇ ಶಾಂತಿಯು ಸ್ಥಾಪನೆಯಾಗಬೇಕೋ ಯಾವ ದೈತ್ಯ ದೇಹ ಅಳಿದು ಅದರಿಂದಲೇ ವಿಶೇಷವಾದಂತಹ ನೆಲೆಯು ಒದಗಿ ಬರಬೇಕು ಎನ್ನುವಂತಹ ದೃಷ್ಟಿಕೋನದಿಂದ ವ್ಯವಹರಿಸಿದೆ ಅಂತಾದ್ರೆ ನಾವು ಈ ಕಾಲಕ್ಕೆ ನಿನಗೆ ಶರಣು ಬರ್ತಾ ಇದ್ದೇವೆ ಯಾಕೆ ಬಲ್ಲೆಯ ಜನ್ಮ ಕ್ಷೇತ್ರ ಏನುಂಟೋ ಅದರ ಕಡೆಗೆ ವಿಶೇಷವಾದಂತಹ ಗೌರವ ಭಾವವನ್ನು ಇರಿಸಿಕೊಳ್ಳಬೇಕಾಗುತ್ತದೆ ಅಂತಲ್ಲಿ ನಾವು ನಿನ್ನನ್ನು ಕೆಣಕಿ ಹೋರಾಟವನ್ನು ಮಾಡಿದ್ದೆ ಘೋರತರವಾದ ಅಪರಾಧವಾಗಿ ಹೋಯಿತು ಅದನ್ನೆಲ್ಲವನ್ನು ಕ್ಷಮಿಸುವ ದ್ವಾರ ನಮ್ಮನ್ನು ಯೋಗ್ಯವಾದಂತಹ ನೆಲೆಯೊಂದಿಗೆ ಒಂದು ವ್ಯವಸ್ಥೆ ಗೊಳಿಸಬೇಕು ಅಂತ ಕಳಕಳಿಯಿಂದ ಬೇಡಿಕೊಳ್ಳ ಜಯ ಜಯೋ ಜಯ ಜಯೋ ಜಯ
ಪೂಜಿಸುವ ಅಪಾರ ಸಂಖ್ಯೆಯ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ. ಮಕ್ಕಳೋಪಾದಿಯಲ್ಲಿ ನಾವಿದ್ದೇವೆ, ತಂದೆಯ ಸ್ಥಾನದಲ್ಲಿ ನೀನಿದ್ದಿ ಎನ್ನುವುದನ್ನು ಜ್ಞಾನ ದೃಷ್ಟಿ ಕೊಟ್ಟಾಗಲೇ ತಿಳಿದುಕೊಂಡೆವು. ನಮಗೆ ತಂದೆಯೂ ನೀನೇ, ತಾಯಿಯೂ ನೀನೇ. ಹುಟ್ಟಿದಾಕ್ಷರವೇ ತಂದೆ ತಾಯಿಯರಿಂದ ಯೋಗ್ಯ ಸಂಸ್ಕಾರ ಸಿಗದೆ ಹೋದ್ರೆ ಇಂತಹ ದುಷ್ಟತನದಿಂದ ಮೆರೆಯುವ ಮಕ್ಕಳಾಗ್ತೇವೆ ಎನ್ನುವುದಕ್ಕೆ ಇದುವೇ ನಾಂದಿಯಾಯಿತು. ಆದ್ದರಿಂದ ಈಗಲಾದರೂ ಹೇಳ್ತಾ ಇದ್ದೇವೆ, ನಮಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ಯಾ. ಇದುವರೆಗೆ ಹೆಸರೇ ಇಲ್ಲದೆ ಬದುಕಿದ್ದೇವೆ, ಒಂದು ಒಳ್ಳೆಯ ಹೆಸರನ್ನಾದರೂ ಕರುಣಿಸು. ನಿನ್ನ ಮಕ್ಕಳಾದುದರಿಂದ ನಮ್ಮ ಹೆಸರನ್ನು ಚಿರಸ್ಥಾಯಿಗೊಳಿಸು, ನಮ್ಮನ್ನು ಉದ್ಧರಿಸು. ಇದೋ ಭಯ ಭಯವನು ದೈತ್ಯರಿಗೆ ಮದಿರದ ಕಾಂತಿಯ ನಿನಗ ಮಧು ಎಂದೆನುತ್ತಾಗ ನೀನು ಮಧು ಮತದೇ ಕಠಿಣ ಗಗನ ನೀನೇ ಕೈಡ ಬದಿನು ತಲೆಯ ನೀನು ನಿಮ್ಮಿಷ್ಟದಂತೆ ನಡೆಸುವೆನೆಂದಾಗ ತಂದೆಯಾಗಿ ಮಕ್ಕಳಾದ ನಿಮಗೆ ಮಧು ಕೈಟಬರೆಂದು ಹೆಸರನ್ನಿರಿಸಿದ್ದೇನೆ. ಸರಿ, ನಿಮ್ಮ ಬಯಕೆ ಒಳ್ಳೆಯದೇ. ನನ್ನ ಒಳಗಾಗುವಂತಹ ನಿಮ್ಮ ದೃಷ್ಟಿ ಸರಿ. ಮಧುವನ್ನು ಕೊಲ್ಲುತ್ತೇನೆ, ಮಧುಸೂದನನಾಗುತ್ತೇನೆ. ಕೈಟಬನನ್ನು ಕೊಂದು ಕೈಟಬಾರಿ ಅನಿಸಿಕೊಳ್ಳುತ್ತೇನೆ. ನಾನಿರುವವರೆಗೂ ನಿಮ್ಮ ಹೆಸರು ಉಳಿಯುತ್ತದೆ. ಸರಿ. ನಿಮ್ಮ ದೇಹದಿಂದ ಉದ್ಭವಿಸಿದ ಮೇಧಸ್ಸನ್ನು ನೀರಲ್ಲಿ ಸೇರಿಸಿ ಕರ್ಮ ಪ್ರಪಂಚವನ್ನು ಸೃಷ್ಟಿಸುತ್ತೇನೆ. ಅದಕ್ಕೆ ಮೇದಿನಿ ಎಂಬುದಾಗಿ ಹೆಸರನ್ನಿಡುತ್ತೇನೆ. ಸೃಷ್ಟಿಕರ್ತ ಬ್ರಹ್ಮನನ್ನು ಸೃಷ್ಟಿ ಕಾರ್ಯಕ್ಕೆ ನಿಯೋಜಿಸೋಣ. ಮುಂದೆ ಎಲ್ಲಿಯವರೆಗೆ ಕರ್ಮ ಪ್ರಪಂಚವಿರುತ್ತದ ಮೇದಿನಿ ಎಂಬ ಹೆಸರು, ಮಧುಕೈಟಬರ ಹೆಸರು ಶಾಶ್ವತವಾಗಿರುತ್ತದೆ. ನಿಮ್ಮ ಇಚ್ಛೆಯಂತೆ ನಡೆಸುವುದಕ್ಕಾಗಿ ನೀರಿಲ್ಲದಲ್ಲಿ ತಲೆ ಎರೆಯುವುದಕ್ಕಾಗಿ ನನ್ನ ಜಂಘೆಗಳನ್ನು ವಿಶಾಲವಾಗಿ ವಿಸ್ತರಿಸಿದ್ದೇನೆ. ಏರಿಕೊಳ್ಳಿ. ಜನನಿಯಾತಿಯಲ್ಲಿ ಮಾಲಿನಿಯೋ ಭರತನೋಜಾಪೇಕ್ಷಿಯದೆ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಜನನಿಯಾತಿಯಲ್ಲಿ ಮಾಲಿನಿಯೋ ಭರತನೋಜಾಪೇಕ್ಷೆಯಲ್ಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಕೈವೇಯನು ತಾನೇ ಕಾಗೆ ನಡೆ ತಂದೋ ಮನದೆ ಯೋಚಿಸಿದಳು ವನಕ್ಕಾಗಿ ನಡೆ ತಂದು ಮನದೆ ಯೋಚಿಸಿದಳು ಮಾಲಿನಿಯೋ ಭರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿಯೋ. ಜಯ ನಮೋ ಪರಮೇಶ್ವರನೇ ಕಾಪಾಡು. ಸೂರ್ಯನಿಗೆ ಪ್ರಕಾಶವನ್ನು, ಚಂದ್ರನಿಗೆ ತಂಪನ್ನು, ಜೀನಿಗೆ ಸಿಹಿಯನ್ನು ಎಲ್ಲವನ್ನು ಕಡಿಸುವ ಪ್ರಭು ಪರಮೇಶ್ವರ ಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ಈ ಶೋಣಿತಾಪುರವು ರಾರಾಜಿಸುತ್ತಾ ಉಂಟು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳು ದಿತಿದೇವನ ತಾಯಿ ಸ್ವರ್ಗಲೋಕವನ್ನು ಪಡೆಯಬೇಕು, ಸ್ವರ್ಗಲೋಕದ ಅಧಿಕಾರ ಸ್ಥಾಪಿಸಬೇಕೆನ್ನುವ ಹಾಗೆ ಅದೆಷ್ಟು ಹೊಂಗಡಿಸು ಕಂಡವಳು ಯಾವುದು ಕೈಗೊಳ್ಳಲಿಲ್ಲ. 4 ಲೋಕದ ಅಧಿಕಾರ ಪಡೆಯಲು ಹೋದಂತಹ ನನ್ನ ಅಣ್ಣಂದನ್ನು ಕೊಂದು ಮುಗಿಸಿದರೆ ಆ ದೇವತೆಗಳು ಎಂಬಂತ ವಿಚಾರವನ್ನು ನನ್ನ ತಾಯಿಯಿಂದ ಕೇಳಲ್ಪಟ್ಟೆ. ಆ ಬಳಿಕ ಸ್ವರ್ಗಲೋಕದ ಅಧಿಕಾರ ಪಡೆಯುವುದಕ್ಕಾಗಿ ನಾನೇನು ಮಾಡಬೇಕೆಂಬುದಾಗಿ ಅಮ್ಮನಲ್ಲಿ ಕೇಳಿದಾಗ ಅಮ್ಮ ನಡೆದಂತಹ ಮಾತು, ಘೋರವಾದ ಕಾನೂನು ಸೇರಿಕೊ, ಬ್ರಹ್ಮದೇವನಿಗೆ ತಪಸ್ಸನ್ನು ಆಚರಿಸು, ತಪಸ್ಸಿನ ಮುಖೇನವಾಗಿ 3 ಲೋಕ ಜಯಿಸುವಂತಹ, 3 ಲೋಕದ ವಿಭುವಾಗಿ ಮರೆಯುವಂತಹ ಒಬ್ಬ ವರಪುತ್ರ ಪಡೆಯುವ ಹಾಗೆ ಇದು ನನಗೆ ತಾಯಿ ಆಜ್ಞೆ ಮಾಡಿ ಸ್ವಾಮಿ. ಖಂಡಿತವಾಗಿ ಇಲ್ಲ. ತಾಯಿಯ ಆಸೆ ಆಕಾಂಕ್ಷೆ ಈಡೇರಿಸುವುದು ಮಗಳಾದ ಆದ್ಯ ಕರ್ತವ್ಯ ಸರಿ. ಆದ್ದರಿಂದ
ಬಂದು ನಿಂತದ್ದು ಯಾವುದು? ದೊಡ್ಡ ದೊಡ್ಡ ಕಾಂತಾರ ಉದ್ದೇಶ ಒಂದೇ, ತಪಸ್ಸನ್ನು ಆಚರಿಸಬೇಕು. ಯಾವ ರೂಪನ ದೊಣಿತಿ ಎಂಬುದು ಯೋಚನೆ ಮಾಡ್ತೀರಿ? ನೋಡಿ ಕೊಳಚೆಯಲ್ಲಿ ಹೊಳ್ಳದುಂಡು ಮಹಿಷಿಗಳ ಹಿಂಡು, ಅದು ಯಾರ ದಂಡೆಗೆ ಹೋಗುವುದಿಲ್ಲ, ಹೋದನ್ನು ಹೋಗಲು ಬಿಡುವುದಿಲ್ಲ. ಇದುವೇ ಸರಿಯಾದಂತಹ ಸಮಯ. ಶೀಘ್ರವಾಗಿ ಮಹಿಷಿ ರೂಪವನ್ನಾದು ತಪಸ್ಸನ್ನಾಚರಿಸುತ್ತೇನೆ. ತಪಸ್ಸನ್ನಾಚರಿಸುವವನೇ ನಾನೇ ಸುಪಾರ್ಶಕ ಮುನಿ. ಆದ್ರೆ ತಪಸ್ಸನ್ನಾಚರಿಸುವಂತಹ ಕಾಲಕ್ಕೆ ಒಮ್ಮಿಂದೊಮ್ಮೆಗೆ ಎಚ್ಚೆತ್ತುಕೊಂಡೆ. ಕಣ್ತೆರೆದು ನೋಡಿದೆ ಅಂತಾದರೆ ಸ್ವಚ್ಛಂದವಾಗಿ ಬಾನಿನಲ್ಲಿ ಹಾರಾಡುತ್ತಿದ್ದ ಪಕ್ಷ ಸಂಕುಲಗಳೆಲ್ಲ ಗರಿಗಾದರೆ ನೆಲಕ್ಕೆ ಉದುರುತ್ತಾ ಇದೆ. ಆದ್ರೆ ಇಂತಹ ವಿಪರ್ಯಾಸವನ್ನು ಮಾಡಿದವರು ಯಾರನ್ನು ಹಾಗೆ ಜ್ಞಾನ ದೃಷ್ಟಿಯಿಂದ ನೋಡಿದ್ದಾರೆ. ತಿಳಿಯಿತು ದಿತಿಸುತೆಯಾದಂತಹ ಮಾಲಿನಿಯು ತನ್ನ ಉದರದಲ್ಲಿ ದುರಧೀರನಾದಂತಹ ಯೋಗ್ಯನಾದಂತಹ ಮಗನನ್ನು ಬರೆಯುವುದಕ್ಕೆ ಬೇಕಾಗಿ ಈ ರೀತಿಯಾದಂತಹ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇದು ಹೇಗಾಯಿತು ಗೊತ್ತಾ? ನಮ್ಮಂತಹ ಮುನಿಕುಲಕ್ಕೆ ಅಪಮಾನವಾಗಿದೆ. ಹೀಗೆ ಮಾಡಿದಂತಹ ತಪ್ಪಿಗೆ ಸರಿಯಾದ ಶಾಸ್ತಿ ಆಗಲೇಬೇಕು. ಆದ್ದರಿಂದ ಈಕೆಯ ಉದರದಲ್ಲಿ ಜನಿಸುವ ಮಗು ಆಗಲಿ. ಅರಿತುಕೊಂಡೆ. ನನ್ನ ಶಾಪದ ಪರಿಮಾರ್ಜನೆಗೆ ಬೇಕಾಗಿ 3 ಮೂರ್ತಿಗಳಲ್ಲಿ ಹೋದಾಳು ಇವಕ್ಕೆ. ಆದ್ದರಿಂದ ಈ ಶುಭೋಷಕ ಕೊಟ್ಟ ಶಾಪದಿಂದ ಆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಹೋಗಲಿ. ಇದು ಈ ಮುನಿ ಶುಭಾರ್ಷಕರ ಶಾಪ. ಹಾಳಾಗಿ ಹೋಯಿತು. ಹೀಗೆ ತಪದಿಂದ ನಾನು ಇರುವಂತಹ ಸ್ಥಳ ಹಾಳಾಗಿ ಹೋಗಿದೆ. ಇನ್ನು ಸರಿಯಾದ ಸ್ಥಳವನ್ನು ಅರಸುತ್ತಾ ಮುನ್ನಡೆಯುತ್ತಾರೆ ನೋಡುವ. ಏನಿದು ಘನತರ ತಪವು ಮಾಲಿನಿ ಮಣಿಯನ್ನೇ ಪಡಲಿದೆ ಇಟ್ಟವೋ ಏನಿದೆ ಏನಿದು ಮಗಳೇ ಮಾಲಿನಿ, ನಾನೇ ಸತ್ಯಲೋಕೇಶನಾದಂತ ಬ್ರಹ್ಮದೇವ. ನಿನ್ನ ನಿರ್ಮಲವಾದಂತ ಹೃದಯವನ್ನು ಕಂಡು ಬಂದವನಿದ್ದೇನೆ. ಏನು ಬೇಕು ಮಗಳೇ, ಕೇಳಿಕೋ, ಅನುಗ್ರಹಿಸ್ತೇನೆ. ಕರುಣ ಸಾಗರ ದೇವ ಪರಮೇಷ್ಟೇ ಕೇಳಯ್ಯ, ಹರುಷದಿಂದಲೇ ಮನದಿರುವ ದುರ್ಧೀರನಾಗಿಗ ತರಣನ ಬಯತಿ, ದುರ್ಧೀರನಾಗಿಗ ತರಣನ ಬಯತಿ. ವಿರಾಟಿಸಿದೆನು ಘೋರ ತಪವ ದೇವ. ಕರುಣಾಸಾಗರ ದೇವ, ಮಾಲಿನಿ, ಮೊದಲಾಗಿ ಪದಯುಗಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳು ಮಗಳೇ. ಪರತ್ಪರನು ಪರತತ್ವನು ಪ್ರಜ್ಞಾನೋದಂತ ನಿನ್ನಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ. ಈ ಪಾಣಿಗೃಹದ ಬಳಿಕ ಪ್ರಪಂಚ ನಡೆಯಲಿ, ಪ್ರವರ್ತ
ಎನಿಸುವ ನನಗೆ ಪ್ರಚಂಡನು ಪ್ರಕರಣ ಪ್ರಬುದ್ಧದ ಮಗನೋರ್ವನು ನನ್ನ ಉದರದಲ್ಲಿ ಜನಿಸುವಂತೆ ಪರಮಾನುಗ್ರಹ ಮಾಡುತ್ತಂತೆ. ಮಾಲಿನಿ, ಕುಲಾಧಾರಕನಾದಂತ ಮಗನೋರ್ವನನ್ನು ಪಡೆಯಬೇಕು ಎನ್ನುವಂತ ಹೆಬ್ಬಯಕೆ ನಿನ್ನದು. ಸತ್ಯ. ನಿಮ್ಮಂತೆ ರೂಪ ಅಲ್ಲದಿದ್ದರೂ ಕೋಣ ಮಗ ನಿನ್ನ ಉದರದಲ್ಲಿ ಜನಿಸುವಂತ ವರವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಅಯ್ಯೋ ಶಿವನೇ, ಏನಿದೆ ತಂದೆ? ಏನಾಯ್ತು? ನಿಮ್ಮನ್ನು ಅರ್ಚಿಸಿ ಮೆಚ್ಚಿಸಿ ಪ್ರಸನ್ನೀಕರಿಸಿ ವರನ್ನು ಕೊಡುವಂತೆ ಕೇಳಿದ್ರೆ ನನ್ನ ತಪಸ್ಸಿಗೆ ಶಾಪ ಬಂದು ಹೊಟ್ಟಿದ್ದೆ. ವರ ಶಾಪವಾಯ್ತೆ ಮಗಳಿ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಸಂತಸ ಇರುವಂತಹ ಸಾಗರದಲ್ಲಿ ನಡೆದ್ರು ತನ್ಮೂಲಕವಾಗಿ ಕರುಣಾ ಸಾಗರ ದೇವ ಎಂಬುದಾಗಿ ಹಾಡಿಕೊಂಡಾಡಿ ಈ ಸಮಯಕ್ಕೆ ನೀವು ಆಡ್ತಿರುವಂತಹ ಮಾತನ್ನು ಕೇಳಿದಾಗ ಅದೇ ಸಾಗರದ ಪ್ರವಾಹಕ್ಕೆ ಸಿಲುಕಿದಂತಹ ವೇದನೆ ಆಗುತ್ತಾ ಇದೆ ತಂದೆ. ನನ್ನ ಉದರದಲ್ಲಿ ಮಹೇಶನು ಜನಿಸುತ್ತಾನೆ, ಶಾಪಕ್ಕೆ ವಿಮೋಚನೆ ಕೊಡಿ ತಂದೆ. ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮುನಿವರ ಬೊರೆದ ವಚನವು ತಪ್ಪನರಿಯದು, ಮುನಿವರ ಬೊರೆದ ವಚನವು ತಪ್ಪನರಿಯದು. ಮಹೇಶನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಪರಾಕ್ರಮಿಯನಿಧಿ ತ್ರಿಜಗದಿ ಮಿರಿಯುವನು ಘನಕೀರ್ತಿಯುಂದರೆ ಮರೆಯ ಮಾತನ್ನೆನುತ ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿ. ವಾಣಿ ರಮಣ, ಕಣ್ಣೀರನ್ನು ಸೃಷಬೇಡ ಮಗಳೇ. ಇಂಥ ವಿದ್ಯಮಾನಗಳು ನಿನ್ನ ಜೀವನಕ್ಕೆ ಬರಬೇಕಂತಾದರೆ ಮಹತ್ತರವಾದಂತಹ ಒಂದು ಕರ್ತವ್ಯ ನಡೆದು ಹೋಯ್ತು ಮಗಳೇ. ಏನು ತಂದೆ? ನೀನು ತಪೋನಿರತವಾದ ಸಂದರ್ಭ ಹತ್ತಿರದಲ್ಲೇ ಶುಪಾರ್ಶಕ ಮುನಿಯೋರ್ವರು ತಪಸ್ಸನ್ನಾಚರಿಸುತ್ತಾ ಇದ್ದರು. ಅವರ ತಪಸ್ಸು ಭಂಗವಾಗಿ ಹೋಯಿತು. ಇದಕ್ಕೆ ನೀನೇ ಕಾರಣವು ಎನ್ನುವುದನ್ನು ತಿಳಿದಂತ ಮುನಿವರ ಕ್ರೋಧಗೊಂಡು ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಎನ್ನುವ ಹಾಗೆ ಇಟ್ಟಿದ್ದಾರೆ. ತಂದೆ, ಮುನಿ ಶಾಪ ಯಾವತ್ತು ಹುಸಿಯಾಗದು. ಆದರೆ ತಪಸ್ಸನ್ನಾಚರಿಸಿ ಹೊರಗಲು ಬರ್ತದೆ ಯಾರಲ್ಲಿ? ಮೂರು ಮೂರ್ತಿಗಳು ಒಬ್ಬರಾದಂತಹ ಸತ್ಯಲೋಕೇಶನ ಬ್ರಹ್ಮದೇವರಲ್ಲಿ. ಶಾಪಕ್ಕೆ ವಿಮೋಚನೆ ಕೊಡಬಹುದಲ್ಲವೇ? ಆ ಕಾಲದಲ್ಲಿ ಮುನಿವರ ಮತ್ತೊಂದು ವಚನವನ್ನು ಹೇಳಿದವರಿದ್ದಾರೆ ಮಗಳೇ. ತಾನು ಕೊಟ್ಟಂತಹ ಶಾಪಕ್ಕೆ ಮೂರು ಮೂರ್ತಿಗಳಿಂದಲೂ ಪರಿಹರಿಸುವುದಕ್ಕೆ ಅಸಾಧ್ಯವಾಗಿ ಹೋಗಲಿ ಎನ್ನುವ ಹಾಗೆ ಮತ್ತೆ ನಾನೇಮ್ಮ ಮಾಡಿ. ತಂದೆ, ಹಾಗಾದ್ರೆ ನನ್ನ ತಪಸ್ಸು ವ್ಯರ್ಥವಾಗಿ ಹೋಯಿತೆ. ನನ್ನ ತಾಯಿಗೆ ನನ್ನ ಮುಖವನ್ನು ಹೇಗೆ ತೋರಿಸಲಿ ತಂದೆ, ಹೇಗೆ ತೋರಿಸಲಿ? ನೀನು ಕೂದೆ ಮತ್ತೇನು, ತಪಸ್ಸು ವ್ಯರ್ಥವಾಯ್ತಲ್ವೇ? ಕೋಲ ಮಗನನ್ನು ಹರಿಯುತ್ತೇನೆ ಪಡೆಯುತ್ತೇನೆ ಎನ್ನುವ ಹಾಗೆ. ಮಾಲಿನಿ, ರೂಪ ಆಕಾರ ಎನ್ನುವುದು ಯಾರಿಗೂ ಶಾಶ್ವತವಲ್ಲ. ನಿರ್ಮಲವಾದಂತಹ ಹೃದಯ ಶ್ರೀಮಂತಿಕೆ ಎಲ್ಲರಿಗೂ ಭೂಷಣ ಮಗಳೇ. ಯೋಚಿಸಿಕೊಳ್ಳಬೇಡ. ನಿನ್ನ ಮಗ ಕೊನನಾದರೂ ಅವನ ಮುಂದೆ ಜಾಣನೆಂದೆನಿಸಿಕೊಳ್ಳುತ್ತಾನೆ, ಪ್ರವೀಣನೆಂದೆನಿಸಿಕೊಳ್ಳುತ್ತಾನೆ. ಮೂರು ಲೋಕದಲ್ಲಿ ಅದ್ವಿತೀಯವಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸುವ ರತ್ನನಾಗುತ್ತಾನೆ. ನಿನ್ನ ಹಾಗೂ ನಿನ್ನ ಹೆತ್ತವೆಯ ಮನದಾಸೆಯನ್ನೇಡುವ ಮುದ್ದು ಕಂದನಾಗುತ್ತಾನೆ. ಎಷ್ಟಿದ್ದರೆ ಸಾಕಲ್ಲ. ಸಂತೋಷವಾಗಿ ತಾಯಿಯಾನತಿಯಂತೆ ಈ ಗೌರವದ ಕಾನೂನು ಸೇರಿಕೊಂಡು ಬ್ರಹ್ಮದೇವ ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದ ವರನ್ನು ಪಡೆದುಕೊಂಡಿದ್ದೇನೆ. ಈ ಸಂತೋಷದ ವಿಚಾರ ತಾಯಿ ತಿಳಿಸಬೇಕು ತಾನೆ. ಆದಷ್ಟು ಬೇಗ ಶೋಣಿತಾಪುರವನ್ನು ಸೇರುತ್ತೇನೆ. ಇತ್ತನ ಕಶ್ಯಪ ಮುನೀಶನ ಪತ್ನಿಯಾಗಿ ಯತಿಯೋ ತನ್ನಯ ಪುತ್ರರೆಲ್ಲರೂ ತುರಪುರವ ಬಯಸುತ್ತ ಸಂಗರಕ್ಕೆ ತಿಥಿಯೋ. ಜಯ ನಮ ಪರಮೇಶ್ವರ, ಪರಿಪಾಲಿಸುತ್ತಂತೆ ಪರಿಪಾಲಿಸು. ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಮಡದಿಯರು. ಅದರಲ್ಲಿ ಹಿರಿಯಾಕೆ ನಾನೇ ದಿತಿದೇವಿಯನ್ನು ಹಾಗೆ ಮಗಳ ಅಂತ ಮಾಲಿನಿಯನ್ನು ಪಾತಾಳ ಲೋಕದ ಮಧುವನಪುರದ ಅಧಿಕಾರಿಯ ಅಂತ ವಿದ್ಯುನ್ಮಾಲಿಗೆ ಮದುವೆ ಮಾಡಿಕೊಟ್ಟವಳಿದ್ದೇನೆ. ಅವರೀರ್ವರ ಸುಖದಾಂಪತ್ಯದ ಪ್ರತೀಕವಾಗಿ ಮಗನವರು ಹುಟ್ಟಿಕೊಂಡಿದ್ದಾನೆ. ಮಹಿಷ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದೇವೆ. ಮಗುವಿನ ಆಟ ಪಾಠಗಳನ್ನು ನೋಡುತ್ತಾ ಕಾಲವನ್ನು ಕಳೆಯಬೇಕಾ ಅಂತ ನಾನಿಂದು ಶೋಕಾಗಾರವನ್ನು ಸೇರಿಕೊಂಡೆ. ಕಾರಣ ಮತ್ತೇನು ಅಲ್ಲ, ಮಾಲಿನಿ ಹುಟ್ಟುವುದಕ್ಕಿಂತ ಮೊದಲಾಗಿ ಅದೆಷ್ಟೋ ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಟ್ಟವಳು ನಾನು. ಒಬ್ಬರನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ನನ್ನ ಪಾಲಿಗಿಲ್ಲದೆ ಹೋಯ್ತಲ್ಲ. ಸುರಲೋಕವನ್ನು ಬಯಸಿ ನನ್ನ ಮಕ್ಕಳನ್ನು ಅತ್ತ ಕಡೆ ಕಳುಹಿಸಿಕೊಟ್ಟೆ ಅಂತಾದ್ರೆ
ಆ ಸುರಪ್ಪ ನನ್ನ ಮಕ್ಕಳನ್ನು ಮೋಸದಿಂದ ಕೊಲ್ಲಿಸಿದ್ದಾನೆ. ಯಾರಲ್ಲಿ ಹೇಳಿಕೊಳ್ಳಲಿ? ಏನದು ವಿಚಿತ್ರ? ಈ ಹೊತ್ತಿಗೆ ನಿಮ್ಮದಾದಂತಹ ಅಂತಃಪುರವನ್ನು ಪ್ರವೇಶಿಸಲೇಬೇಕಾಗಿ ದುಃಖಿಸುತ್ತಿರುವಂತಹ ವಾರ್ತೆ ಕರ್ಣಂಗಳಿಗೆ ಕೇಳಿಸಿತು. ಅತ್ತರವರು ಯಾವತ್ತಿಗೂ ಕೂಡ ನೀವು ಈ ರೀತಿಯಾಗಿ ರಥವಸ್ತಕರಾಗಿ ಕುಳಿತವರೇ ಅಲ್ಲ. ದುಃಖದ ವಿಚಾರವನ್ನು ನನ್ನಲ್ಲಿ ಹೇಳಿದ್ರಿ ಅಂತಾದ್ರೆ ಪರಿಹಾರವನ್ನು ನಾನು ಕೊಡ್ತೇನೆ. ಮಗನೇ ವಿದ್ಯುನ್ಮಾಲಿ, ನನ್ನ ದುಃಖದ ವಿಚಾರವನ್ನು ಏನಂತ ಹೇಳಲಿಕ್ಕಂದ? ಮಾಲಿನಿ ಹುಟ್ಟುವುದಕ್ಕಿಂತ ಮೊದಲಾಗಿ ಅದೆಷ್ಟು ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಟ್ಟವಳು ನಾನು. ಒಬ್ಬರನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ನನ್ನ ಪಾಲಿಗಿಲ್ಲದೆ ಹೋಯಿತು. ಹಾಗೆ ಸ್ವರ್ಗ ಲೋಕವನ್ನು ಬಯಸಿ ನನ್ನ ಮಕ್ಕಳನ್ನೆಲ್ಲರನ್ನು ಅತ್ತ ಕಡೆ ಕಳಿಸಿಕೊಟ್ಟೆ ಅಂತ ಆದ್ರೆ ಆ ಸುರಪ್ಪ ನನ್ನ ಮಕ್ಕಳು ಚಿಂತಿಸಬೇಡಿ. ದೇವತೆಗಳನ್ನು ಬಗ್ಗು ಬಡಿಯುವುದಕ್ಕೆ ದುರಧೀರ ವಿದ್ಯುನ್ಮಾಲಿ ನಿಮ್ಮ ಅಳಿಯ ಜೊತೆಗಿದ್ದಾನೆ. ಕಳಿಹಿ ಕೊಡಿ ಆಶೀರ್ವಾದ. ಹೋಗಿ ಶುಭವಾಗಲಿ. ದೇವತೆಗಳನ್ನು ಪಡಿದಟ್ಟಿದೆ. ಸ್ವರ್ಗದಲ್ಲಿರುವುದಕ್ಕೆ ಅವರು ಯೋಗ್ಯರೇ ಅಲ್ಲ. ಸ್ವರ್ಗದ ಪೀಠ ಏನಿದ್ದರೂ ಕೂಡ ನನ್ನ ಪಾಲಿಗೆ ಬರಿದಾದ ಪೀಠ. ಪ್ರಶಾಂತವಾದಂತಹ ಮನಸ್ಥಿತಿಯನ್ನು ನಾನು ಹೊಂದಿದವನಾಗಿದ್ದರಿಂದ
ಯಾರ ಸುದ್ದಿಗೂ ನಾನು ಹೋಗುವುದಿಲ್ಲ ಎಂಬುದಾಗಿ ಭಾವಿಸಿದು ಇಲ್ಲಿಗೆ ನಿಲ್ಲಿಸ್ತೇನೆ ಎಂಬುದಾಗಿ. ಆದರೆ ನಾನು ಸುಮ್ಮನೆ ಇರ್ತೇನೆ ಎಂಬುದಾಗಿ ಭಾವಿಸಿದ್ರು ಕೂಡ ನೀನು ಬಂದೆಯಾ, ರೆಕ್ಕೆಯಿಂದ ಬಡಿದೆಯಾ, ಹಕ್ಕಿಯಂತೆ ಹಾರುತ್ತಾ ಬಂದವ, ಮಾತನಾಡುತ್ತಾ ಇದ್ದಿ, ವಿಶೇಷ ವ್ಯಕ್ತಿತ್ವ. ಯಾರು ಹಾಡಿದು ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿಯುಟ್ಟು ಮಾಡಿ. ನೀನು ನಾನು ಮಧುವನದಲ್ಲೇ ಇರಬೇಕು ಅಂತ ಭಾವಿಸಿದ್ಯಾ? ದೇವಲೋಕ ದೇವತೆಗಳಿಗೆ ಅಂತ ಕೊಟ್ಟಿದ್ಯಾ? ಏನು ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದೆ ಅಲ್ಲ, ಸುಮನ ಸರನ್ನು ಸಮರ ಮುಖದಲ್ಲಿ ಸೋಲಿಸಿದ್ದೀಯ. ಸೋಲಿಸಿದ್ದಾನೆ, ಸೋಲಿಸಬೇಕಿತ್ತು. ನನ್ನ ಉದ್ದೇಶ ಸುರಪೀಠವನ್ನು ಏರಿದೆ. ನಿನ್ನನ್ನು ಪ್ರಶ್ನಿಸಲು ಬಂದವ ಸಾಮಾನ್ಯದವರಲ್ಲ. ಯಾರು ನೀನು? ಯಕ್ಷರಾಜ ಪಿಂಗಳ ಕಾಣಿವೇನು
ತಂದಾಗ ಮಾಲಿನಿಗೆರಗೆ ಬೇದನೋ ಅಮ್ಮ 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 ಏನಾಯ್ತು? ಯಾಕೆ ಈ ರೀತಿ ಬೊಬ್ಬೆಡ್ತಾ ಇದೀಯಾ? ನಾನು ಯಾರು ನೀನು? ನಿಮ್ಮನ್ನು ಕರೆದದ್ದಲ್ವ? ಕರೆದದ್ದು ಯಾವ ರೀತಿ? ಅಮ್ಮ ಹೇಮ ಮಾಲಿನಿ. ಏ ಅಮ್ಮ ಮಾಲಿನಿ, ಯಾರು ನೀನು? ಹೊಸ ಮುಖ, ಸುಳ್ಳು ಹೇಳ್ತೀರಿ. ಮುಚ್ಚು ಬಾಯಿ, ಹಾಸ್ಯ ಮಾಡ್ತಾ ಇದ್ದೀರಿ. ಈ- ಏನಾಯ್ತು? ಅದಕ್ಕೆ ನಾನಲ್ಲದೆ ಬೇರೆ. ಆ, ಅಮ್ಮ ಇಷ್ಟು ಸಮಯ ಒಟ್ಟಿಗೆ ಇದ್ದು ಇನ್ನೂ ಗುರುತಿಲ್ವ? ನಿನ್ನ ಪರಿಚಯ ಇಲ್ಲ ನನಗೆ. ಅರಮನೆಯಲ್ಲಿ ಆಚೆ ಈಚೆ ಓಡಾಡಿಕೊಂಡಿದ್ದೆ. ನಿಮ್ಮ ಗಂಡ ಆಚೆ ಈಚೆ ಹೋಗುವಾಗ ಹಿಂಬದಿದೊಂದು ಸಣ್ಣ ಚೀಲ ಇಟ್ಕೊಂಡು ಹೀಗೆ ಹೋಗ್ತಾ ಇದ್ದ. ಅದು ನೀನಾ? ಮತ್ತೆ ನನ್ನವರ ದೂತ ನೀನು? ಹೋದಂತ ವಿಚಾರ ಏನಾಯ್ತು? ಲಾಲಿಸಬೇಕು ತಾಯೇ ಪಿನ್ನಗಳ ಮಾಲಿನಿ ಗುಣಮಣಿಯೇ ಗಳ ಮಾಲಿನಿ ಗುಣಮಣಿಯೇ ಕಾಳಗದಲ್ಲಿ ದೂರಂಗಾದ ಬಗೆಲನೆಂದು ಕಾಳಗದಲ್ಲಿ ದುರಜಾದ ಬಗೆಲನೆಂದು ಜೀವಿಯುಳಿದಿದಂತ ನಿಮ್ಮಯ ಕಾತ ಕಳಗದಲ್ಲಿ ಚುರಜಾದ ಬಗೆಲವನ್ನು ನಿನ್ನೆಯುಳಿದಿದ ನಿಮ್ಮಯ ಕಾತ ಮಾಲಿನಿ ಗುಣಮಣಿಯೇ ಅಮ್ಮ ನಾದಿಸಬೇಕು ಅಮ್ಮ ನಾವೆಲ್ಲ ನಿಮ್ಮ ಗಂಡನ ಜೊತೆ ಸೇರಿ ಗುರುಪುರಕ್ಕೆ ಹೋದ್ದು. ಸುರಪುರಕ್ಕೆ ಹೋದವರು ಜೀಗುಜ್ಜೆ ಮಾಡ್ಲಿಕ್ಕೆ, ದಿಗ್ವಿಜಯ ಮಾಡುವುದಕ್ಕಾಗಿ. ಅಲ್ಲಿ ಹೋದ ಕೂಡಲೇ ಸುರತ್ಕಲ್ ಸುರತ್ ಕಳ್ಳರು, ದೇವತೆಗಳು. ಸುರರ್ ಕಳ್ಳರು. ಏನದು? ಅದೇ ದೇವತೆಗಳು ಆ, ಯುದ್ಧಕ್ಕೆ ಬಂದ್ರಮ್ಮ. ಬಂದವರಿಗೆ ಒಂದೊಂದೇ ಪೆಟ್ಟು ಕೊಟ್ಟು ಕಳುಹಿಸಿ. ಸರಿ. ಕೊನೆಗೆ ಬಂದವ ಯಾರು? ಅವ ಸುರ್ಪ. ಸುರಪಾಲ ಬಂದ. ಅವ ಬಂದ ಒಂದು ಚಂದ ಕಾಣಬೇಕಿತ್ತು ತಾಯಿ. ಹೇಗಿತ್ತು? ನೇರವಾಗಿ 56ರಲ್ಲೇ ಬಂದ. ಐರಾವತನ ಏರಿಕೊಂಡು ಬಂದ. ಐರಾವತವ ಮತ್ತೆ ಅಮ್ಮ ಏನಾಯ್ತು? ಎಲ್ಲರ ಹಾಗೆಲ್ಲ. ಮತ್ತೆ ಅದಕ್ಕೆ 1,000 ಏನದು? ಸೊಂಡಿಲು. ಆ, ಬರುವಾಗ ಉಜ್ಜರಾಯುಧ ಹಿಡ್ಕೊಂಡು ಬಂದಿದ್ದ. ವಜ್ರಾಯುಧನ ಹಿಡಿದುಕೊಂಡು ಬಂದಿದ್ದ. ಯುದ್ಧ ಸ್ವಲ್ಪ ಉದ್ದ ಮಾಡಿದ. ಆ, ಪರಿಣಾಮ ಅವನಿಗೂ ಗೆಲ್ಲಿಕ್ಕಾಗಲಿಲ್ಲ ತಾಯಿ. ಅವನು ಸೋತು ಹೋಗಿ ಬಿಟ್ಟಲ್ಲ ಮುಚ್ಚು ಬಾಯಿ. ಏನಾಯ್ತು? ಅವನು ಸೋತದ್ದು ಸಂತೋಷದ ವಿಚಾರ. ಅದಕ್ಕೆ ನಗು ನಗು ತಿಳಿಸ್ಬೇಕು ನೀನೀಗ. ನಿಮ್ಮದು ಒಳ್ಳೆ ಸಂಗತಿ. ಏನಾಯ್ತು? ನೀವು ನಗುವುದಕ್ಕೆ ಹೇಳ್ಬಹುದು, ಆದ್ರೆ ನಾನು ಹೇಳೋ ವಿಚಾರ ಕೇಳಿ ನೀವು ಎಷ್ಟು ಅಳುತ್ತೀರಿ ಅಂತ ಇರುವುದು. ಹೌದು, ಯಾಕೆ ಸಂತೋಷ ಆಗ್ಬೇಕು? ವಿಷಯ ಉಂಟಮ್ಮ. ಏನದು? ದೇವೇಂದ್ರ ಸೋತು ಹೋದ ಬಳಿಕ ನಮ್ಮ ಒಡೆಯರು ಏನು ಬಿದ್ದಿದ್ದದು? ಹುಡುಕುದೇನೆ? ಮಸಾನೆಯಲ್ಲಿ ಉಂಟು. ಸಿಂಹಾಸನ. ಅದು ಕಂಡದ್ದೇ ತಡ. ನಮ್ಮ ಒಡೆಯರು ಸಿಂಹಸ್ಟರ್ ಆದ್ರು. ಸಿಂಹವಿಷ್ಟರವಣಿ ಏರಿ ಕುಳಿತರು. ಆವಾಗ ನೋಡ್ಬೇಕಿತ್ತು ಏನಾಯ್ತು? ನಾನಾ ರೀತಿಯ ಸಾಂಕ್ರಾಮಿಕ ಕಾರ್ಯ. ಅದು ನಿನಗೆ ರೋಗ ಬಂದದ್ದು. ರೋಗ ಅಲ್ಲ, ಮತ್ತೇನು? ಕಾರ್ಯಕ್ರಮ. ಆ ಸಾಂಸ್ಕೃತಿಕ ಕಾರ್ಯಕ್ರಮ ಚಿಕ್ಕ ನಿನಗೆ ಬರುವುದಿಲ್ಲ ಬಿಡು. ನನಗೆ ಅದೇ ದೋಷ ಉಂಟು ಸ್ವಲ್ಪ. ಹೌದೌದು. ಗಾನ ವೈಭವ, ನಾಟ್ಯ ವೈಭವ ಎಲ್ಲ ಆಗುತ್ತಾ ಇತ್ತಮ್ಮ. ಆವಾಗ ಯಾಕೋ ಏನೋ ಒಮ್ಮೆಲೆ ನಿಮ್ಮ ನೆನಪಾಯಿತು. ಯಾಕೋ?
ನೀವು ಕೂಡ ಒಂದು ಸ್ವರ್ಗಸ್ಥರಾಗಿರ್ತಿದ್ರೆ ಮುಚ್ಚಬಾಯ್. ಏನಾಯ್ತು ನನ್ನ ಮಾತನಾಡ್ತಾ? ಸ್ವರ್ಗದ ಆಸ್ಥಾನದಲ್ಲಿ ಓ, ಇರ್ತಿದ್ರೆ ನನ್ನ ಜೊತೆ ನಾನು ಇರ್ತಾ ಇದ್ರೆ ಈ ಚಂದ ಎಲ್ಲ ಕಾಣಬಹುದಿತ್ತಲ್ಲ. ಅದು ಸರಿ. ಅಷ್ಟು ಎನಿಸಿದ್ದೆ ತಡಮ್ಮ. ಮತ್ತೇನಾಯ್ತು? ಒಮ್ಮೆಲೆ ನಿಶಬ್ದ. ಯಾಕೋ? ಇಷ್ಟು ಚಿಕ್ಕ ಹುಡುಗ ರೆಕ್ಕೆ ಕಟ್ಟಿಕೊಂಡು ಬಂದದ್ದು. ರೆಕ್ಕೆ ಕಟ್ಟಿ ಅವನು ಸ್ವಂತ ಅಂತೆ. ಯಾರದು? ಬರುವಾಗ ನಮ್ಮವರೆಲ್ಲ ಹೇಳಿದ್ರು ಹಕ್ಕಿಯಂತೆ ಹಾರಿ ಆಕ್ಷನ್ ಬಂದನ್ನು. ಓ, ಯಕ್ಷರಾಜ ಪಿಂಗಲಾಕ್ಷ. ಪಿಂಕಲ ಏನದು? ಅವನ ಹೆಸರು. ಯಕ್ಷರಾಜ ಪಿಂಗಲಾಕ್ಷ. ದೂರದಲ್ಲಿ ನಿಂತು ಕೈ ಸನ್ನೆಯಿಂದ ಕರೆದ. ಆ, ಇಷ್ಟು ಚಿಕ್ಕ ಹುಡುಗ ಕರೆಯುವಾಗ ಹೋಗ್ಲಿಕ್ಕೆ ಅವನಿಗಿಂತ ಸಣ್ಣವರ. ಮತ್ತೆ ಹೋಗದೆ ಇರುವುದಕ್ಕೆ ಅವನಿಗೆ ಸಿಟ್ಟು ಬಂತು. ಸಿಟ್ಟು ಬಂತು. ಅಲ್ಲಿಂದಲೇ ಬಲ ಕೈಯನ್ನು ಮುಷ್ಟಿ ಬಲವಾಗಿ ಹಿಡಿದು ಓಡೋಡಿಕೊಂಡು ಬಂದು ನಮ್ಮ ಒಡೆಯರ ಎದೆಗೆ ಒಂದೇ ಪೆಟ್ಟು ಡಿಮ್. ಏನಾಯ್ತು? ಬರ್ತದ್ದು. ಅಲ್ಲಿಗೆ ಎರಡು ಕೈಯಲ್ಲಿ ಎದೆ ಹಿಡ್ಕೊಂಡ್ರು. ಅಯ್ಯೋ, ಉಸಿರಾಡೋದಕ್ಕೆ ಸಮಸ್ಯೆ ಉಂಟಾಯ್ತು. ಏನು ಸಿರು ಬಿಡ್ತಾ ಇದ್ರು, ಮಾತಾಡ್ಲಿಕ್ಕೆ ಆಗುತ್ತಾ ಇರ್ಲಿಲ್ಲ. ಹೀಗೆ ಆಚೆ ಈಚೆ ನೋಡುವಾಗ ನನ್ನನ್ನು ಕಂಡ್ರು. ಏನೋ ಇದು? ಕೈ ಸನ್ನೆಯಿಂದ ಕರೆದದ್ದು. ಹತ್ತಿರಕ್ಕೆ ಹೋಗಿ ಅವರ ಮುಖವನ್ನೇ ನೋಡಿದೆ. ಮಂಗ. ಯಾರು ಇದು? ನನ್ನನ್ನು ಹೇಳಿದ್ದವರು. ನನ್ನವರು ಹೇಳಿದ್ದು. ಹೌದು, ಏನಾಗಿ? ಮಂಗ. ಏನೋ ಇದರಿಂದ ಮುಖದಲ್ಲೇನು ಕೋತಿ ಕುಣಿತ ಉಂಟು, ಕೆಳಗೆ ನೋಡು ಅಂತ. ಅಮ್ಮ, ನಮ್ಮ ಒಡೆಯರಿಗೆ ಯಾಕೆ ಎದ್ದು ನಿಲ್ಲಿಕ್ಕೆ ಆಗಲಿಲ್ಲ ಅಂತ ಆವಾಗ ವಿಷಯ ಗೊತ್ತ. ಯಾಕೆ? ಏನಾಗಿದೆ? ಯಕ್ಷನ ಕಾಲು ನಮ್ಮ ಒಡೆಯರ ಕಾಲಿನ ಮೇಲೆ ಇತ್ತು. ಅದನ್ನು ತೆಗೆಯಲಿಕ್ಕೆ ಸೂಚನೆ ಕೊಟ್ಟರು. ಸೂಚಿಸಿದ್ಯಾ ನೀನು? ಪರ ಊರಿಗೆ ಹೋದ ನಂತರ ನಾವೊಂದು ಮರ್ಯಾದೆ ಕೊಟ್ಟು ಮಾತಾಡ್ಬೇಕೋ ಬೇಡುವ? ಕ್ರಮ ಹೌದು. ಅದೇ ರೀತಿ ಮಾತಾಡಿದೆ. ಯಕ್ಷರೇ ತೆಗೆ. ಯಾವ್ದ್ರದ್ದು? ಅವಂದೇ. ಏನದು? ಅವನದೇ. ಯಕ್ಷರೇ ತೆಗೆ ಕಾಲು. ಯಕ್ಷ ಕಾಲು ತೆಗೆ. ಆಹಾ, ಕೂಡದು. ಯಾಕೆ? ಯಕ್ಷ ಅಂತ ಹೇಳಿದ್ರೆ ಏಕವಚನ ಅಲ್ವಾ? ಬಹುವಚನ ಆಗುವಾಗ ಯಕ್ಷರೇ. ಓ, ಗೌರವ ಸೂಚಿಸಿದ್ದೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದು ಅಷ್ಟು ದೂರ ಹೋಗಿ ನಿಂತ. ಪೀಡೆ ಹೋಯ್ತು ಅಂತ ಎಣಿಸಿದ್ದಮ್ಮ. ಮತ್ತೇನಾಯ್ತು? ಅಮ್ಮೋ, ಅವ ಪುನಃ ಮತ್ತೆ ವೇಗವಾಗಿ ಬಂದು ಎರಡು ಕೈಯನ್ನು ಬಲವಾಗಿ ಮುಷ್ಟಿ ಬಗಿ ಗಟ್ಟಿ ಹಿಡಿದು ನಮ್ಮ ಒಡೆಯರ ಎದೆಗೆ ಒದೆ ಬಿಟ್ಟು ಹೊಡೆದ. ಒಡೆಯರು ಅಲ್ಲಿಗೆ ನೆಲದ ಮೇಲೆ ಮಲಗಿದ್ರು. ತಾಯಿ, ಮತ್ತೇನಾಯ್ತು? ಎಬ್ಬಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಆದ್ರೂ ನನಗೆ ಸಂಶಯದ ಮೇಲೆ ಅನುಮಾನ ಬಂತು. ಅಯ್ಯೋ ಪುಣ್ಯದದ್ದು, ಎರಡು ಒಂದೇ ಮಾತು ಮುಂದುವರಿಸು ನೀನೀಗ. ಅಮ್ಮ, ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿತ್ತು. ಏನದು? ನಾಲಗೆ ಹೊರಗೆ ಚಾಚಿ ರಕ್ತಕಾರಿ ನಿಮ್ಮ ಗಂಡ ನಮ್ಮ ಒಡೆಯರು ಸದೇ. ಪತಿಯೇ ನೀ ಮಡಿದೆಯಲ್ಲ, ಪತಿಯೇ ನೀ ಮಡಿದೆಯಲ್ಲ, ಈ ಪರಿಯನ್ನ ಜತೆಯ ನಗಲುವರೇನಲ್ಲ, ಚಿತಿಯೊಳು ನಿನ್ನ ನಗಲಿ ಜೀವಿಸಲಂತೆ ವ್ಯಥೆಯ ಯಾರೊಡನೆ ಉಸುರಲಿ ಪತಿಯೇ. ಅಯ್ಯೋ ಶಿವನೇ, ಎಂತಹ ನನ್ನ ಕಠೋರವಾದಂತಹ ಮಾತುಗಳನ್ನು ಕೇಳುತ್ತಾ ಇದ್ದೀನಿ ನಾನು. ಈ ವಾರ್ತೆಯನ್ನು ಕೇಳುವುದಕ್ಕಿಂತ ಮುಂಚೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬಹುದಿತ್ತಲ್ಲವೇ? ಬದುಕಿ ಸಾಯುವುದಕ್ಕಿಂತ ಸತ್ತು ಬದುಕುವಂತ ಯೋಗ ಇದ್ರೆ ನಾನು ಅದನ್ನು ಆಯ್ಕೆ ಮಾಡಿಕೊಡುತ್ತಿದ್ದನು ಏನು? ನನ್ನ ಸ್ವಾಮಿ ನಾಕವನ ಸ್ವಾಧೀನ ಪಡಿಸಿಕೊಂಡು ಬರುವಂತ ವೇಳೆಗೆ ಹೇಳಿದಂತ ಮಾತಾದ್ರೂ ಹೇಗೆ? ರಮಣಿ, ನಾ ಬರುವಂತ ವೇಳೆಗೆ ನಗು ಮುಖದಿಂದ ನನ್ನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗು ಎಂದು ಹೇಳಿ ಹೋದ್ರಲ್ಲ ಸ್ವಾಮಿ. ನೀವು ಹೇಳಿದಂತ ಮಾತು ಮಾತಾಗಿ ಉಳಿಯುತ್ತಲ್ಲ ಸ್ವಾಮಿ, ಮಾತಾಗಿ ಉಳಿಯುತ್ತಲ್ಲ. ಪ್ರಪಂಚದ ಎಲ್ಲಾ ಹೆಣ್ಣು ಮಕ್ಕಳ ಹಾಗೆ ಹಣೆಯಲ್ಲಿರುವಂತಹ ಕುಂಕುಮದಿಲಕ, ಕೊರಳಲ್ಲಿರುವಂತಹ ಮಾಂಗಲ್ಯ ಸೇನ, ಕೈಯಲ್ಲಿರುವಂತಹ ಕೈ ಪರಿಣಾಮವನ್ನು ಧರಿಸಿಕೊಂಡು ಸಂತೋಷ ಪಡುವಂತ ವೇಳೆಗೆ ನನ್ನ ಆಶಾ ಗೋಪುರವನ್ನು ನುಚ್ಚು ನೂರಾಗಿ ಹೋಯ್ತಲ್ಲ ಸ್ವಾಮಿ, ನುಚ್ಚು ನೂರಾಗಿ ಹೋಯ್ತಲ್ಲ. ಇಲ್ಲ ಸ್ವಾಮಿ, ಇಲ್ಲ, ನಿಮ್ಮನ್ನು ಕಳೆದುಕೊಂಡಂತ ಮಾಲಿನ್ಯ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯಿದ್ರಂತೆ, ನಾನು ಕೂಡ ಸಾಯಿ. ಹತ್ತು ಫಲವೇ ನಿನ್ನು ಸುಮ್ಮನೆ
ಬಂತೋ ಫಲವೀನಿನ್ನು ಸುಮ್ಮನಿಯೇ ಸತ್ತವರು ಜೀವಿಪರಿ ಸಮರ ಸಮರ್ಥನಾಗಿಗೆ ಕರಳ ಮಹಿಷಾಸುರಗೆ ಹದನಗಳ ಸುಮ್ಮನ ಸುಮತವನ್ನು ತಾನೇ ಮಾಡಿದು ನಾಕವ ತೀರು ವರ್ಷದ ಯೋಧದ ಕರದಳ ಮಗನ ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಿದ್ದ ಮರಡಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯಿತು. ನಾನು ಇಲ್ಲ, ನನಗೆ ದುಃಖಿಸಲಿ, ನನಗೆ ಕಣ್ಣೀರು ಸುರಿಸಲಿ. ಸತ್ತವರಿಗಾಗಿ ಇದ್ದವರು ಹತ್ರ ಹತ್ತವರು ಒಂದು ಸಾಯಲೇಬೇಕು ತಾನೆ. ನಮ್ಮ ಜೀವನವೇನು ಶಾಶ್ವತವೇನಲ್ಲ. ನೀರ ಮೇಲಿನ ಗುಳ್ಳೆಯ ತರ ಯಾವಾಗ ಹೊಡೆದು ಹೋಗುತ್ತದೆ ಎಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ಹಾಗಾದ್ರೆ ನನಗೆ ಈ ರೀತಿಯಾಗುವುದ ಕಾರಣ ಯಾರು? ಯಾರು 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 ಯಾರು? ಎಲ್ಲ ದೇವತೆಗಳು, ಎಲ್ಲ ದೇವತೆಗಳು. ನನ್ನ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ಮಾಡಿದ ನಿಮ್ಮ ಕಣ್ಣಲ್ಲಿ ರಕ್ತ ಇದ್ದಲ್ಲಿ ಜತೆ ಸೊತೆಯಾದಂತಹ ಮಾಲಿನ್ಯನಲ್ಲ, ಮಾಲಿನ್ಯನಲ್ಲ. ಹಾಗಾದ್ರೆ ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಯಾರಿದ್ದಾರೆ? ಇದ್ದಾನೆ, ನನ್ನ ಮಗನಿದ್ದಾನೆ ಮಹೇಶ. ಸಕಲ ವಿಚಾರ ಬೆತ್ತಸಿ ಒಂದು ಗಾತೆಯನ್ನು ಕಾಣಿಸ್ತೇನೆ ಅಂತೆ. ನನ್ನ ಮಗನನ್ನು ಕರೆಯುತ್ತೇನಂತೆ, ನನ್ನ ಕರಳ ಕುಡಿಯನ್ನು ಕರೆಯುತ್ತೇನಂತೆ. ಮಗನೇ ಮಹೇಶ, ಮಗನೇ ಮಹೇಶ, ಮಗನೇ ಮಹೇಶ.
ಚಿಂತೆಯು ನಿನಗೆ ಕಾರಣವ ಕೇಳಬೇಕಮ್ಮ. ಪಟ್ಟಣದ ರಾಜಾಂಗಣದಲ್ಲಿ ಅಸುರರನ್ನೆಲ್ಲ ಜೊತೆ ಸೇರಿಸಿ ಸಂತೋಷದಿಂದ ಗುಪ್ಪಳಿಸುತ್ತಾ ಇದ್ದವ ನಾನು. ಆ ಹೊತ್ತಿಗೆ ನನ್ನ ಅಬ್ಬೆಯಾದಂತಹ ನಿನ್ನ ಕರುಳಿನ ಕೂಗು ಕೇಳಿಸಿತು. ಮಗನೇ ಮಹಿಷ ಎಂಬುದಾಗಿ ನಿನ್ನ ಕರೆಯನ್ನು ಆಲಿಸಿದ್ದೆ ತಡ ಸಹಪಾಠಿಗಳನ್ನೆಲ್ಲ ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನಿನ್ನ ಮುಖವನ್ನು ಸರಿಯಾಗಿ ಗಮನಿಸಿದ್ರೆ ಹೇಳಿದು ತಾಯಿ. ಹಣೆಯಲ್ಲಿದ್ದಂತಹ ಕುಂಕುಮ ಕರಗಿ ಹೋಗಿದೆ, ಕಣ್ಣಲ್ಲಿ ಕಣ್ಣೀರು, ಮಂಗಳಸೂತ್ರ ಇಲ್ಲ, ಕೈಬಳೆ ಇಲ್ಲ, ಆಡಂಬರವನ್ನು ಕಳೆದುಕೊಂಡಿದ್ದೀಯ. ಈ ದಾರುಣಿಯ ಮೇಲೆ ಬಿದ್ದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭಾವನೆ ನಿನಗೆ? ನನ್ನಲ್ಲಿ ಹೇಳಮ್ಮ. ನಿನಗೂ ಕಷ್ಟವೇ? ಮಹಿಷಾಸುರನೊಬ್ಬೆ ನೀನು, ನಿನಗೂ ದುಃಖವೇ? ಈ ಪರಿಯ ಕಷ್ಟಗಳನ್ನು ತಂದೊಡ್ಡಿದವರು ಯಾರು? ನಮ್ಮ ಕುಲದ ವೈರಿಯಾದಂತಹ ಹರಿಯೋ ಅಲ್ಲ ಶಂಕರನೋ ಮೇಲು ಸರಸಿದೋದ್ಭವನು ಯಾರೇ ಆಗಿರಲಿ ಈ ರೀತಿ ಕಣ್ಣೀರನ್ನು ಸುರಿಸಬೇಕಾಗಿಲ್ಲ. ಸುರಸಮರ್ಥನಾಗಿರೋ ಸರಳ ಮನುಷ್ಯ ನಾನು ಬಂದಿದ್ದೇನೆ, ನನ್ನಲ್ಲಿ ಪೀಳಲಿ ನನಯೂ ಮುದ್ದು ಕಂದ ಕಂದ ಪೀಳಲೆ ನನಯೂ ಮುದ್ದು ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲು ನಾಗವನ್ನು ಬಯದಿ ಮೇಲು ನಾಗವನ್ನು ಬಯದಿ ಕಂದ ಕಂದ ಮುನ್ನೆ ಕಾಳಗಕ್ಕೆ ಸೈನ್ಯ ಬೇರದೆ ಮೊನ್ನೆ
ಕೇಳಲೇನಯ್ಯೋ ಮುದ್ದು ಕಂದ ಕಂದ ಮಗನೇ, ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಬಿತ್ತರಿಸಲಿ ಮಗನೇ, ಏನೆಂದು ಬಿತ್ತರಿಸಲಿ? ಇದ್ದದನ್ನು ಇದ್ದ ಹಾಗೆ ಹೇಳಿ ಬಿಡುತ್ತಾಯಿ. ಮನೆಗೆ ಬೆಂಕಿ ಬಿದ್ದರೆ ಮರದಡಿಗೋಗಿ ಆಶ್ರಯ ಪಡೆಯಬಹುದು. ಸರಿ. ಮನಸ್ಸಿಗೆ ಬೆಂಕಿ ಬಿದ್ದರೆ ಎಲ್ಲಿ ಹೋದ್ರೂ ಉಪಶಮನವಾಗದು ಮಗನೇ, ಉಪಶಮನವಾಗದು. ಅದನ್ನು ಹತ್ತಿರಲ್ಲಿದ್ದವರಲ್ಲಿ ಹೇಳಿದ್ರೆ ಬೇಗ ಉಪಶಮನ ಆಗ್ತದೆ. ಕಂದ, ನಿನ್ನ ಮಗ ನಾನು ಮಹೇಶನಿದ್ದೇನೆ, ನಿಜ. ನನ್ನಲ್ಲಿ ಹೇಳಮ್ಮ. ಮಗ, ಓ ನಿನ್ನ ತಂದೆ ಹ್ಮ್ ಸೇನೆಯನ್ನು ಕೂಡಿಕೊಂಡು ಸ್ವರ್ಗ ಲೋಕದತ್ತ ಹೋದಂತ ವಿಚಾರ ನಿನಗೆ ಗೊತ್ತಿದೆ ಅಲ್ವೇ? ಚೆನ್ನಾಗಿ ಬಲ್ಲವ ನಾನು. ಬಂದಂತ ಸುಮನಸರೆಲ್ಲರನ್ನು ಹಿಮ್ಮೆಟ್ಟಿಸಿದ್ರಂತೆ. ಹೌದೇ? ಪರಿಣಾದ ಸಿಂಹ ವಿಸ್ತಾರವನ್ನು ಏರಿ ಕುಳಿತಂತೆ ಮಗನೇ. ಅಮ್ಮ, ದೇವಲೋಕದ ಪೀಠ ಬೇಕೆಂಬ ಉದ್ದೇಶದಿಂದಲೇ ಅಪ್ಪ ದಿಗ್ವಿಜಯ ನಡೆಸಿದ್ದು. ನಿಜ. ಅದು ನಮ್ಮ ಪಾಲಿಗೆ ದೊರಕಿದಂದ ಮೇಲೆ ನಾವೆಲ್ಲರೂ ಸಂತೋಷದಲ್ಲಿ ಕುಣಿದಾಡಬೇಕು, ನಲಿದಾಡಬೇಕು. ನಾನು ಇಷ್ಟು ನಲಿದಾಡ್ತಾ ಇರುವಾಗ ನೀನು ಸುಮ್ಮನೆ ಕುಳಿತುಕೊಂಡು ಅಯ್ಯೋ ಅಯ್ಯೋ ಅಂತ ಹೇಳಿದ್ರೆ ನನಗೆ ಅರ್ಥ ಆಗ್ತದೆ. ಮಗನೇ, ಆ ಸಂತೋಷವೆಂಬುದು ನಮ್ಮ ಜೊತೆ ಶಾಶ್ವತವಾಗಿರಲಿಲ್ಲ. ಯಾಕಮ್ಮ, ಯಾಕೆ? ಬಂದಂತ ಸುಮನಸರೆಲ್ಲರೂ ಒಟ್ಟಾಗಿ ನಿನ್ನ ತಂದೆಯನ್ನು ನಿನ್ನ ತಂದೆಯನ್ನು ಮೋಸದಿಂದ ಕೊಂದರು ಮಗನೇ. ಅಳಿದು ಹೋದ್ರೆ ತಂದೆಯನ್ನು ಕೊಂದವ ಯಾರಮ್ಮ ಯಾರು? ಮುಪ್ಪಣ್ಣನೆ ಎಂದು ಸಮರಕ್ಕೆ ಬರಲಿ. ಲೆಕ್ಕಿಸುವ ಮಗ ಮೈಸೂರನ್ನು ತನಗೆ ನಾಡಿದ ನುಡಿಗೆ ಮಾಲಿನಿ, ತನಗೆ ನಾಡಿದ ನುಡಿಗೆ ಮಾಲಿನಿ, ಮನದೇ ಹರ್ಷವನಾಂತು ನುಡಿದಳು, ಮನದೇ ಹರ್ಷವನಾಂತು ನುಡಿದಳು.
ಅನಿಮಿಷರ ಗೆಲ್ಲಬಹುದು ಸಮರದೆ ಅನಿಮಿಷರ ಗೆಲ್ಲಬಹುದು ಸಮರದೆ ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಕದೇ ಅನವರತ ಸುಮನಸರ ಪಕ್ಷದೇ ನಿನಗೆ ಪೀಳುವೆನುಂದು ವಿಧಿಯಲ್ಲಿ ಪಡೆದು ವರಗಳನ್ನು ತನಯ ನೋಡಿದ ನುಡಿಗೆ ಮಾಲಿನಿ ಕಂದ ಆಗ ಮಗನಿಯೇ ಯಾಕೆ ಸ್ವಲ್ಪ ಸೈರಿಸಿ. ಏನು ನಿನ್ನ ವೀರೋಚ ನುಡಿಗಳು ಕೇಳುವಾಗ ಸಂತೋಷವಾಯಿತು. ಅದಕ್ಕೆ ಆದ್ರೆ ಒಂದು ವಿಚಾರ ಏನು ತಿಳಿದರೊಂದು ಮಾತನ್ನು ಹೇಳಿದ್ದಾರೆ. ಹೇಗೆ? ಕಾರಣ ಮೊದಲು ಕಣ್ಣಿಟ್ಟು ವ್ಯವಹರಿಸಬೇಕೆನ್ನುವ ಹಾಗೆ. ಅದಕ್ಕೆ ಇಲ್ಲವಾದಲ್ಲಿ ಆ ದೇವತೆಗಳು ಮೋಸ ಮಾಡುವುದಕ್ಕೆ ಅಪಾಪಿಸ್ತಾ ಇರುತ್ತಾರೆ. ಅವರ ದೇವತೆಗಳ ಮೋಸದ ಬಲೆಗೆ ಬೀಳಕೂಡದು ಮಗನೇ. ಈ ಕಾಲಕ್ಕೆ ಸಂತೋಷವಾಯಿತು. ಯಾಕೆ ಬಲ್ಲೆ? ಯಾಕೆ? ನಮಗೆ ಬಂದಂತಹ ಕಷ್ಟವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಪರಿಮಾರ್ಜನೆ ಮಾಡಿಕೊಡುತ್ತೇನೆ ಎಂಬ ಹಾಗೆ ಮುಂದನೆ ನೀಡುತ್ತಾ ಇದ್ದೀವಿ. ಹೋಗುವಂತ ಕಾಲಕ್ಕೆ ದೇಹ ಬಲ ಒಂದೇ ಮತ್ತೆ ದೈವ ಬಲ ಅದು ಯಾರು ಕೊಡ್ತಾರೆ? ಅದಕ್ಕಾಗಿ ಆದಷ್ಟು ಬೇಗ ಕಾರಣ ಸೇರಬೇಕು. ಹೋಗಿ ವಿಧಾನ ತಪಸ್ಸನ್ನು ಆಚರಿಸಿ ವರಬಲ ನಮ್ಮಲ್ಲಿ ಇತ್ತು ಅಂತ ನಾವು ಅಂದುಕೊಂಡಂತ ಕಾರ್ಯವನ್ನು ಈಡೇರಿಸಲಿಕ್ಕೆ ಸಾಧ್ಯ ಮಗನೇ. ಇಷ್ಟು ಮಾಡಿದಂಗೆ ಸಂತೋಷವಾಗಿದೆ. ಹಾಗಾದ್ರೆ ಕಳಿಸಿಕೊಡು, ಹೋಗಿ ಬರ್ತೇನೆ. ನಿಲ್ಲು ಕಂದ ಸ್ವಲ್ಪ ಮಗನೇ. ತಪಸ್ಸಿಗಾಗಿ ಹೋಗ್ತಾ ಇದ್ದೀಯ. ಹೋಗುವಂತ ಕಾಲಕ್ಕೆ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರದು. ಅದಕ್ಕಾಗಿ ತಂದೆಯ ಪಟ್ಟದ ಕತ್ತೆ ಕೊಡ್ತಾ ಇದ್ದೀನಿ. ನೀನು ಕೊಟ್ಟದ್ದನ್ನು ಯಾವಾಗಲೂ ಬೇಡ ಅಂತ ಹೇಳಿದ್ರು. ಆದ್ರೆ ಒಂದು ಕೆಲಸ ಮಾಡುದು ಮಗ, ನನಗೊಂದು ಮುತ್ತು, ಒಂದು ಆಲಿಂಗನ, ಒಂದು ಆಶೀರ್ವಾದ. ಕಂದ ಶೋಣಿತಾಪುರ ಕೀರ್ತಿ ಪತಾಕಿನ ಮುಗಿಲೆತ್ತರಿಗೆ ಶುಭವಾಗಲಿ. ಮಾತೆಗೆ ಮೈದು ವಿಖ್ಯಾತ ಮಹಿಷನು ಪಿತಾತನ ಪಗೈವೆ ಗೆಲುತ್ತಾ ಕ್ಷಣ ಪೊರಟೈ ತಂದು ಪುಷ್ಕರ ಕ್ಷೇತ್ರವ ಹೋಗುತ್ತದೆ ಬಳಿತು
ಈ ಸಂದರ್ಭ ಏನಾದರೂ ವರ್ತಮಾನವಿದೆ ಮಿತ್ರ, ನಾನೊಂದು ಶುಭ ಸುದ್ದಿಯನ್ನೇ ಕೇಳಿದ್ದೇನೆ. ಹೇಳಲು ಶೋಣಿತಾಪುರದಲ್ಲಿ ಮಾರನಿಗೆ ಮಗನಾಗಿ ಬಾಲ ವಯಸ್ಸು ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಮತ್ತೆ ವಿಧಾತರ ಕುರಿತು ತಪಸ್ಸನ್ನು ಆಚರಿಸಿ ಬೇಕಾದಂತ ವರಗಳನ್ನು ಪಡೆದು ಬಲಾಢ್ಯನಾಗಿ ಮೆರೆಯುತ್ತಾ ಇದ್ದಾನಂತೆ. ನಮ್ಮ ಕಷ್ಟ ಅವನವನು ಹೇಳಿದರೆ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗಬಹುದು. ನಡೆಯೋಣ ನೀವು. ಬ್ರಹ್ಮದೇವರ ಕುರಿತು ತಪಸ್ಸನ್ನು ಆಚರಿಸಿ ನನ್ನ ತಪಸ್ಸಿಗೆ ಉಳಿದಂತಹ ವಿಧಾತ ವರಗಳನ್ನು ಅನುಗ್ರಹಿಸಿದ್ದಾನೆ. ಈ ಧ್ವರೆ 7 ಜರಿನಲ್ಲಿ 3 ಮೂರ್ತಿಗಳಲ್ಲಿ ನನಗೆ ಮರಣವೇ ಇಲ್ಲವಂತೆ. ವರ ಪಡೆದಂತಹ ನಾನು ಭೂಲೋಕ ಮತ್ತು ಪಾತಾಳವನ್ನು ಸ್ವಾಧೀನದಲ್ಲಿರಿಸಿಕೊಂಡೆ. ನಾಲ್ಕದ ಬಗ್ಗೆ ಯೋಚನೆ ಮಾಡುವ ಯಾರು ಕಾಯ್ತಾ ಇದ್ದಾರೆ ಅಂತ ಬರಲಿ. ಕಡು ಹರುಷದ ಮಹಿಷನು ಅಡರಿಸಿ ಪೀಠವ ಬಿಡದು ಪಚರಿಸುತ್ತ ನುಡಿದಾಲಿವ್ಯಾರೆಂಬುದನ್ನು ಯಾರು ಹೆದರಬೇಕಾಗಿಲ್ಲ. ಎಲ್ಲರೂ ಒಟ್ಟಿಗೆ ಒಳಗೆ ಬನ್ನಿ. ಹೊಂದಿಸಿಕೊಂಡಿದ್ದೇವೆ. ಪ್ರತಿ ನಮಸ್ಕಾರ. ನಡೆ ತಂದ ದೈತ್ಯರ ಗಣನವನ್ನು ವೀಕ್ಷಿಸುತ್ತಾ ಇದ್ದೇನೆ. ಒಬ್ಬರಲ್ಲಿ ಇಬ್ಬರಲ್ಲ ಅನೇಕ ಬಂದಿದ್ದೀರಿ. ಅಂಗಾಂಗಗಳನ್ನು ಕಳೆದುಕೊಂಡವರು ನೀವು. ಯಾರು ನೀವು? ಎಲ್ಲಿಂದ ಬಂದವರು ಹೇಳಿ ನೋಡುವ. ಲಾಲಿಪುದಾದರಿ ಮಾಲಿನಿ ಸುಕುಮಾರ ತೀರುವ ನುಡಿ ತಂಕ ಸುರನ ಕಲವಲ್ಲಿದ ದುಃಖ ದಿಕ್ಷುರಾಳಿದಗೋ ವಿಠಲಾದಿ ದೈತ್ಯರ ಗಣನ ಮಾಲಿನಿ ಸುಕುಮಾರ ಮಾಲಿನಿ ಸುಕುಮಾರ ಮೊದಲಾಗಿ ವಂದಿಸುವಂತ ಇದೆ. ನಾವ್ಯಾರು ಅನ್ಯವೆಲ್ಲ. ಯಾರು ನೀವು? ಈ ಹಿಂದೆ ಶೋಣಿತಾಪುರವನ್ನು ಆಳ್ವಿಕೆ ಮಾಡುತ್ತಿದ್ದವರು. ನಿನ್ನ ಹೆಸರು? ಶಂಕಾಸುರ. ಅವ ಯಾರು? ದುರ್ಗಾಸುರ. ಮತ್ತೆ ಇಲ್ಲಿ ಸೇರಿದವರು ಎಲ್ಲ ಒಟ್ಟಿಗೆ ಹೇಳಿ. ಅಸುರ ಪಡೆಗಲಿ. ಸರಿ, ಏನು ಯಾಕೆ ಬಂದದ್ದು ಇಲ್ಲಿಗೆ? ನಮಗೊಂದು ಕಷ್ಟ ಬಂದಿದೆ. ಕಷ್ಟ ಹೇಗೆ? ಯಾರಿಂದ? ಎಲ್ಲಿ? ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಸ್ವರ್ಗಕ್ಕೆ ತಾಳಿಯನ್ನು ಮಾಡಿದವರು ನಾವು. ಆ ಹೊತ್ತಲ್ಲಿ ಸ್ವರ್ಗವು ನಮ್ಮ ವಶವಾಯಿತು. ಆಗ ಏನು ಮಾಡಿ? ಆದರೆ ಏನು ಮಾಡೋಣ? ಓಡಿ ಹೋದಂತ ಸುರಪ್ಪ ಆ ಹರಿಯಲ್ಲಿ ದೂರಿತ್ತ. ಆಗ ಹರಿ ಬರ್ಲಿಲ್ಲ. ಮತ್ತೇನು ಮಾಡಿ? ಬದಲಾಗಿ ಆತನ ಚಕ್ರವನ್ನು ಕಳುಹಿಸಿದ. ಚಕ್ರ ಬರುವಾಗ ನೀವೇನು ಮಾಡಿ? ಚಕ್ರದ ಆಘಾತಕ್ಕೆ ಸಿಲುಕಿದ ನಾವು ಅಂಗಾಂಗಗಳನ್ನು ಕಳೆದುಕೊಂಡು ಕಾಡಿನಲ್ಲಿ ವಾಸಿಸುತ್ತಾ ಇದ್ದೇವೆ. ಆಗ ಏನಾಯ್ತು? ಆ ಕಾಲದಲ್ಲಿ ಒಂದು ವರ್ತಮಾನವು ಸಿಕ್ಕಿತ್ತು. ಹೇಗೆ? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷನೆಂಬ ಹುಟ್ಟಿಕೊಂಡಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲದೆ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದ ವರಗಳನ್ನು ಪಡೆದು ಮಹಾಬಲನಾಗಿದ್ದಾನೆ ಎಂಬುದಾಗಿ. ಮಹಾಬಲ ಅಲ್ಲಿ ಇರ್ಲಿ, ಈಗ ನನ್ನ ಹತ್ತಿರ ಬಂದಿದ್ದೀರಲ್ಲ, ನನ್ನಿಂದ ಏನಾಗಬೇಕು? ಅಯ್ಯ, ನಮಗೆ ಮಾತ್ರ ಅನ್ಯಾಯವಾದದಲ್ಲ. ಮತ್ತೆ ಈ ಹಿಂದೆ ನಿನ್ನ ತಂದೆಯಾದ ವಿದ್ಯುನ್ ಮಾಡಿ ಬದುಕಕ್ಕೆ ದಾಳಿ ಮಾಡಿದಾಗ ಏನಾಯ್ತು? ಆ ನಿನ್ನ ತಂದೆಯ ಸಾವಿಗೆ ಕಾರಣ ಯಾರು ಹೆದರಬೇಕಾಗಿಲ್ಲ. ದೇವ ವೃಂದಾಕರನು ಸಮರದಲ್ಲಿ ಸದೆ ಮಾಡಿದು ನಾಕವನ್ನು ನಾನು ಪಡೆಯುತ್ತೇನೆ.
ಪರಾಕ್ರಮ ಗಟ್ಟಿರುವ ಇರುವಂತಹ ಸ್ಥಳ ಪುರಂದರ ನಮಗೆಂದು ಕೇಳಿದ್ದೇವೆ. ಬಂದಂತ ಕಾರ್ಯ ಕೇಳಿದರೆ ನಮ್ಮವರ ಚಾಲಕರಾಡಿದ ನುಡಿಯನ್ನು ಲೋಕದ ಪೀಠವನ್ನು ಬೀಸಿ ಮಹಿಷಾಸುರ ದಾಳಿ ಮಾಡಿದ್ದಾರೆ. ಬಂದಂತವರನ್ನು ಶಮಿಗಟ್ಟಬೇಕು, ಸ್ಥಳ ಮಾಡುವುದಲ್ಲ, ಸಮಸ್ತ ಸೇನೆಯನ್ನು ಕೂಡಿಕೊಂಡು ನಡೆಯುವಂತದ್ದು.
ಮಹಿಷನೇ ನಮ್ಮವರಾದಂತಹ ಶಂಕದುರ್ಗರಿಗೆ ಅನ್ಯಾಯ ಸಗಿದ್ದೇನೆ. ನನ್ನ ತಂದೆ ವಿದ್ಯುನ್ಮಾಲಿಯನ್ನು ಮೋಸದಿಂದ ಯಕ್ಷರ ಕೈಗೆ ಕೊಲಿಸಿದನು. ನಿನಗೆ ಸರಿಯಾದ ಮದ್ದು ಒಂದೇ, ಈ ಸಲ ಅರೆಯುವುದಕ್ಕೆ ಬಂದದ್ದು. ಎತ್ತುಕೊಂಡು ಸ್ವರ್ಗ ಮಹಿಷ ಸಾಮಾನ್ಯವಾಗಿ ಸಿಕ್ಕಿದ್ದನ್ನು ಯೋಚಿಸಿದೆ. ಸತತವನ್ನು ಮಾಡಿದ ಫಲವಾಗಿ ತ್ರಿಮೂರ್ತಿಗಳು ಭಕ್ತಿಯಿಂದ ಕಾಣಿಸಿದ್ದಾರೆ. ಈ ಹಿಂದೆ ಬಯಸಿ ಬಂದಿದ್ದ ನಿನ್ನ ಪಿತ ಕಳಿಸಿದ್ದೇನೆ ಶೈಮಿನಿಗೆ. ಈಗ ನೀನು ಮುಂದುವರಿತ ನೀನಾಗುವ ದಾರಿ. ನಾನು ಕೈ ಬಳೆ ಕಟ್ಟಿ ಬರಲಿಲ್ಲ ಕೈಗೆ ಸುಕುಮಾರನಿಗೆ ನಮ್ಮೊಡೆಯನಿಗೆ ಶುಭವಾಗಲಿ, ಮಂಗಲವಾಗಲಿ. ವಾಸವ ಮುಖ್ಯರನ್ನು ಸಮರದಲ್ಲಿ ಸತ ಮಾಡಿದ ಹಾಗಾಯ್ತು. 14 ಲೋಕದ ದೊರ ಮಹಿಷಾಸುರ, ಇನ್ನು ಮುಂದೆ ಅರ್ಪಣ ತರ್ಪಣ ಮಹಿಷಾರ್ಪಣ ಅದೆಲ್ಲ ವಿಷಯ. ಸ್ವರ್ಗವನ್ನು ಏರಿದಾಗ ಅದ್ಯಾರು ಎದ್ದು ಹೋಗ್ತಾ ಇರುವುದು? ಸೂರ್ಯ ಎಲ್ಲಿಗೆ ಅಂತವರು ಗೊತ್ತಿಲ್ಲ. ಅವರ ಕೆಲಸ ನಿರ್ವಹಿಸಿಕೊ ಹೊರಟದ್ದ. ಇರ್ಲಿ, ಆದ್ರೆ ಎಚ್ಚರಿಕೆ, ಎಲ್ಲಿಯಾದ್ರೂ ನನ್ನ ಆಜ್ಞೆಯನ್ನು ಮೀರಿ ಧಿಕ್ಕರಿಸಿದ್ರೆ ಅವರಿಗೂ ಕಠಿಣ ಶಿಕ್ಷೆ. ಈಗ ನಮ್ಗೆ ಬೇಕಾದದ್ದು ವಿಶ್ರಾಂತಿ. ಹೊಡೆಯುವ ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಾಕರ್ತರಾದ ಕುತ್ತೆತ್ತೂರು ಬಾಜಾವು ಕೇಂಜಮನೆಯ ಶ್ರೀಮತಿ ಭಾರತಿ ಚೇತನ್ ಶೆಟ್ಟಿ ಮತ್ತು ಇಂದಿರಾ ಭೋಜ ಶೆಟ್ಟಿ ಹಾಗೂ ಅವರ ಮನೆಯವರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಶಿರ್ತಾರಿ ಸಮೀಪದ ವಾಲ್ಪಾಡಿ ಬೋರುಗುಡ್ಡೆ ಎಂಬಲ್ಲಿ ಇದೇ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಹಿಂದೂ ಯುವ ಸೇನೆ ಓಂ ನಮೋ ಶಾಖೆ ಕಾವೂರು ಇದರ 10ನೇ ವರ್ಷದ ಸೇವೆಯಾಟವಾಗಿ ಇದೇ ತಿಂಗಳ 22ನೇ ತಾರೀಕಿನಂದು ಕಾವೂರು ಕೇಂದ್ರ ಮೈದಾನದಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಬಂದು ನೆರೆದಿರುವಂತಹ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರು ಸ್ಥಳದ ಮಹಾಗಣಪತಿ ದೇವರು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತನ್ನು ಇತ್ತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರಿದಕ್ಕೆ ಅನುಮತಿಯನ್ನು ಬೇಡುತ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ಎಲ್ಲರೂ ಎದ್ದೇಳಿ. ದೇವೇಂದ್ರ ದೇವತಿಂತಿನಿಯನ್ನು ನೆರೆಹಿಕೊಂಡು ಬಾಡಿದ ವದನಾರವಿಂದದಿಂದ ಇತ್ತಾಗಮಿಸಿದೆ ಅಲ್ಲ ನೀನು. ಏನು ಮಂದೆ ನಿಮ್ಮಿಂದಲೇ ವರವನ್ನು ಪಡೆದಂತ ವೈಶ್ಯನೆನ್ನುವ
ಮಾರ್ಗವನ್ನು ಕೈವರ್ತಿಸಿಕೊಂಡು ಮೆರೆಯುತ್ತಾ ಇದ್ದಾನೆ. ದುರುಳನ ಬಾಧೆಯನ್ನು ತಾಳಲಾಗುತ್ತಿಲ್ಲ. ಆತನವನೇ ಮಾಧವನಲ್ಲಿಗೆ ಹೋಗುವ ಆತನ ಮಧುಸೂದನ ನಡಿಯಲಿ ಕೇಳಲಿಲ್ಲ ಸುರಪಾಲ, ನಿಮ್ಮೆಲ್ಲರ ಕಣ್ಣೀರಿಗೆ ಕಾರಣ ಏನು ಎನ್ನುವ ಹಾಗೆ ಸ್ಪಷ್ಟವಾಗಿ ನಾನು ಅರ್ಥವಿಸಿಕೊಂಡವನೇ ಇದ್ದೇನೆ. ಆದರೆ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವಂತಹ ಸಾಮರ್ಥ್ಯ ಈ ಕಾಲದಲ್ಲಿ ವೈಕುಂಠಾಧಿಪತಿ ಮಾಧವನಿಗಿದೆ. ನಾವೆಲ್ಲರೂ ಹರಿಹರಾನಂದವಾಗಿ ದುರುಳನ ಹದ ಬಂದಳು. ಭವಯ್ಯ ನಮಸ್ಕಾರ. ನಮಸ್ಕಾರ. ಎತ್ತ ಕಡೆ ಗಮನ. ನಿಮ್ಮನ್ನ ಅರಸುತ್ತ ವೈಕುಂಠದೆಡೆಗೆ ಹೊರಟು ಬಂದವ ನಾನು ನಿನ್ನೊಡನೆ ಸಮಾಲೋಚಿಸಲು ಕೈಲಾಸದತ್ತ ಮುಖ ಮಾಡಿದವ. ಇರುವರು ಬಂದು ಒಂದಾದದ್ದು ತುಹಿನಾದ್ರಿಯ ದುಷ್ಟ ಮಹಿಷನಟ್ಟುಳಿಯಿಂದ 3 ಲೋಕಗಳು ಗಡುಗುಟ್ಟಿ ನಡಗುತ್ತಾ ಇವೆ. ಆ ಬಗ್ಗೆ ವಿಚಾರ ವಿಮರ್ಶಿಸೋಣ. ಚಂದ್ರಕಾಂತ ಶಿಲೆ ಕುಳಿತವರು ಚಂದ್ರಕಾಂತ ಶಿಲೆಯೊಳಂದವಗಿ ಕಳೆದ ಅವಧಿಸುವ ಹದವ ಯೋಚಿಸುವುದರಿರಲಿದ್ದ ನಳಿನ ಭವ ಸುರನೊಳಗೊಂಡು ನಡೆದಂದು ಬನ್ನಿ ಬನ್ನಿ ವೈಕುಂಠನವು ಕಾಣದಿರಲು ಹರಿಯು ಕಾಣುವುದಿಲ್ಲವಲ್ಲ. ನಳಿತ ನಿಳಯಗಳು ಪುರ ಹರದು ಇಲ್ಲದಿರೇ ತಿಳುಗಿದ ಶರೀರ ನುಡಿ ತುಷಿತಾದ್ರಿಯಲಿ ಹರಿಹರ ಅದಿಗಳಿ ಪಹದನ ದೇವೇಂದ್ರ, ನಾವೆಲ್ಲರೂ ವೈಕುಂಠಕ್ಕೆ ಬಂದರೆ ನಾರಾಯಣ ದೇವರು ಕಾಣಿಸುವುದಿಲ್ಲ. ಕೈಲಾಸಕ್ಕೆ ಆಗಮಿಸಿದರೆ ಪುರಹರನು ನಿಲೆದೊಳಗಿಲ್ಲ. ಈರುವರು ಎಲ್ಲಿಗೆ ಹೋಗಿರಬಹುದು ಎನ್ನುವ ಹಾಗೆ ಯೋಚಿಸಿಕೊಂಡಾಗಲೇ ಅಂಬರವಾಣಿಯನ್ನ ಆಲಿಸಿದೆಯ ತುಯಿನಾದ್ರಿಯ ತಪ್ಪಲಲ್ಲಿ ಚಂದ್ರಕಾಂತ ಶಿಲೆ ಮೇಲೆ ಕುಳಿತು ದುರುಳರ ಬಗ್ಗೆ ಈರುವರು ಯೋಚಿಸುತ್ತಾ ಇದ್ದರಂತೆ. ಅಲ್ಲಿಗೆ ನಡೆಯೋಣ. ಹರಿಹರೇ ಮಹಿಷನೆನ್ನುವಂತಾದವ ಇನ್ನು 3 ಲೋಕದಲ್ಲಿಯೂ ಕಂಟಕಪ್ರಾಯನಾಗಿ ವಿಜೃಂಭಿಸುತ್ತಾ ಇದ್ದಾನೆ. ಕಳ ಪರಿವಾರವನ್ನು ಸದಬಡಿದು ಜಗತ್ ಕಲ್ಯಾಣವನ್ನು ಒದಗಿಸಬೇಕು. ನನ್ನ ಅಂತರಂಗದಲ್ಲಿರುವಂತಹ ಬ್ರಹ್ಮಚಾರ್ಯವನ್ನು ಹೊರಗಡೆ ಇದ್ದೇನೆ. ದೇವತೆಗಳಾದ ನಮ್ಮೆಲ್ಲರ ತೇಜಸ್ಸನ್ನೇ ಹೊರಗಡೆ ಸುರರು ಜಯ ಜಯವೆಂದು ನುತಿಗೈದರು.
ನೀನೇ ಆವುದು ಕರುಣದಿ ನಮ್ಮನು ಮಾತೆ ಭಾವ ಶುದ್ಧದಿ ನಿನ್ನ ಪದವ ನಾವು ಮರೆ ಬೊಂಬೆವು ಕರುಣಿ ಸಭಾಯವ ದೇವಿ ಹೇ ಪಾವನ ಚರಿತೆ ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಃ ಸ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ತಾಳಿ ಧೈರ್ಯವ ಸುರಭ ಹೆರು ಬೇಡ ಬಾಡದೆ ಬಂದ ಕಷ್ಟವ ಕೇಳಿಗುಂಬೆ ನಾರಾಯಣ ಜನನಿ ಬ್ರಹ್ಮ ಅಮ್ಮ ಮಹೇಶ್ವರ ಇಂದ್ರಾದಿ ಸುಮನಸರೇ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಸಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಲಾದಂತಹ ನನ್ನನ್ನು ನೀವೆಲ್ಲವರು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಮಕ್ಕಳೇ, ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಈ ಬೋಳಿ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತನಾಲಿಸು ಕೂಳ ಮಹಿಷ ವಿಧಾನ ನಿತ್ಯ ವರಬಾಲರಿ ಸುರಮಾತ ಎಲ್ಲವ ದೆಸೆಗೆಡಿಸಿದನು ನಿರ್ಭೀತಿಯಿಂದ ಅಮ್ಮ ನಾರಾಯಣ ಮಾಲಿನಿ ಕುಮಾರಕನಾದಂತಹ ಮಹಿಷಾಖ್ಯನೆಂಬ ಕೂಳ ಘೋರ ಕಾಂತಾರವನ್ನು ಸೇರಿದ ನಮ್ಮವನಾದಂತಹ ವಿಧಾತನನ್ನು ಮೆಚ್ಚಿಸಿಕೊಂಡ ಬೇಕು ಬೇಕಾದಂತಹ ವರಗಳನ್ನು ಪಡೆದುಕೊಂಡ 3 ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿದ್ದಾನೆ. ಸುರವರಾಜವನ್ನು ಕಂಗೆಡಿಸಿದ್ದಾನೆ. ಯಜ್ಞ ಯಾಗಾದಿಗಳನ್ನು ಹಾಳುಗೆಡಹಿದ್ದಾನೆ. ಪಂಚಮಹಾಪಾತಕಗಳನ್ನು ಗೈಯುತ್ತಿದ್ದಾನೆ. ಸಜ್ಜನರಿಗೆ ಸದ್ಧರ್ಮೀಯರಿಗೆ ಬದುಕುವುದು ಸಾಧ್ಯವಾಗಿದೆ ತಾಯಿ. ವರಗಳ ಕಾರಣದಿಂದಲಾಗಿ 3
ಸಾಧಿಸಲು ಸಾಧ್ಯವಿದ್ದಾನೆ. ನೀನೇ ಕಾಯಬೇಕಮ್ಮ. ವಿಧಿಯಿಂದ ವರವನ್ನು ಪಡೆದು ಲೋಕ ಕೊಂಟೊಕೊಂಡು ಹೋಗಿ ಮೆರೆಯುತ್ತಿರುವನೇ. ಯೋಗ ಯಜ್ಞಾದಿಗಳನ್ನು ಗೆಡಿಸಿದನೆ, ದೇವತೆಗಳಲ್ಲಿ ದೆಸೆಗೆಡಿಸಿದನೆ. ತಿಳಿದೆ ಅವನೋರ್ವನೇ ಅಲ್ಲವಮ್ಮ, ಮತ್ತೆ ಅವನೊಡನೆ ಕಂಟಕ ಪ್ರಾಯರಾಗಿ ಶಂಕದುರ್ಗಾದಿ ಕೂಡ ಪಡೆಯೇ ಇದೆ. ಮಕ್ಕಳೇ, ಮಹಿಷನನ್ನೇ ಹೊಂದಿಕೊಂಡು ಬದುಕುತ್ತಿರುವ ಶಂಕೋಸುರು, ದುರ್ಗಾಸುರು, ಬಿಡಲಾಸುರರು ಎಷ್ಟೇ ಬಲಿಷ್ಠರಾಗಿ ಮೆರೆದರು ದುಷ್ಟ ಮಹಿಷನನ್ನು ಕೆಟ್ಟ ರಕ್ಕಸರನ್ನೆಲ್ಲೋ ವಧಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ಸಕಲರು ಮಣಿಯರಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ನಮ್ಮವರೇ, ಈ ಹೊತ್ತಿನಲ್ಲಿ ನಮ್ಮ ಮೊರೆಯನ್ನ ಆಲಿಸಿದಂತಹ ಜಗಜ್ಜನನಿ ಅಷ್ಟಭುಜವಂತು ನಮ್ಮೆದುರು ಮೈದಾರಿದವಳಿದ್ದಾಳೆ. ಅವಳಾಡಿದಂತಹ ನುಡಿಗಳಿಂದ ನಾವು ಸದ್ಧೈರ್ಯವನ್ನು ಹೊಂದಿದವರಿದ್ದೇವೆ. ನಿರಾಭರಣೆಯಾಗಿ ಆಕೆ ಯುದ್ಧಕ್ಕೆ ಸಿದ್ಧಳಾಗುವುದು ತರವಲ್ಲ, ಆಕೆಯನ್ನು ಸಾಲಂಕೃತಳನ್ನಾಗಿಸಬೇಕು. ಇದು ನಮ್ಮವರೆಲ್ಲರ ಹೆಬ್ಬಯಕೆ. ಅದಕ್ಕನುಗುಣವಾಗಿ ನಮ್ಮವನೇ ಆದಂತಹ ವಿಶ್ವಕರ್ಮನು ಘನತರದಲ್ಲಿ ಶೋಭಿಸುವಂತಹ ಸ್ವರ್ಣಾಭರಣಗಳನ್ನು, ಉತ್ತಮವಾದಂತಹ ವಸನಾದಿಗಳನ್ನು ತಂದು ಮಾತೆಯ ಪದ ಕಮಲಗಳಲ್ಲಿ ಇರಿಸಿದ್ದಾನೆ. ಸುರ ನಾರಿಯರು ಆಕೆಯನ್ನು ಶೃಂಗರಿಸುತ್ತಿದ್ದಾರೆ. ಇಷ್ಟು ಸಾಕೆ ನಮ್ಮ ಸೇವೆಯಾಗಬೇಡವೇ? ಅದಕ್ಕಾಗಿ ಕನದ ಚಕ್ರವ ಅಮ್ಮ ದುರುಳ ಮಹಿಷಾಖ್ಯನ ವಧೆಗಾಗಿ ಇದು ಗರ್ಭನು ಬ್ರಹ್ಮದಂಡವನಿದ್ದು ಪದಕರಗೆ ವಿನಯದಿಂದಲೇ ಸುರಪ ಕುಲಿಶವ ಅನಿಮಿಗರು ಶಕ್ತಿಯಾಯುಧಗಳು ಮಣಿದು ಮಾತೆಯ ಪದದೊಳಿದಿಸುತ್ತ ಮುದ್ದದಿದರು ಬಯದಿ
ಸಿದ್ಧದಿಂದ ಸನ್ನದ್ಧಳಾಗಿದ್ದಾಳೆ. ಈ ಹೊತ್ತಿನಲ್ಲಿ ಆಕೆ ಬರಿಗಾಲಿನಲ್ಲಿ ಯುದ್ಧಕ್ಕೆ ತೆರಳುವುದು ತರವಲ್ಲ. ಅದಕ್ಕಾಗಿ ನಮ್ಮವನಾದಂತಹ ಹಿಮವಂತನು ಅದು ಸಿಂಹರಾಜನಾಗಿ ಬರ್ತಾ ಇದ್ದಾನೆ. ಹೀಗೆ ಬಾರಪ್ಪ.
ಯಾರು ಒಪ್ಪಿಸಿದ್ದು? ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ನನಗಿಂತ ದೊಡ್ಡ ಶಕ್ತಿ ಯಾವುದು? ನಿನ್ನ ವಿಚಾರವಾಗಿ ಬಂದವಳು. ಹಾಗಾದ್ರೆ ಪ್ರಚಾರದಲ್ಲಿದ್ದೇನೆ ಅಂತ ವಿಧಿಯಿಂದ ವರವನ್ನು ಪಡೆದೆಯಾ? 3 ಲೋಕಗಳು ಸ್ವಾಧೀನ ಪಡಿಸಿದೆಯಾ? ಯಾವ ನಿನ್ನ ಹಾಗೆ ಕಷ್ಟ ಬರಲಿಲ್ಲ, ಸುಲಭದಲ್ಲೇ ಪಡೆದದ್ದು. ಸತ್ಯನನ್ನು ಪಡೆಯುವುದಕ್ಕೆ ಬೇಕಾಗಿ ಅಲ್ಲ ನಿನ್ನ ಬೇಕಾಗಿ ಬ್ರಹ್ಮಾಂಡ ನಾಯಕದತ್ತ ನಾನೇ ಮೃಗವಾಹಿನಿಗೆ ಬರಬೇಕಾಯ್ತು. ಅದೇ ಯಾಕೆ ಬೇಕಾಯ್ತು? ಸಾರಿ ಹೇಳುತ್ತಾ ಇದ್ದೇನೆ, ಸಂಪತ್ತವನ್ನು ದೇವತೆಗಳಿಗೂ ಶರಣಾಗು. ಗಂಡಸಾಗಿ ಬೇರೆದ ನನಗೆ ಎಷ್ಟು ಸೊಕ್ಕ ಬೇಡ. ಯಾಕೆ ಬೇಡ? ಸುಮ್ಮನೆ ಉಳಿದದ್ದು ಯಾಕೆ? ಸಲುಗೆಯಲ್ಲಿ ಮಾತಾಡಿದ್ರೆ ನನ್ನ ಕೈ ವರ್ಷವಾಗಬಹುದು ಎಂಬುದಾಗಿ. ಆದ್ರೆ ನನ್ನ ತಲೆಗೆ ಕೈ ಹಾಕಿ ಮಾತಾಡ್ತಾ ಇದೆಯಾ? ನಿನಗೆ ಜಾಡೆ ನಾನು ದೇವತೆಗಳನ್ನು ಸೋಲಿಸಿದ್ದೇನೆ, 3 ಮೂರ್ತಿಗಳನ್ನು ಓಡಿಸಿದ್ದೇನೆ. ಅಂಥದರಲ್ಲಿ ಇದು ಕಟ್ಟಿಕೊಂಡು ಬಂದದ್ದಾದ್ರೆ ಕೆಳಗಿಳಿಸು, ಏರಿಕೊಂಡು ಬಂದರೆ ಗಾಡಿ ಓಡಿಸು. ಶಕ್ತಿ ಅಯ್ಯೋ ನಿಜ ಅಷ್ಟಂಬುಜ ನಿನ್ನ ಮಲ್ಲು ಮೃತ್ಯು ಬಾಂಧು
ಮರುಗದಿರು ಸುರಪಾಲ. ಸುರಪಾಲ ಹೆದರದಿರು ಧೈರ್ಯಸ್ಥನಾಗಯ್ಯ. ಮಹಿಷಮ ಕಾತನ ಅನುಚಾರರಾದ ಕೆಟ್ಟ ರಕ್ಕಸನೆಲ್ಲ ಓಡಿಸುತ್ತೇನೆ. ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಇದು ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆಲಿ ಹೋರಾಟ ನಡೆಸಿದಾಕೆ ನಾನು 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವೂ ಲಭಿಸಿದೆ. 9 ದಿನಗಳ ನವರಾತ್ರಿ ಎಂಬುದಾಗಿಯೂ 10ನೇ ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿನ ಆಚರಿಸಿಕೊಂಡು ಬರುತ್ತಾರೋ ಅವರ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದುರುಳರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ದಾನವರಿಂದ ಕಷ್ಟ ಬಂದರೆ ಏನು ಮಾಡೋದು? ದುಷ್ಟರಿಂದ ಕಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿದ್ದು ಹಿನಗಿರನ್ನೇ ಸೇರೋಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿಗೆ ಕಷ್ಟ ಬಂತು ಎಂದಾದ್ರೆ ನೇರವಾಗಿದ್ದು ಹಿನಗಿರನ್ನೇ ಸೇರು. ಪ್ರಾಂಜಲವಾದ ಮುಖಕ್ಕೆ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮಗೊದಗಿದ ಸರ್ವ ಕಷ್ಟವನ್ನು ದೂರ ಮಾಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.
ಶುಭಾಲಿ ಶುಭರು ಅಂತ ಕೇಳಿದ್ದೇವೆ. ಸರಿ, ಅನೇಕ ವಿಧಾನಿಸವೆ ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ತಲುವೇರಿಗೆ ನಾವೇ ಇರುವರು ಮಕ್ಕಳು ಜನಿಸಿಕೊಂಡೆವು. ಶುಂಭ ನಿಶುಂಭ ಬಾಲ್ಯದಲ್ಲಿ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತ ಅವರದ ಅಧಿಕಾರಕ್ಕೆ ಬಂದೆವು. ವರ್ತಮಾನ ಕಾಲದಲ್ಲಿ ಅನುಜರ್ತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದೆವು. ಆದರೆ ನಾವುಗಳು ಮಾಡಿದಂತ ಸಾಧನೆಯಾದರೂ ಯಾರು ತಮ್ಮ ಸಾಧನೆಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಘೋರವಾದ ಕಾನೂನನ್ನು ಸೇರಿ ನಮ್ಮ ದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಿದೆವು. ಒಲಿದಂತ ವಿಧಾತನಿಂದ ಬೇಕಾದ ವರದಿಗಳನ್ನು ಪಡೆದು ನೇರವಾಗಿ ಭೂಲೋಕಕ್ಕೆ ದಾಳಿಯನ್ನು ಮಾಡಿದೆವು. ಅಲ್ಲಿಯ ರಾಜರುಗಳನ್ನು ಸೋಲಿಸಿ ಅಲ್ಲಿ ನಮ್ಮ ಅಧಿಕಾರವನ್ನು ಸ್ಥಾಪಿಸಿದೆವು. ನಂತರ ನೇರವಾಗಿ ಪಾತಾಳ ಲೋಕಕ್ಕೆ ದಾಳಿಯನ್ನು ಮಾಡಿದೆವು. ಅಲ್ಲಿ ಉರಗಾದಿಗಳ ಎಡೆಯನ್ನು ಮೆಟ್ಟಿ ಅಲ್ಲಿ ನಮ್ಮ ಪಾರುಪತ್ಯವನ್ನು ಸ್ಥಾಪಿಸಿದೆವು. ಅಗ್ರಜ, ಪ್ರಸ್ತುತ ಕಾಲಕ್ಕೆ 2 ಲೋಕ ನಮ್ಮ ವಶವಾಗಿದೆ. ಲೋಕವನ್ನುಂಟು ನಡೆಯುವ
ಮಾಡುವುದಕ್ಕಾಗಿ ಒಂದು ಸಾಮಾನ್ಯದವಲ್ಲ ಶೋನಿತಾಪುರದ ಅಧಿಕಾರಿ ಶುಂಭದಾನವ ಬ್ರಹ್ಮನ ವರ ನಾಲ್ಕಲೋಕ ಬೆಕ್ಕೊಡಿ ಬ್ರಹ್ಮನ ವರಬಲವನ್ನು ಪಡೆದು ನಾಲ್ಕಲೋಕನ್ನು ಪಡೆಯಲೆತ್ತಿಸಿದೆಯಾ? ಶತತ್ವರಗಳನ್ನು ಮಾಡಿಬಿಡುವಂತಹ ನಾಲ್ಕಲ ಪೀಠ ಅದೆಷ್ಟು ದಾನವರು ಹಿಂದೆ ಬಂದವರಿದ್ದಾರೆ, ಎಲ್ಲರನ್ನು ತರಿದಿದ್ದೇನೆ. ಈಗ ನೀನು ಬಂದಿದ್ದೀಯಾ? ಮನಸ್ಸಿಗೆ ಆನಂದವಾಯಿತು. ಅನುಜೋತ್, ನಮ್ಮಲ್ಲಿ ಕಾಳಗಳನ್ನು ಕೊಟ್ಟಂತ ದೇವತೆಗಳು ಎಲ್ಲಿದ್ದಾರೆ? ಅವರೆಲ್ಲರೂ ಕೂಡ ಎಲ್ಲರೂ ಕೂಡ ಸೋತು ಓಡಿದ್ದಾರೆ. ಹಾಗಂತ ಸೋತು ಓಡಿದಂತ ದೇವತೆಗಳನ್ನು ಯಾವುದಕ್ಕೂ ನಂಬುವುದಕ್ಕಾಗುವುದಿಲ್ಲ. ಯಾಕೆ ಬಲ್ಲಯ್ಯ? ಇಂದ್ರ ಮಹಾವಂಚಕ ಯಾವ ಸಂದರ್ಭದಲ್ಲೂ ಕೂಡ ಏನು ಮಾಡಿ ಅನ್ನು ಅದಕ್ಕಾಗಿ ನಮ್ಮವರನ್ನು ಕಳಿಸಿಕೊಟ್ಟಿದ್ದೇನೆ. ದೇವತೆಗಳು ಎಲ್ಲೇ ಇರಲಿ ನನ್ನ ಕಾಲ ಬುಡಕ್ಕೆ ತಂದೊಪ್ಪಿಸಿ ಎಂಬುದಾಗಿ. ಅನುಜೋತ್, ಹದಿನಾಲ್ಕು ಲೋಕದ ಅಧಿಕಾರಿ ಶುಂಭ ಇನ್ನು ಮುಂದಕ್ಕೆ ನಾನು ಹೇಳಿದಂತೆ ನಡೆಯಬೇಕು. ಅನುಜ, ಯುದ್ಧ ಮಾಡಿದ ಆಯಾಸ ನಮಗುಂಟು ನೋಡು, ವಿಶ್ರಾಂತಿ ಅಗತ್ಯ. ಬಾ ಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಶಾರದಾದ ಮುಗಿಯನು ತುಮದ ಶ್ರದ್ಧೆಯು ದಿವರಾಜನವಮಿದ ಭಕ್ತಿ ಇದ್ದಲಿ ಪೂಜಿಸಿದನು ಮಾಯೆಯ ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಗೋಳುಗುಟ್ಟು ಯಾಕಯ್ಯ ಕೂಡ ಮಹಿಷ ನಿಮ್ಮನು ಸೋಲಿಸಿದ ಕವನಾಡುತ್ತಿರಲು ಕಾಲ ಕಾಲ ಯಾಕಟ್ಟಿದೇನು ಸುರಪಾಲ ಎಳೆಯ ಎದ್ದೇಳು ಭೈರಸ್ತನಾಗು. ಈ ಪೂರದಲ್ಲಿ ಲೋಕ ಕಂಟಕರನ್ನು ವಧಿಸಿ ನಿನ್ನ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು ಇಂದಿನ ದಿನ ಸುಮನಸುರನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ
ಅನನ್ಯವಾದ ಭಕ್ತಿಯ ಮುಖೇನವಾಗಿ ಪ್ರಸನ್ನೀಕರಿಸಿಕೊಂಡಿದ್ಯಾ. ಒಲಿದು ನಿನ್ನ ಮುಖವನ್ನು ನೋಡಿದೆ ಎಂದಾದ್ರೆ ಕಷ್ಟ ಬಂದಿದೆ. ಬಂದ ಬವಣೆಯನ್ನು ಬಿತ್ತರಿಸಯ್ಯ. ಕರುಣಾರ್ಣವೇ ಜಗದಾದಿ ನಿನ್ನಾಜ್ಞೆಯಲ್ಲಿ ಬಿಡುಗಣ್ಣರಡನೆ ಪತ್ತ ಬಡುವುದಾಯ್ತು. ಸುರಪತಿ ಅಮ್ಮ, ನಮಗೆ ಬಂದಂತ ಕಷ್ಟವನ್ನು ಏನೆಂದು ಮಂಡಿಸಲಿ? ಏನಾಯಿತಯ್ಯ? ಅದರಿಂದಲೇ ಅನುಗ್ರಹಿತರ ಅಂತ ಅಸುರರಾದ ಶುಂಭರನ್ನು ಆಧಾರವರು ತಮ್ಮ ಅಮಾತ್ಯರೊಡ ಕೂಡಿ ಅನಿಮೇಶ್ವರಾದ ನಮ್ಮ ಮರಲೋಕದ ಮೇಲೆ ಅಭಿಯೋಗವನ್ನು ಕೈತರುತ್ತಾರೆ. ಆಮೇಲೆ ಕೈ ಸೋತೆವಮ್ಮ. ಬಳಿಕ ಪೀಠ ದೃಢರ ವಶವಾಯಿತು. ಸರಿ, ಅತ್ಯಾಚಾರ ಅನಾಚಾರಗಳನ್ನೇ ಆಚರಣೆಯಾಗಿಸಿಕೊಂಡಿದ್ದಾರೆ. ಅಂತ ದೃಢರನ್ನು ಒದಿಸಿ ನಮ್ಮನ್ನು ರಚಿಸಬೇಕಮ್ಮ. ಭಯ ಕರುಣಿಸುತ್ತಲ ಭಯವನ್ನು ನುಡಿದಳು. ಕರುಣಿಸುತ್ತ ಅಭಯವನ್ನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಸುಮನಸರೊಡೆಯನೇ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಹೌದಮ್ಮ, ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಖಳರು. ಯೋಚಿಸಬೇಡ, ಚಿಂತಿಸಬೇಡ. ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟರನ್ನೆಲ್ಲ ವಧಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾನು ಒದಗಿಸಿಕೊಡುತ್ತೇನೆ. ಅಲ್ಲಿಯವರೆಗೆ ನಾವೆಲ್ಲಿರುತ್ತಾಯೆ? ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದೋ ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿ ಲೀಲಾಮೃತವನ್ನು ಕಾಣುವಿರಂತೆ ಕಣ್ಣು ತುಂಬಿಸಿಕೊಳ್ಳಿ. ತಿಳಿದಳ ಕ್ಷಣದೊಳಗೆ ಮೋಹದ ಬರೆಗೆ ಸಿಲುಕಿದು ತನುಜರ ಕೊಲ್ಲುವ ಕಾರ್ಯವು ಸುಲಭವೆನ್ನುತ್ತದೆ. ನನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ದೈತ್ಯ ಬೃಂದವ ಮೋಹಿನಿ ತಾರಿಯೇ ದೈತ್ಯ ಬೃಂದವ ಮೋಹಿನಿ ತಾರಿಯೇ
ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಯಾವ ರೀತಿಯಲ್ಲಿ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಎಲ್ಲಿ ನಿಂದಳು ಮೆರೆವಾಕದಂಬವನದೊಳಂದು ನಿಂದಳು ಮೆರೆವಾಕದಂಬವನದೊಳಂದು ಹೇಗೆ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವಾಕದಂಬವನದೊಳಂದು ಎಂದು ಯೋಚಿಸಿ ಮಹಾಮಾಯೆ ದೈತ್ಯರಿಂದ ಮೋಹಿಸಿ ತರಿಯೇ ಅಳುವ ಸುಮನಸರಿಗೆ ಅಭಯದ ವಚನವನ್ನಿತ್ತೆ. ಇನ್ನು ಕೆಲವು ದಿನಗಳಲ್ಲಿ ದುಷ್ಟನೆಲ್ಲ ವಧಿಸಿ ಧರ್ಮವನ್ನು ಸ್ಥಾಪಿಸುತ್ತೇನೆ ಎಂಬುದಾಗಿ. ಹಾಗಂತ ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದುರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವವರು ಯಾರೂ ಇಲ್ಲ. ಧೂರ್ತ ಶುಂಭನನ್ನು ಆ ನೆಲೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರುಳುಗೊಳಿಸುವುದಕ್ಕೆ ಬೇಕಾಗಿ ನನ್ನ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂತ ನಾನು ಕೌಶಿಕೆ ಎನ್ನುವಂತ ಹೆಸರನ್ನೇ ಇರಿಸಿಕೊಂಡೆ. ದುರುಳರ ವಧಿಗೆ ಸೂಕ್ತ ತಾಣ ಬೇಡ್ವೆ ಎಂದು ಯೋಚಿಸುತ್ತಾ ಮುಂದುವರಿದ ಬಂದೆ ಎಂದಾದ್ರೆ ತುಹಿನಗಿರಿಯ ದಕ್ಷಿಣ ಪ್ರಾಂತ್ಯದಲ್ಲಿ ಕಾಣಿಸುತ್ತಾ ಇದೆ ಕದಂಬಾವನ. ಸೂರ್ಯಕೋಟೆ ಪ್ರಭೆಯಿಂದ ಕಂಗೊಳಿಸುತ್ತಾ ಇದೆ. ವಧಿಸುವುದು ಯಾವ ರೀತಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಕ್ಷೇತ್ರ ಬೇಡ ಎಂಬುದಾಗಿ ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಕುಮ್ಮಿಡಿಗಿಳಿಯುತ್ತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ದುಷ್ಟರ ವಧೆ ಅತಿ ಶೀಘ್ರವಾಗಿ ಆಗಬೇಕಾಗಿದೆ. ತನು ಗಂಧವನ್ನು ಮಾರುತ್ತಾನಿಗೊಟ್ಟಿದ್ದೇನೆ. ತಡ ಮಾಡದೆ ಕನಕದು ಯಾಲೆಯರ್ತೇನೆ.
ಕರ್ಪಾಂಬುದಿಯನ್ನು ಪಾವನಗೊಳಿಸುತ್ತಹ ಪುತ್ರರತ್ತರು ನಾವು. ನಿಜ ಚಂಡಮುಂಡರು ಅಂಡುಗಳಿಗಳು ಎಲ್ಲವೆಲ್ಲ ಕಾನೂನ ಪ್ರವೇಶ. ಆಮೇಲೆ ಬ್ರಹ್ಮದೇವರ ಕುರಿತು ತಪಸ್ಸು ಇಚ್ಛಿಸಿದಲ್ಲಿಗೆ ಹೋಗುವಂತ ಬಲವೇಗ. ಆಮೇಲೆ ಅಖಂಡವಾದಂತ ಬ್ರಹ್ಮಚರ್ಯ. ತಮ್ಮ ಕೇಳದೆ ಕೊಟ್ಟಾರಲ್ಲ. ಪ್ರಯೋಜನ ಸ್ವಾಧೀನ ಏನಾಯ್ತು ಅಲ್ಲಿ ಶುಂಭನ ಹಳುವಿಕೆ ಶುಂಭ ಸಮಾರಕ್ಕೆ ನಾರದ ಬಂದ ಸಂಧಿಯನ್ನು ಬೆಸಗಿದ ಆ ಬಳಿಕ ಪರಿಹಾರ ಆಗಬೇಕು. ಹೇಗೆ? ಹೋಗುವ ಕದಂಬವನ ಆಮೇಲೆ ಆಡುವ ಬೇಟೆ ಆಮೇಲೆ ತಿನ್ನುವ ಮಾಂಸ
ಇದೆ. ನಮಗಾದ್ರೆ ಸ್ವಲ್ಪ ಅನುಭವ ಉಂಟು. ಅವರಿಗೆ ಗೊತ್ತೇ ಇರ್ಲಿ, ಗೊತ್ತಾಗ್ಲಿಕ್ಕಿಲ್ಲ. ಇವತ್ತೇ ಮುಗಿಯುವುದು ಕಷ್ಟ. ಎಲ್ಲರಿಗೊಂದು ನನ್ನುವ ಶ್ರಮವನ್ನು ಕಳೆದವೆಂದರು ನಾಗ ಬರಲು 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 ಪರಮೇಶ್ವರ ಸರಿಯಾಗಿ ಕೈ ಮುಗಿ. ದೇವರು ಯಾರಿಗ? ಒಟ್ಟಿಗೆ ಇರುವಾಗ ದೇವರಿಗೂ ಏನು ದೇವರ ಭಕ್ತಿ ಹೆಚ್ಚಾದದ್ದು ನಿನಗೆ? ಅಪ್ಪ ಮಗ ಒಟ್ಟಿಗೆ ಬರ ಇಷ್ಟು ಹೊತ್ತು ಇಲ್ಲದ್ದು ಅಪ್ಪನ ಯಾಕೆ ಪ್ರಾರ್ಥನೆ ಮಾಡಿ? ಅದ್ಯಾಕೆ? ಅದು ನಮ್ಮ ಕುಲದೇವರಲ್ಲ. ಹೌದು. ಆಮೇಲೆ ವಿಘ್ನೇಶ್ವರನ ಪ್ರಾರ್ಥನೆ ಹೇಗೆ? ಅದು ಬೇಕೇ ಬೇಕು. ನಮ್ಮ ಬೇಟೆಗೆ ಯಾವುದೇ ಕೊರತೆ ಅಡ್ಡಿ ಆಗಬಾರ್ದಲ್ಲ. ಹೇಗೆ ಬೇಟೆ? ನಾನೊಂದು ತೀರ ನೀನೊಂದು ತೀರ ಬೇರೆ ಬೇರೆ ಆಗಿ ಹೋಗಿದ್ದಾರೆ. ಪ್ರಾಣಿಗಳ ತಲೆಯನ್ನು ಕಡಿದು ಅದರ ಕುತ್ತಿಗೆ ರುಂಡ ಮುಂಡ ಬೇರೆ ಬೇರೆ ಮಾಡಿ ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ಎಲುಬನ್ನು ಕಟ್ಟ ಕುಟ್ಟು ಕುಟ್ಟು ಲಟ್ಟ ಅದು ಸ್ವಲ್ಪ ಗಟ್ಟಿ ಇದೆಲ್ಲ ಹಾಗೆ. ಹೌದಾ? ಬೇಕಾದಷ್ಟು ತಿಂದಿದ್ದೇವೆ. ಸದ್ಯಕ್ಕೆ ಸಮಾಧಾನ. ಹಸಿವು ಬಾಯಾರಿಕೆ ಎರಡು ನೀಗಿದೆ. ಪರಿಹಾರ ಆಯ್ತಲ್ಲ. ಬೇಟೆ ಆಡಿದ ಪರಿಣಾಮ ದೇಹವನ್ನು ನೋಡ ಹೇಗೆ ಧಾರಾಕಾರವಾಗಿ ಬೆವರಿಳಿತಾ ಇದೆ. ಪರಿಹಾರ ಆಗಬೇಕು ಅಂತ ಇದ್ರೆ ಸ್ವಲ್ಪ ಗಾಳಿ ಬೇಕು. ಎತ್ತರವಾಗಿ ಕಾಣ್ತಾ ಇದೆ ಅಂತ ಏನು ತಳುವದ ಸಮಯದಲ್ಲಿ ಕೇಳಿದೆ ನಲವಿನಿಂದು ಯೋಲೆಯಲಿತ ಕುಳಿತು 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 ಅವರು ಕೂತವ್ರು ಹೇಳಲಿಕ್ಕೆ ಕಷ್ಟ ಆಗ್ತಂತೆ. ಇವ ಮತ್ತೆ ಕೂತ್ಕೊಳ್ತೀನಿ. ದೇವಿಯು ಮಾಡುತ್ತೀಯ ಗಾಯನವಲ್ಲಿಸುತ್ತ ನಿನಯ ಬಿಳಿದೀರ್ಪ ಓಡಿ ಈ ಬಾರಿಯಲ್ಲಿ Oh,
ಜಾಗದೊಳಿಂದು ಗಾನ ಮಾಡುವಳು ಇದೇನೆಂದು ತಿಳಿಯದಾಗಿರುವುದು. ಗಾಳಿಗೆ ತನುವನ್ನೊಡ್ಡಿ ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ ಏನಾಯ್ತು? ಗಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ ಕೇಳಿ ಬರ್ತಾ ಇದೆ. ಏನೋ ಒಂದು ಸ್ವರ ಕೇಳ್ತಾರೆ. ಸಮರ್ಥರು ಯಾರತ್ತೆ ಯೋಚನೆ ಮಾಡಿದ್ರಿ? ಯಾರಿದ್ದಾರೆ ಇಲ್ಲಿಯವರೆಲ್ಲ ಇದು ಮತ್ತೆ ಮೇಲುಲೋಕವಾದಂತಹ ಸತ್ಯಲೋಕ. ಅಲ್ಲಿ ಯಾರು? ಆ ಬ್ರಹ್ಮನ ರಾಣಿ ಪಣಿವೇಣಿ ಕಲ್ಯಾಣಿ ವೀಣೆಯ ಪಿಡಿದಿರ್ಪ ವಾಣಿ ತೆರದಲ್ಲಿ ಕಾನನದೆಡೆಗಾಗಿ ಬಂದು ಆಮೇಲೆ ಸಾನುರಾಗದೊಳಿಂತು ಗಾನ ಪಾಡುವಳು. ಇದು ಈ ಸ್ವರ ಕೇಳುದು ವಾಣಿಯಮ್ಮನದ್ದೇ. ಏನು ಬ್ರಹ್ಮನ ಸೃಷ್ಟಿ ಕಾರ್ಯ ಸಾಂಗವಾಗಿ ನಡೆಯಬೇಕು ಅಂತ ಇದ್ರೆ ವಾಣಿ ಸಹಕಾರ ಅತಿ ಅಗತ್ಯ. ಅದೌದು. ಹೆಂಡತಿ ಇಲ್ಲದೆ ಹೋದ್ರೆ ಯಾವ ಸೃಷ್ಟಿಯೂ ಸಾಧ್ಯ ಇಲ್ಲ. ಹೆಂಡತಿ ಇಲ್ಲದಿದ್ರೆ ಗಂಡ ಮಣ್ಣ ಕೇಳುವಂತಹ ಸ್ವರ ಇದೆಲ್ಲ ಹೆಂಗಸರದ್ದಲ್ಲ. ಮತ್ತೆ ಇಷ್ಟು ಹೊತ್ತಿಗೆ ಹಾಡುವಂತಹ ಸಮರ್ಥರು ಯಾರು ಬಲ್ಲಯ? ಯಾರು? ಇದು ಕೇವಲ ಗಂಡಸರಿಂದ ಸಾಧ್ಯ. ಗಂಡಸರೆಲ್ಲ ಊದುವುದಕ್ಕೆ ಬಾರಿಸುವುದಕ್ಕೆ ಬಂದವರಿಗೆ ವ್ಯವಸ್ಥೆ ಮಾಡಿದಕ್ಕಾಗಿತ್ತು ಹೊರತು ಗಾಯನ ಹಾಡ್ಲಿಕ್ಕಿಲ್ಲ. ಅಣ್ಣ ವ್ಯವಸ್ಥೆ ಹೆಚ್ಚಾಯ್ತಲ್ಲ ಈಗ. ಏನದು? ಯಾಕೆ ಹೇಳಿದ್ರು? ಏನು? ನೀನು ಕೇವಲ ಹೇಳುವುದು ಭೂಲೋಕದ ವಿಚಾರವನ್ನು ಮಾತ್ರ. ಮತ್ತೆ ನೀನ್ ಹೇಳಿದ್ದು ಇದು ದೇವಲೋಕದ ವಿಚಾರ. ದೇವೇಂದ್ರ ಹಾಡುವುದಿಲ್ಲ. ಮತ್ತೆ ಅವನ ಸಭೆಯಲ್ಲಿ ಪ್ರತ್ಯೇಕವಾದಂತಹ ವ್ಯಕ್ತಿ ಇದ್ದಾನೆ. ಯಾರದ? ಕುದುರೆ ಮುಖವುಳ್ಳಂತಹ ದಂಬುರ. ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಗಳಿಗೆ ಚಂಬಾರಿ ಮೂಗಿನ ಮೇಲೆ ಬೆರಳಿಟ್ಟ. ಯಾಕ ಹಾಗೆ? ಗಾಯನ ಕೇಳಿ ಆಶ್ಚರ್ಯಚಕಿತನಾಗಲಿಕ್ಕಿಲ್ಲ. ಇತಾನಲ್ಲ ಮತ್ತಪ್ಪ. ಯಾರದು? ಏನ ಎಂತದ್ದು ಬೈದದ? ಯಾರು ಬೈದದ್ದು? ದೇವಋಷಿ ಭಾಗವತೋತ್ತಮ 3 ಮುಕ್ಕಾಲುಗಳಿಗೆ ಅಲ್ಲಿ 3 ಲೋಕ ಸಂಚಾರ ಮಾಡು ಮಗನೇ. ಸಿಕ್ಕಿತಲ್ಲ ಶಾಪ? ನಮಗೆ ಶಾಪ ಸಿಕ್ಕಿದ್ಯಾ? ಇಲ್ಲಪ್ಪ. ಇವತ್ತಿದ್ದಲ್ಲಿ ನಾಳೆ ಇರ್ತೇವ? ನಾಳೆ ಇಲ್ಲ. ನಾಳೆ ಇದ್ದಲ್ಲಿ ನಾಡಿದ್ದಿರ್ತೇವ? ಇಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಅಲ್ಲ ಈಗಲೇ ಇಲ್ಲ, ಮತ್ತೆ ಯಾರು ಇರ್ಲಿಕ್ಕಿಲ್ಲ. ನಾವಿರ್ತೇವ. ಹಾಗಿದ್ರೆ ಅವನ ಇವಳು ಅವನು. ನಾವ್ಯಾಕೆ ಕಾಡಿನ ಮಧ್ಯದಲ್ಲಿ ಚರ್ಚೆ ಬೇಕಾಗಿಲ್ಲ. ಸ್ವರ ಬಿಡಿದು ಸ್ವರ ಬಿಡಿದು ಸ್ವರ ಬಿಡಿದು ನಡೆದರಲು ನದುವಿನ ಪರಿಮಳವು ನಾಭಿಗೆ ಅಡರಲು. ಕೌತುಕವೆಂದು ಪರಿಮಳ ಬಿಡಿದು ಬರಿಯೇ ಚತುರ್ಭುಜೆ ಚಂದ್ರಕಲಾವತಂತೆ ಕುಜಾಂಗತೆ ಕುಂಕುಮರಾಗ ಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪ ಬಾಣ ಹತ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕದ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತೂಗಿದಳು ಈ ಅಲೆಯ ದುರ್ಗಾಂಬಿಕೆ ತೂಗಿದಳು ಈ ಅಲೆಯ ನಾಗಮಂಗಾಮರರು ಯೋಗಿ ವರ್ಯರಿಗೆಲ್ಲ ನಾಗಮಂಗಾಮರರು ಯೋಗಿ ವರ್ಯರಿಗೆಲ್ಲ ಯೋಗುಳ ಕೇಳುವಂತೆ
ಶೋಧಿಸಲ್ ಅಚ್ಚರಿಯಿಂದ ಚರಿ 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 ಅಚ್ಚರಿ ಅಚ್ಚರಿಯಿಂದ ಶೋಧಿಸಿ ಸ್ವರ್ಣದ ಯೋಲೆಯಲ್ಲಿ ದೇವಿಯನ್ನು ನೀವರಂತ ಬಿಡಗಾರೆ ಇನ್ನೀವರಂತ ಕಿವಿಗಳಿಗೆ ಕೇಳಿಸಿದಂತ ಗಾಯನ, ಮೂಗಿಗೆ ಬಡಿದಂತ ಪರಿಮಳ, ಕಣ್ಣಿಗೆ ಕೊಂಡಂತ ಬೆಳಕು, ಮುಂದುವರಿತಿರುವಂತಹ ಸಂದರ್ಭದಲ್ಲಿ ಏನನ್ನು ಕಂಡಿ? ಹೊರಗಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಳಿದು ಹೆಣ್ಣೊಬ್ಬಳು ಕುಳಿತುಕೊಂಡಿದ್ದಾಳೆ. ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ಗಾಯನ ಮಾಡ್ತಾ ಇದ್ದಾಳೆ, ತೊಟ್ಟಿಯನ್ನು ತೂರ್ತಾ ಇದ್ದಾಳೆ. ಒಬ್ಬಳೆ
ಇದ್ದಾಳೆ. ಯಾರು ಬೇರೆ ಜನ ಕಾಣುದಿಲ್ಲ. ಅಗತ್ಯ ಇಲ್ವಾ? ತೊಟ್ಟಿಲೆಲ್ಲ ಅವಳೇ ಅಲ್ಲ, ಇವತ್ತು ಜನ ಬೇಕು ಅಂತ ಹೇಳಿದ್ರು ಸಿಗ್ಲಿಕ್ಕಿಲ್ಲ. ತೊಟ್ಟಿಲೆಲ್ಲ ಅವಳೇ ಕಟ್ಟಿಕೊಂಡಿದ್ದು, ಬೇರೆಯವರು ಕಟ್ಟಿದ್ದು ಒಂದು. ಹಾಗಿದ್ರೆ ಯಾರ ಅಗತ್ಯವೂ ಇಲ್ಲ ಅಂತ ಕಾಣುದಿಲ್ವಾ? ಮತ್ತೆ ಕಟ್ಟಿದ ತುದಿ ಯಾವುದು ಕಾಣುದಿಲ್ಲ. ಮತ್ತೆ ಮೇಲಿಂದ ಕೆಳಗಿಳಿದಿದೆ, ಕೊನೆಯೂ ಗೊತ್ತಾಗುದಿಲ್ಲ ಅಲ್ವಾ? ಹಾಗೆ ಯಾರು ಕಟ್ಟಿದ ಅವರಿಲ್ಲಿ ನಮಗೆ ಬೇಡ. ಆ ಕಟ್ಟಿದವರನ್ನ ನಾಳೆ ಕಟ್ಟುವವರ ಅಗತ್ಯ ಅದು ಬೇಕು. ಅವ್ರು ನಾಳೆ ನೋಡಿದ್ರೆ ಇವತ್ತಿಗೆ ಆಯ್ತಲ್ಲ ಅಲ್ವಾ? ಬೇಕಮ್ಮ. ಆದ್ರೆ ಒಳಗೆ ನೋಡ್ತಾ ಇದ್ದಾವೆ ನನಗೆ ಉದ್ದೆ ಎಂತದ ಉದ್ಗಾರ? ಅದು ನಿನಗೇನಾದದು? ಅದು ಉದ್ಗಾರ ಉದ್ವೇಗ ಅದಲ್ಲ. ಎರಡು ಆಚೆ ಅಲ್ಲ, ನಿನಗೆ ಕೆಲವೊಮ್ಮೆ ಏನೆಲ್ಲ ಆಗ್ತದೆ ಅವಸರದಲ್ಲಿ ಆಗುದು. ಹೌದಾ? ಅರರ ಇನ್ನೆವಳಂತ ವಿಷಗಾರೆ ನೋಡೆ ಸ್ಮರಣ ಪೂರ್ಕಣೆ ಅಂತೀವಳು ನೀರು. ಆಮೇಲೆ ಹರಿಣ ನೇತ್ರ ಚಲ್ವ ತರುಣಿ ಮಣಿಗಳ ಗಾತ್ರೆ ಅಂತ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡ ತಮ್ಮ ಅಣ್ಣ, ನೀನು ಇಷ್ಟು ಹೊಗಳುವಾಗ ನನಗೆ ಒಮ್ಮೆ ನೋಡಬಾರ್ದು? ನೋಡ್ಬೇಕಾ? ಮತ್ತೆ ಕೊಡು ಕೈ ಬಾ. ನೋಡು ನೋಡು ಕಣ್ಣೋರೆ ಕುಳಿತಿಹಳು ಅಂಕಿರಿತ ಬಾಯಿಸಿದಳು ನನ್ನನ್ನು ಅರ್ಥಕ್ಕೆ ಬಾಯ. ಎಂತದ್ದು ನನ್ನನ್ನು? ಅದು ನನ್ನನ್ನೇ ನೋಡ್ತೀವಳು ಅಂತೇಳಿ ಹೇಳುವಾಗ ಯಾರನ್ನು ನೋಡುದ? ಅದು ಕಾರಣ ಉಂಟು. ಹೆಣ್ಣೊಬ್ಬಳಿದ್ದಾಳೆ, ನಾವಿಬ್ಬರಿದ್ದೇವೆ. ನೀನು ಮೊದಲೇ ಹೇಳಿದ್ರೆ ಮೊದಲೇ ನನ್ನನ್ನು ಅಂತ ನಾನು ಹೇಳಿಕೊಂಡ್ಲೆ ಮತ್ತೆ ನಿನ್ನ ನೋಡ್ಲಿಕ್ಕೆ ಉಂಟವಳು. ಅಣ್ಣ, ಅದೆಲ್ಲ ದೂರಾಲೋಚನೆಯ? ಹೌದಾ ಅಣ್ಣ? ಏನೇ ಆಗ್ಲಿ ಎಳಿತದಲ್ಲ ಅಣ್ಣ? ಅದು ಯಾಕೆ ಅದು ಎಳಿತದ? ಯಾಕೆ ಹೀಗೆ ಗೊತ್ತಾಗ್ಲಿಲ್ವಾ? ಯಾಕೆ ಹೀಗಾಯ್ತು? ನಾನು ಕಾಣೇನು? ನಾವು ಲೋಕವನ್ನು ಸಂಚಾರ ಮಾಡಿದ್ದೇವೆ. ನಾವು ಯಾವಾಗ ತಿರುಗಾಟ ಮಾಡಿದ್ದೇವೆ? ನಮ್ಮ ತಿರುಗಾಟದಲ್ಲಿ ಹೆಣ್ಣು ಮಕ್ಕಳನ್ನು ಕಾಣಿಲ್ಲ ಅಂತ ಹೇಳುವುದಲ್ಲ. ಎಷ್ಟು ಮಂದಿ ನೋಡಿದ್ದೇವೆ? ಕಂಡಿದ್ರು ಬದಲಾವಣೆ ಆಗ್ಲಿಲ್ಲ. ನಾವು ಅಂತದ್ದೆಲ್ಲ ನೋಡುವ ಕ್ರಮವೇ ಇಲ್ಲ. ಆದ್ರೆ ಇಂದು ಹಾಗಲ್ಲ. ನಮ್ಮ ಚಂಡಮುಂಡರ ಯೋಗ್ಯತೆ ಇಂಥದ್ದು ಅಲ್ವಾ? ಆದ್ರೆ ಇಂದು ಯಾಕೆ ಹೀಗಾದದ್ದು? ಯಾಕೆ ಗೊತ್ತಾಗುದಿಲ್ಲ. ಯಾಕೆ ಎಳಿತಾ ಉಂಟು? ಈಕೆಯನ್ನು ಕಂಡಾಗ ಬರುವಂತಹ ಉದ್ಗಾರ, ಚೆಲುವಿಕೆಯು ಚೈತನ್ಯವು ಪರಿಮಳದ ಪುತ್ತಣಿಯು ವರರಸ ಸಾಕಾರ ಸೌರಭವನ್ನು ಹಾಗೆ ಭಾಸವಾಗುತ್ತಾರೆ. ತರುಣಿಯು ಬಾಂಧಳದಿ ಮೂಡಿದಂತಹ ತರಣಿಯು ವಧುವ ತುಂಬಿರುವ ಕಲೆಗಳ ವಿಧು ಆ ಮನ್ಮಥನ ಸಾರಜ ಮಣಿಯು ಎನ್ನುವ ಹಾಗೆ ಕಂಗೊಳಿಸುತ್ತಿದ್ದಾರೆ. ಮನೆಮಾರುಗಳ ಬಿಟ್ಟಿ ಹಳೇಕೆ ಕಾಡಿಗೆ ಬಂದಿದ್ದಾಳೆ ಯಾಕೆ? ಉಯ್ಯಾಲೆಯನ್ನು ಆಡುತ್ತಿಹಳು ಯಾಕೆ ಎನ್ನುವ ಹಾಗೆ. ಯಾರಿವಳು ಸಿಕ್ಕಿದಲ್ಲ? ಇದು ಪ್ರಶ್ನೆ ನಿಮ್ಮದೇ. ಈಗ ಕೇವಲ ಪ್ರಶ್ನೆ ಹುಟ್ಟಿಕೊಂಡ್ರೆ ಸಾಕಾಗ್ತದ? ಹೇಳ್ತೀವಿ ಉತ್ತರ ನನ್ನಲ್ಲೇ ಉಂಟು. ನೋಡು ಸರಿಯಾಗ್ತದೆ. ಈಕೆ ಒಂದ ರಮೆ, ಇಲ್ಲ ಈಕೆ ಉಮೆ. ರಮೆ ಉಮೆಯರ ಮಾತನ್ನು ಆ ಸುಮಶರ ನರ್ತಾಂಗಿ ರತಿಯೋ ರಮಣಿಯು ಮಿಗಿಸಿ ಮೆರವಳಲ್ಲ. ಕಮಲಜ ಸೃಜಿಸಿದ ಶಿವಬಲ್ಲ ಶಂಕರ ಕೈಲಾಸಕ್ಕೆ ಹೋಗ್ತೇನೆ, ವಿಶ್ವನಾಥ ಅಡ್ಡಬಿಡ್ತೇನೆ, ಮುಂದೆ ಬಾ, ಗಂಡ ನಮಸ್ಕಾರ ಮಾಡ್ತೇನೆ, ಯಾಕೆ ವಿಳಾಸ ಕೇಳ್ತೇನೆ. ಆಮೇಲೆ ವಿಶ್ವನಾಥನ ಸುದ್ದಿಗೆ ಹೋಗಬೇಡ. ಅಲ್ಲ ಈಗ ಇದ್ದಾನೆ, ಇನ್ನೂ ನೋಡ್ಬೇಕಷ್ಟೇ. ಯಾಕೆ? ಅಲ್ಲ ಬರುವಾಗ ಹೋದೆ ಅಲ್ಲ, ಅದಕ್ಕೆ ಹೇಳಿದ್ದು ನೀನು ಹೋಗಬೇಡ ಅಂತ. ಅಲ್ಲ, ನೀನು ಹೋದ್ರೆ ವ್ಯರ್ಥ ಆಗುವುದು ಯಾರಿಗೆ? ಯಾಕೆ? ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರುವವರಿಗೆ ಹೆಣ್ಣಿಲ್ಲಿರ್ತಾಳ? ಸರಿಯಾಗಿ ನೋಡು ಮುಖ. ಅಲ್ಲ, ಇವತ್ತು ಇವಳು ಮುಗಿಸುವುದಕ್ಕೆ ನೋಡ್ಲಿಕ್ಕಿಲ್ಲ. ಇಲ್ಲ, ಇವತ್ತಿಲ್ಲ. ಯಾಕೆ? ಕೈಯಲ್ಲಿ ಹಾಗಲ್ವಾ ಅಣ್ಣ? ಇವತ್ತು ಸಿಕ್ಕಿದಂತಹ ಅವಕಾಶ ನಾಳೆ ಬೇಕು ಅಂತ ಹೇಳಿದ್ರು ಸಿಗ್ಲಿಕ್ಕಿಲ್ಲ. ಹೇಗೂ ಕಣ್ಣಿಗೆ ಕಾಣುವ ಹಾಗೆ ಸಿಕ್ಕಿದ್ದಾಳೆ. ಅದಕ್ಕೆ ಈಕೆ ಹೆಸರು, ವಿಳಾಸ ನಾನು ಹೋಗು ಮಗನೇ ಸಾಹಿತ್ಯ, ಹೋಗು ಮಗನೇ ಸತ್ತು ಮಣ್ಣು. ಅಣ್ಣ, ಅಲ್ಲ, ಒಂದು ಹೆಣ್ಣು ಮಕ್ಕಳಲ್ಲಿ ವಿಳಾಸ ಕೇಳಿದ್ರೆ ಯಾರಾದ್ರೂ ಸಾಯ್ತಾರ? ನಾನು ಹೇಳುವುದನ್ನು ಸರಿಯಾಗಿ ಕೇಳಿಕೋ. ಈಗ ಪ್ರಪಂಚದಲ್ಲಿ ಮದುವೆ ಆದವರು ಇರಬಹುದು, ಇದ್ದಾರೆ. ಅವರು ಹೋಗಿ ವಿಳಾಸ ಕೇಳಿದ್ರೆ ಅವಳು ವಿಳಾಸ ಕೊಡ್ತಾರೆ. ಅವರಿಗೆ ಮತ್ತೊಂದು ಅವಕಾಶ ಬೇಕು. ಇನ್ನು ಮದುವೆ ಆದವರು ಎಷ್ಟೋ ಮಂದಿ ಇರಬಹುದು. ಮುಖದಲ್ಲಿ ನಗು ನೋಡಿದ್ರೆ ಗೊತ್ತಾಗುದಿಲ್ಲ. ಅವಳಲ್ಲಿ ಹೋಗಿ ವಿಳಾಸ ಕೇಳಿದ್ರೆ ಅವರಿಗೆ ವಿಳಾಸ, ಅವರಿಗೆ ಇಷ್ಟು ಬೇಗ ಅವಕಾಶ ಬೇಡ. ಅವರಿಗೆ ವಿಳಾಸವು ಸಿಗ್ತದೆ, ಅವಳನ್ನು ಮದುವೆ ಆಗುವ. ಅಲ್ಲ, ನಮಗೆ ಯಾಕೆ ಸಿಕ್ಕುದಿಲ್ವಾ? ನಾವು ಅಖಂಡ ಬ್ರಹ್ಮಚಾರಿಗಳು. ಯಾವ ಕರ್ಮದ್ದ ಇದು? ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ ಕೊಟ್ಟಿದ್ದಾನೆ ಬ್ರಹ್ಮವರ. ಮೇಲೆ ಸುಖ ಬೇಕಾ? ಅವನ ವರವಾದೊಂದು ನಮಗೆ ಶಾಪ. ಅದು ದೇವರು ವರವನ್ನು ಕೊಟ್ಟ, ವರ ಕೊಟ್ಟಾಯ್ತಲ್ಲ. ಈಗ ಆದ್ರೆ ಒಂದು ತಮ್ಮ, ಏನಣ್ಣ? ಹೆಣ್ಣು ಇಷ್ಟು ಚಂದ ಇದ್ದಾಳೆ ಅಂತ ಹೇಳಿದ್ರೆ ವರನೇ ಬೇಡ. ಅಲ್ಲ, ಈಗ ಚಂದ ಇದ್ದೇ ಅಲ್ವಾ ಸಮಸ್ಯೆ ಆಗುವುದು? ಈಗ ಕೊಟ್ಟಾಗಿದೆ, ಬಿಡುವುದಾಗುವುದಿಲ್ಲ. ಹೇಗೋ ಕಣ್ಣಿಗೆ ಹಾಕಾಳ್ದೆ. ಹಾಗಾಗಿ ಇವತ್ತು ನಾಳೆ ನಾಡಿದ್ದು ಪ್ರತಿನಿತ್ಯ ನೋಡಲೇಬೇಕು. ನಿರ್ಧಾರ ಸುಮ್ಮನಲ್ಲಿ ತಿರುಗಾಟದಲ್ಲಿ ಕಂಡಂತ ಹುಡುಗಿಯ ಕುರಿತಾಗಿ ಹೇಳುವುದಕ್ಕಾಗಿ ಬಂದವರಿದ್ದೇವೆ. ಕದಂಬಾವರದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಳಿದು ಹೆಣ್ಣೊಬ್ಬಳು ಕುಳಿತುಕೊಂಡಿದ್ದಾಳೆ. ಲೋಕವೂರನ್ನು ಮೋಹಕಗೊಳಿಸುವಂತ ಸೌಂದರ್ಯ ಅವಳಲ್ಲಿದೆ. 3 ಲೋಕದ ವಿಕ್ರಮಿಯಾಗಿದ್ದೀರಿ. ನೀವೊಂದು ಮದುವೆ ಆದ್ರೆ ಲೋಕಮುಖದಲ್ಲಿ ಇನ್ನೊಂದು ಶಕ್ತಿ ಎದುರು ಬರುವುದಿಲ್ಲ. ಒಂದು ಮದುವೆ ನೀವುಗಳು ಹೇಳಿದಂತಹ ವಿಷಯದ ಬಗ್ಗೆ
ದಶರಥಿಗೆ ಬಳಿಯಾದೆ ನಾನು. ಆ ವರಿಜ ನೇತ್ರಯ ವರಿಸುವೆ. ಹೆಣ್ಣನ್ನು ಕರ್ತರ್ತೇವೆ. ಅವಸರ ಮಾಡಬೇಡಿ. ನೀವುಗಳೇ ಹೇಳಿದಂತಹ ವಿಷಯದ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಿಕೊಂಡು ನೀವು ಸ್ವಲ್ಪ ವಿಶ್ರಾಂತಿ ಪಡೆದು ಬೇಕಾದವಾಗ ನಾನೇ ಕಣ್ಮಣಿ. ಕೇಳೆಯ ಸುಗ್ರೀವ ಬೇಳುವುದನ್ನು ಸಚಿವ ಜಾಲ ಬಲ್ಲೊಂದು ವಾರ್ತೆಯನ್ನು ಕೇಳಿದನು ಮೆರವ ಕದಂಬರ ಮರದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರವಳಂತೆ. ಸುಗ್ರೀವ ಶುಂಭಾಸುರ ದೊರೆ ಕದಂಬಾವಳಲ್ಲಿ ಅತಿ ಕೆಲವಯದ ನಾರಿಯವರು ನಾರಿ ಚಿನ್ನದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ ಓಹೋ ನಮ್ಮವರು ನನ್ನ ಬಳಿಗೆ ಬಂದು ಹೇಳಿದಂತ ಮಾತು. ಏನು ಯೋಚನೆ ಮಾಡಿ ಈ ವಿಷಯವನ್ನು ಕೇಳಿದ ಬಳಿಕ ಆಕೆಯನ್ನೇ ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವನ. ಮದುವೆ ಆಗಬೇಕೆಂಬ ಯೋಚನೆಯು ಪ್ರಭು ನನ್ನನ್ನೇ ಇಲ್ಲಿಗೆ ಬರಮಾಡಿಕೊಂಡೆ. ಕಾರಣವಿದೆ. ನೀನು ಅವಳಿದ್ದಳಿ ಹೋಗಬೇಕು. ಸಂಧಾನ ಮುಖ್ಯವಾಗಿ ಶೋಣಿತ ಬರಕ್ಕೆ ಕರೆದಿರಬೇಕು. ಶುಂಭನ ಶುಂಭನ ಅಜ್ಞೆಯಳೈದಿ ಶುಂಭನ ಅಜ್ಞೆಯಳೈದಿ ಮೆರವ ಕದಂಬ ವರಮನೆ ಪುಗುತಮ ತ್ರೈದ ಕದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ನಮ್ಮ ದೊರೆಯಾಗಿರುವ ಶುಂಭಾಸುರ ಆಜ್ಞೆಯಾಗಿದೆ. ಕದಂಬ ವರದಲ್ಲಿ ಒಬ್ಬಳು ಆಕೆ ಸೌಂದರ್ಯವತಿಯಾದ ಕರುಡಿದ್ದಾಳೆ. ಅವಳನ್ನು ಮದುವೆಯಾಗಬೇಕೆಂದು ಇಚ್ಛೆ ಪಟ್ಟಿದ್ದೇನೆ. ಸುಗ್ರೀವ ನೇರವಾಗಿ ಅಲ್ಲಿ ಹೋಗಿ ಸಂಧಾನ ಮೂಲಕ ಕರಕೊಂಡು ಬಾ ಎಂದು ಹೇಳಿದ ಮಾತು. ಅವನ ಆಜ್ಞೆಯಂತೆ ಅರಮನೆ ತೊರೆದೆ, ಕಾಡನ್ನು ಸೇರಿದೆ, ಬಹುದೂರ ಬಂದೆ. ಕದಂಬ ವರದಲ್ಲಿ ಇದ್ದಾಳೆ ಅಂತ ಹೇಳಿದ ಮಾತು. ಓಹೋ, ಇದಲ್ವೇ ಕದಂಬವನ ನಿಬಿಡವಾಗಿ ಬೆಳೆದು ನಿಂತಹ ಮರಗಳ ಕಂಡರೆ ಸಾಲದ. ಆಕಾಶವನ್ನೇ ತುಂಬಿಸುತ್ತೇನು ತೋರುತ್ತಾ ಉಂಟು. ರೆಂಬೆಗಳು ಆ ಕಡೆ ಈ ಕಡೆ ಹರಡಿಕೊಂಡಿದೆ. ಕತ್ತಲೆ ಆವರಿಸಿದೆ. ಸೂರ್ಯನ ಪ್ರಕಾಶ ಕೂಡ ಬೀಳುವುದಕ್ಕೆ ಅಸಾಧ್ಯವಾಗಿರುತ್ತ ಈ ಸ್ಥಳ. ಏನಪ್ಪ ಇಲ್ಲಿ ಬಂದು ಕುಳಿತುಕೊಂಡಿದ್ದಾಳಿದ್ರೆ ಇದು ವ್ಯವಸ್ಥೆ. ಓಹೋ, ಅಲ್ಲಿ ಸಾಧು ಪ್ರಾಣಿಗಳು, ಇಲ್ಲಿ ದುಷ್ಟ ಪ್ರಾಣಿಗಳು ಒಂದಕ್ಕೊಂದು ಅನ್ಯೋನ್ಯತೆ ಆ ಕಡೆ ಈ ಕಡೆ ಓಡಾಡ್ತಿದೆಯಲ್ಲ. ಹಾಗಾದ್ರೆ ದ್ವೇಷ ಭಾವ ಎಂಬುದು ಇಲ್ಲ ತಾನೆ. ಇಲ್ಲಿಯ ಮಹಿಮೆಯೋ ಏನು, ಎಲ್ಲಿದ್ದಾಳೆ ತಾಳು. ಓಹೋ, ಅಲ್ಲಿಂದ ಬೆಳಕು ಕಾಣುತ್ತಾ ಉಂಟು. ತಂಪಾದ ಗಾಳಿ ಬೀಸುತ್ತಾ ಉಂಟು. ಗಾಳಿ ಒಂದು ಇಂಪಾಗಿ ಕೇಳುತ್ತಾ ಉಂಟು. ಮುಂದೆ ಮುಂದೆ ಬರುತ್ತಿರುವಾಗ ಓಹೋ ಹಬ್ಬಲಿಸಿದನು ಶಿವ 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 ಸ್ಮರಣ ತಿರುಗುತ್ತದೆ. ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಗೀಗೆ ಮಾನಿನಿಯೇ ಸಿಕ್ಕುವಳೆದ ಮಾನವಗೆ ಸಿಕ್ಕಲು ದಕ್ಕುವಳೆ ತ್ರಿಜಗವನ್ನು ತನ್ನಯ ಕುಕ್ಷಿಯೊಳಗಿರಿದುತ್ತಮೋ ನಿತ್ಯದಿ ಸಲಹುತಿಯ ಮಾತೆ ಹಂಬಲಿಸಿದನು ಶಿವ ಶಿವ. ಮುಂದೆ ಮುಂದೆ ಬರುತ್ತಿರುವಾಗ ಹೆಣ್ಣಬ್ಬಳನ್ನು ಕಂಡೆ. ತನ್ನನ್ನು ತಾನು ಮರೆತೆ ಹಂಬಲಿಸಿದೆ. ಇವಳನ್ನು ಕಂಡ ಹಾಕಿದವೆ. ಶಿವ 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 ಎಂಬ ಉದ್ಗಾರವು ನನ್ನ ನಾಲಗೆಯಿಂದ ಹೊರಬಂತು. ಅಪ್ಪಪ್ಪ, ಈ ಯೌವನವತಿಯ ತರುಣಿ ಇಲ್ಲೇಕೆ ಬಂದು ಕುಳಿತಾಳೋ? ಏನು ಧೈರ್ಯವೋ? ಆ ಕಡೆ ಈ ಕಡೆ ನೋಡಿದ್ರೆ ಯಾರೊಬ್ಬರೂ ಗೋಚರಿಸಿದರು. ಒಬ್ಬಳೇ ಬಂದು ಕುಳಿತುಕೊಳ್ಳಬೇಕಾದ ಕಾರಣ ಏನೋ ತಿಳಿದೆ. ಅಸಾಧ್ಯ. ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂತಹ ವೀಣೆಯನ್ನು ಮೀಟುತ್ತ ಸರಳಬದ್ಧವಾಗಿ ಹಾಡುತ್ತ ಓರೆ ನೋಟವ ಬೀರುತ್ತ ಕಿರುನಗೆಯ ಸೂಸುತ್ತ ತನ್ನನ್ನೇ ತಾನೇ ಮರೆತು ಕುಳಿತುಕೊಂಡಿದ್ದಾಳಪ್ಪ. ಈ ತರದಿ ಏಕೆ ಬಂದು ಕುಳಿತಳು? ನಮ್ಮ ದೊರೆ ಬಯಸಿತ್ತು ಇವಳನ್ನೇ ಆಗಿರ್ಬೋದು. ಇವಳೇ
ಏಕೆ ಬಯಸಿದನೋ ಹೇಳುವುದಕ್ಕೆ ಸಾಧ್ಯ ಬರೇ ಸಾಮಾನ್ಯವಾದ ಹೆಣ್ಣಂತೆ ಭಾವಿಸಿದನೋ ಏನು ಅಲ್ಲಪ್ಪ ಮೂರು ಲೋಕವನ್ನು ತನ್ನ ಹಬ್ಬದಲ್ಲಿಟ್ಟು ಕಾಪಾಡುವಂತಹ ಮಹಾಮಹಿಮಳು ಇವಳನ್ನು ಬಯಸಿದ್ದರಿಂದ ನಮ್ಮ ಕುಲವೇ ನಾಶವಾಗ್ತದೆ ಎಂದು ಹೇಳಿದ್ರು ಹೆಚ್ಚಾಗಲಂದು ಈ ತರುಣಿ ನಮ್ಮ ಶುಂಭಾಸುರ ಕೈಗೆ ಸಿಗುವುದಕ್ಕೂ ಸಿಕ್ಕಿದಳು ದಕ್ಕವಳೆ ಎಂದು ದಕ್ಕಳಾರಳು ಚಂಡಮುಂಡರ ಮಾತನ್ನು ಕೇಳಿ ಯಾಕೆ ಮರುಳಾದನೋ ಇದು ನಮ್ಮ ನಾಶಕ್ಕೆ ಬದ್ಧ ಬುದ್ಧಿ ಇವನಿಗೆ ಏನೇ ಆಗಲಿ ನಾನು ನನ್ನೊಳಗೆ ತರ್ಕಿಸಿಕೊಂಡರೆ ಏನು ಪ್ರಯೋಜನ ಅವಳ ಪಾದಕರಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಜನರಿಗೆ ಅದ ಕರುಣದೊಳಿಂದು ತನ್ನನ್ನು ತಾವು ಮರೆತೇವಮ್ಮ. ತಾಯೇ ತಲೆಯ ತಗ್ಗಿಸಿದ್ದೇನೆ, ಕರಗಳ ಜೋಡಿಸಿದ್ದೇನೆ, ಪಾದಕ್ಕೆ ವಂದಿಸುತ್ತಿದ್ದೇನಮ್ಮ, ವಂದಿಸುತ್ತಿದ್ದೇನೆ. ನೀನನ್ನು ಕಂಡಾಕ್ಷರದ ವಿಚಿತ್ರವೇ ತೋರುತ್ತಮ್ಮ. ಯೌವನ ತುಂಬಿ ತುಳುಕಾಡುತ್ತಾ ಉಂಟು. ಯೌವನವತಿ ನೀನೊಬ್ಬಳಿ ನೀ ಏಕೆ ಬಂದು ಕುಳಿತುಕೊಂಡೆಯೋ ಹೇಳುವಾಗ ಅಸಾಧ್ಯವಮ್ಮ, ಅಸಾಧ್ಯ. ಬಾಲ್ಯದಲ್ಲಿ ಹೆಣ್ಮಕ್ಕಳು ತಂದೆ ತಾಯಿಗಳ ಅಧೀನವತ್ತೆ, ಯೌವನದಲ್ಲಿ ಗಂಡನ ಸ್ವಾಧೀನವತ್ತೆ, ಮುಪ್ಪಿನಲ್ಲಿ ಮಕ್ಕಳ ಕ್ಷಿಲ್ಲಿರುವುದತ್ತೆ. ಅಮ್ಮ ಬಾಲ್ಯ ಕಳೆದು ಹೋಗಿದೆ, ಯೌವನವತಿಯಾಗಿ ಬೆರೆತಿರುವೆ. ಯೌವನವತಿ ಅದೇನು ನಿನ್ನ ರೂಪಕ್ಕೆ, ನಿನ್ನ ಯೌವನಕ್ಕೆ, ನಿನ್ನ ಸೌಂದರ್ಯಕ್ಕೆ ಒಪ್ಪುವಂತ ಹುಡುಗನನ್ನು ಹುಡುಕಿ ಮದುವೆಯಾಗಿ ಸುಖವನ್ನು ಅನುಭವಿಸುವಂತ ಸಮಯ ಅಲ್ವ. ಕಳೆದು ಹೋದ ರೂಪ, ಕಳೆದು ಹೋದ ಯೌವನ ಇದನ್ನು ಶಾಶ್ವತ ಉಳಿಯೇ ಸಾಧ್ಯವಮ್ಮ. ಪುನಃ ಪಡೆಯುವುದಕ್ಕೆ ಸಾಧ್ಯವೋ? ಎಂದು ಸಾಧ್ಯ ಇಲ್ಲ. ಮತ್ತೆ ಯಾಕೆ ಕಳಿತುಕೊಂಡೆಯೋ ಅಮ್ಮ? ನಾನು ಯೋಚನೆ ಮಾಡುತ್ತಿದ್ದೇನೆ, ನಿನ್ನ ಯೌವನಕ್ಕೆ, ನಿನ್ನ ರೂಪಕ್ಕೆ ಒಪ್ಪುವಂತ ಕಂಡು ಯಾರೂ ಸಿಗದಿದ್ದುದರಿಂದ ತನಗೆ ಯಾವುದೇ ಬೇಡ ಎಂದು ಭಾವಿಸಿ ನಾಡನ್ನು ತೊರೆದೆಯೋ, ಕಾಡನ್ನು ಸೇರಿದೆಯೋ. ಅಮ್ಮ ಈ ಬಗ್ಗೆ ಯೋಚನೆಗಳ ಬಿಟ್ಟು ಬಿಡಮ್ಮ. ನಿನಗೊಬ್ಬೊಬ್ಬ ಗಂಡ ಇದ್ದಾನಮ್ಮ, ಮೂರು ಲೋಕದ ಒಡೆಯ ಶುಂಭಾಸುರ ದೊರೆ. ಅವನಿಗಿದ್ರು ಮತ್ತೊಬ್ಬರು ಯಾರು ಇಲ್ಲಮ್ಮ, ಅವನಿಗೆ ಅವರೇ ಸಾಟಿ. ಚಂಡಮುಂಡರೆಂಬವರು ಬೇಟೆಗೆ ಬಂದಾಗ ನಿನ್ನನ್ನು ಕಂಡರತ್ತೆ, ನಿನ್ನ ಸಹೋದರಿ ವಿಷಯ ಅರುಹಿದರತ್ತೆ. ಅಮ್ಮ ನಿನ್ನ ಆ ರೂಪ ಸೌಂದರ್ಯ ಕೇಳಿದ ಹಾಕಿರಲಿ. ಶುಂಭಾಸುರ ಮನಸ್ಸು ಏನಾಯ್ತು ಹೇಳುವುದಕ್ಕೆ ಅಸಾಧ್ಯವಮ್ಮ. ನಿನ್ನನ್ನು ಕರೆಕೊಂಡು ಹೋಗ್ಬೇಕು, ನಿನ್ನನ್ನು ಮದುವೆಯಾಗಬೇಕು, ಇದ್ದಿದ್ದ ಸುಖವನ್ನು ಪಡೆಯಬೇಕು ಎಂದು ಇಚ್ಛಪಟ್ಟಿದ್ದಾನಮ್ಮ. ನಾನು ಅವರ ಪ್ರೀತಿಯ ಮಂತ್ರಿ ಸುಗ್ರೀವ ಎಂದು ಕರೆಯುತ್ತಿದ್ದಾನೆ. ಹೋಗು ಸುಗ್ರೀವ, ಕದಂಬಾವರದಲ್ಲಿ ಒಬ್ಬಳಾಕೆ ಸೌಂದರ್ಯವತಿ ನೋಡುತ್ತಾಳೆ, ಸಂತಾನ ಮೂಲಕ ಕರೆಕೊಂಡು ಬಾ ಎಂದು ಆಜ್ಞೆ ಮಾಡಿದ್ದಾರಮ್ಮ. ಅವನ ಆಜ್ಞತೆ ನೇರವಾಗಿ ಇಲ್ಲಿಗೆ ಬಂದು ನೆಲ ಕರ್ಕೊಂಡು ಹೋಗುವುದಕ್ಕಾಗಿ. ಅಮ್ಮ ನೀನು ಬರುವೆ ಆದರೆ ಅರ್ಧರವರೇರಿಸಿ ಸದನೆ ಕರೆಕೊಂಡು ಈತನಳಿದರೆ ಎನ್ನ ಹದನವ ದೂತ ಶುಂಭಾಸುರಗೆ ಬೇಡುವ ದೂತರಿಲ್ಲೆಂದೆತ್ತಿಸಿದಳಗುರಾಂತಗಿದ್ದು ನನ್ನ ಸಂಕಲ್ಪ ಸಿದ್ಧಿಯಾಗುವ ಕಾಲ ಪಕ್ವಾಯಿತಲ್ಲ ಎಂಬುದಾಗಿ ಯೋಚಿಸಿದಾಗ ನಗುವೊಂದನ್ನು ಹೊರ ಚೆಲ್ಲಿದೆ. ಪರಿಣಾಮ ಈತನ ಪಾಲಿಗೆ ಮೃತ್ಯು ಆವರಿಸಿದ್ದಲ್ಲ. ನನ್ನ ಈ ಕದಂಬಾವನದ ಇರವನ್ನು ಶುಂಭನಿಗೆ ತಿಳಿಸುವರೆ ಯೋಗ್ಯವಾದ ವ್ಯಕ್ತಿಯಾರಿದ್ದಾರೆ ಎಂಬುದಾಗಿ ನನ್ನಲ್ಲಿ ತರ್ಕಿಸಿದಾಗ ಈತನೇ ಸೂಕ್ತ ಎಂಬುದಾಗಿ ಭಾವಿಸಿಕೊಂಡಿದ್ದೇನೆ. ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾ ದೃಷ್ಟಿಯನ್ನು ಬೀರಿದ್ದೇನೆ. ಭಯ ಹೊತ್ತು ತಾಕೆಯ ಪಾದದಲ್ಲಿ ಮಿಗೆ ಬಿದ್ದು ನುಡಿದ. ನನಗೇನಾಯ್ತೋ ಹೇಳುವುದಕ್ಕೆ ಅಸಾಧ್ಯಪ್ಪ. ದೇಹ ಗಡಗಡನೆ ತೊಡಗುತ್ತಾ ಉಂಟು ಭಯದಿಂದ. ನನ್ನ ದೇಹ ತತ್ತರಿಸಿ ಹೋಗಿದೆ.
ನಮ್ಮ ದೊರೆಯಾಗಿರೋ ಶುಂಭಾಸುರನ ಬಗ್ಗೆ ಎಲ್ಲಾ ವಿಚಾರವನ್ನು ಹೊಗಳಿ ಹೊಗಳಿ ಹೇಳುತ್ತಿದ್ದಂತೆ ನನ್ನ ಕಡೆಗೆ ಓರ ದೃಷ್ಟಿಯನ್ನು ಬೀರಿ ನಗುವನ್ನು ಸೂಚಿಸಲಪ್ಪ. ಆ ನಗುನ ಕಂಡ ಕ್ಷಣ ಏನಾಯ್ತು, ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದೆ. ಭೂಮಿನ ಆಚರಿಸಿ ಮೆಲ್ಲಗೆ ಎದ್ದು ನೋಡ್ತಿರುವ ಭೂಮಿ ಮೇಲೆ ನಾನಿದ್ದೇನೆ. ನಾನು ಸತ್ತಿದ್ದೇನೋ, ನಾನು ಬದುಕಿದ್ದೇನೋ, ನನ್ನನ್ನು ಕೊಂದವರ್ಯಾರು, ನನ್ನನ್ನು ಬದುಕಿಸಿದವರೇ, ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ರೂಪಗಳಾಗಿರೋ ಇವಳೆ ಕೊಲ್ಲುವುದಕ್ಕೂ ಸಮರ್ಥಳು, ಸಂರಕ್ಷಿಸುವುದಕ್ಕೂ ಸಮರ್ಥಳು. ನಮ್ಮ ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರ ಅರಿವಿದ್ದೇನೆ, ನನಗೇನು ಉತ್ತರ ಸಿಕ್ಕಿದ್ದಿಲ್ಲ. ನನ್ನ ದೊರೆಯಾಗಿರೋ ಶುಂಭಾಸುರ ನನ್ನ ಕಾಯುತ್ತಾ ಇರಬಹುದು. ಈಗ ಸುಗ್ರೀವ ಹೆಣ್ಣನ್ನು ಕರೆಕೊಂಡು ಬರ್ತಾನೆ. ನನಗೆ ಉತ್ತರವೇ ಸಿಕ್ಕಿದ್ದಿಲ್ಲ. ಮತ್ತೆ ಕರೆಕೊಂಡು ಹೋಗುವುದಕ್ಕೂ ಹೇಗೆ? ಏನೇ ಆಗಲಿ, ಕೊಲ್ಲುವುದಾದರೆ ಕೊಲ್ಲಲಿ, ಬದುಕಿಸಿದಾದರೆ ಬದುಕಿಸಲಿ, ಎಲ್ಲ ಅವಳ ಇಚ್ಛೆ, ಅವಳ ಪಾದಕ್ಕೆ ನನ್ನ ದೊರೆಯಾಗಿರೋ ಶುಂಭಾಸುರ ಹೇಳಿದ ಮಾತನ್ನು ಅರಿತಿನ ತಾಯಿ, ನಿನ್ನನ್ನು ಕರಕೊಂಡು ಹೋಗುವುದಕ್ಕಾಗಿ ಅಮ್ಮ ಎಲ್ಲರೂ ವಿಚಾರ ಶುಂಭಾಸುರ ಬಗ್ಗೆ ವಿಚಾರಿಸಿದ್ದೇನೆ. ನನಗೇನು ಉತ್ತರ ಸಿಕ್ಕಿದ್ದಿಲ್ಲಮ್ಮ. ಶುಂಭಾಸುರ ಏನನ್ನ ಬೇಕಮ್ಮ, ಏನು ನಿಲ್ಲದ ಉತ್ತರ ತಾಯಿ. ಬಾಲ್ಯದಲ್ಲಿ ಗೈಡಿ ಬಣ್ಣ ಬಾನು ಕಾಳಾಗಿ ನೋಡಿದುವನು ಬಗೆ ಶುಂಭನಾಗಲಿ ಅವನ ತಮ್ಮನಿ ಶುಂಭನಾಗಲಿ ಬರಲಿ ನಮಗೆ ಶಂಭುವೇ ಬರಲಾಡದೆ ನಮ್ಮಿಗೆ ಮುಂದಿದೆಯಲಿ. ಅಭ್ಯಾಸ ಮಾಡಿಕೊಂಡೆ, ಅಭಿಮಾನದ ಮಾತೊಂದಾಡಿದ್ದೇನೆ. ಯಾವ ಆತನನ್ನು ಕತ್ತಿ ಕಾಳಗದಲ್ಲಿ ಸೋಲಿಸುತ್ತಾನೋ ಆತನನ್ನೇ ವರಿಸುತ್ತೇನೆ ಎಂಬುದಾಗಿ ಇದು ನನ್ನ ಬಣ್ಣದ ವಿಚಾರ. ನೀನು ಬಂದಿರುವುದು ನಿನ್ನ ಸಂಧಾನ ಮೂಲಕ ಕರ್ಕೊಂಡು ಹೋಗುವುದಕ್ಕಾಗಿ. ನಿನ್ನ ಸಂಧಾನವನ್ನು ಸಮರ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮನಿ ಶುಂಭನಲ್ಲ, ಪ್ರತ್ಯಕ್ಷ ಶಂಭಿತ್ ರಣ ಕಂಜುವುದಿಲ್ಲ. ಈ ವಿಚಾರವನ್ನು ನಿನ್ನೊಡನೆಗೆ ತಿಳಿಸು. ಅಮಾನ್ಯನ್ನು ಗೆದ್ದುಕೊಳ್ಳಬೇಕಾದ್ರೆ ಯಾರ ಕೊರಳಿಗೆ ಅಹುಯಿನ ಮಾಲೆ ಹಾಕುತ್ತೇನೆ ಸಾಧ್ಯವಮ್ಮ. ನೀನು ಅರ್ಹಿದ ಮಾತನ್ನೆಲ್ಲ ಅರ್ಹುತ್ತೇನೆ. ಅವರಿಗೆ ಏನು ಇಚ್ಛೆನೋ ಅದರಂತೆ ನಡೆ. ಅಮ್ಮ ಸಿಟ್ಟುಕೊಳ್ಳಬೇಡಮ್ಮ, ಸಿಟ್ಟುಕೊಳ್ಳದಿರು ತಾಯಿ. ಅಮ್ಮ ನಿನ್ನ ಬೇಡಿಕೊಳ್ಳುವುದು ಬೇರೆ ಇರಲಿ. ನನಗೆ ಒಂದು ಮೋಕ್ಷವ ಕರುಣಿಸದು ಮತ್ತೊಂದು ಮಗದೊಂದು ಸುಗ್ರೀವ, ಇನ್ನು ಮುಂದಕ್ಕೆ ದೇವಿ ದೂತನಾಗು.
ಕತ್ತೆಯನ್ನು ಯಾರೇ ತಗೊಂಡು ಬರೆದರುವುದಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ಅವನ ದೂರ್ತೆ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದು ಅವನು ಸಾಮಾನ್ಯವಾಗಿ ತಿಳಿದುಕೊಳ್ಬೇಡ. ಬಂದಿದ್ದೇನೆ ಚಿನ್ನದ ರಥ.
ಕಾಳಿಕಾಂಬಿಕೆ ಜಗನ್ಮಯ ಮೂಲ ರೂಪಿಣಿ ವಿಷ ಬಂದಿದೆ. ಬಯದು ಮುಗಿದ ಜನರು ಸಿದ್ಧಿ ಬುದ್ಧಿ ಪ್ರದಾದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾದೇವಿ ಮಹಾಕಾಳಿ ನಮೋಸ್ತುತೆ. ಮಹಾಕಾಳಿ ನಿನ್ನನ್ನು ನಂಬಿದಂತ ಭಕ್ತರನ್ನು ಉದ್ಧರಿಸುತ್ತಾ ಸರಿಯಲ್ಲಿ ಪ್ರಸಿದ್ಧಳಾದಮ್ಮ. ಇನ್ನು ಮುಂದೆ ಯಾರನ್ನು ಕೂಡ ಕಳಿಸಲಾರೆ. ಮಣಿರ ತವರಿಯಾಯಿ ನಾನೇ ಸಾಕು.
ಸಂಚಾರಕ್ಕಂತ ಹೋಗುವಂತ ನಮ್ಮ ಚಂಡ ಉಂಟ ನನ್ನ ಬಳಿಗೆ ಒಂದು ಹೇಳಿದಂತ ಮಾತು ಏನಂತೆ ವಿಶೇಷ? ಕದಂಬಾವಳಿ ಅತಿ ಕೆಲವೇದ ನಾರಿಯೋರ್ವಳಿದ್ದಾಳೆ ಎಂಬುದಾಗಿ. ಒಳ್ಳೆಯದು ಪ್ರಭು. ಈ ವಿಚಾರ ಕೇಳಿದ ಬಳಿಕ ಆಕೆಯನ್ನೇ ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವರನು. ನೀನು ಮದುವೆ ಆಗುವುದಕ್ಕಾಗಿ ಹೊರಟೆಯ? ಮುಂದೇನು ಕಥನ? ಸಂಧಾನಕ್ಕಾಗಿ ಸುಗ್ರೀವರನ್ನು ಕರೆದುಕೊಟ್ಟೆ. ಏನಾಯ್ತು ಸಂಧಾನ? ಸಂಧಾನ ಮುರಿಯಿತು, ಸಂಗ್ರಾಮವೇ ಬದ್ಧವಾಯಿತು. ಗುರುವನ್ನು ಬಯಸಿದ್ದಾಳೆ, ನೀನೇನು ಮಾಡಿದೆ? ಗೋಂಬ್ರಾಕರನೆ ಕಳುಹಿಸಿದೆ. ಯಾಕೆ ಬೇಕಾಗಿ? ಆಕೆಯನ್ನು ಎಳೆ ತರುವುದಕ್ಕಾಗಿ. ಎಳೆ ತಂದನೆ ಎಲ್ಲ ಕೆಲವು ಹುಂಕಾರ ಮಾತಾಡಿದರೆ ಧೂಮ್ರಾಕ್ಷನ ಅಳಿವಾಯ್ತು. ಆಮೇಲೆ ಚಂದ ಮುಂಡರನ್ನು ಕಳಿಕೊಟ್ಟೆ. ಪರಿಣಾಮ ಕಾಲಿಯಾಗಿ ಅವರು ಚಂಡಮುಂಡರೊಳಿದರೆ ಪ್ರಭು. ಈಗ ಯಾವ ತೀರ್ಮಾನದ ಮೇಲೆ ಹೊರಟು ನಿಂತಿರುವೆ? ಸೊಕ್ಕಿನ ಹೆಣ್ಣಿಗೆ ತಕ್ಕ ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ಇನ್ನು ನಾನು ಒಂದನಲ್ಲ, ಮನಸ್ಸಿನ ಅಭೀಷ್ಟಕ್ಕೆ ಅವಕಾಶ ಇದೆಯೇ ಪ್ರಭು? ಸಾಮಾನ್ಯ ಕುಸುಮ ಬಾಣಕ್ಕೆ ತನುವನ್ನು ತೆತ್ತು ಕಾಮಿನಿಯೊಬ್ಬಳ ಬಯಕೆಯಿಂದ ಮುಂದುವರಿಯುತ್ತಾ ಇದ್ದಿ ಅನ್ನೋದು ಸ್ಪಷ್ಟವಾಗಿದೆ ನನಗೆ. ಬೇರೆಯೊಬ್ಬನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಬೇಕಾದಂತ ಹೆಣ್ಣೋರುಗಳನ್ನು ನೋಡಿ ಮದುವೆಯಾಗಿ ಬೇಕಾದ ಹಾಗೆ ಸುಖವನ್ನು ಅನುಭವಿಸಬಹುದು. ಆ ಸಮಯದಲ್ಲಿ ಎಂತ ನಿರ್ಧಾರವನ್ನು ಕೈಗೊಂಡವ ಪ್ರಭು. ಕಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಆತನ ಅಮೋಘವಾದಂತ ಕಾರುಣ್ಯಕ್ಕೆ ಒಳಗಾಗಿ ವರಬಲವನ್ನು ಸಂಪಾದನೆ ಮಾಡಿದಂತ ಧೀಮಂತ ನಾಯಕ ನೀನು. ಪಡೆದಂತ ವರಬಲವನ್ನು ಸ್ವಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯನ್ನು ಕಂಡುಕೊಂಡವ ನೀನು. ಆ ಕಾಲಕ್ಕೆ ಕಾಮಿನಿಯೊಬ್ಬಳು ಬೇಕು ಅಂತ ಆಗ್ಲಿಲ್ಲ. ಕಾಮನ ಬಾಧೆ ನಿನಗೆ ಇರಲಿಲ್ಲ ಪ್ರಭು. ಸಾವಿರ ಸಾವಿರ ವರ್ಷಗಳ ಕಾಲ ದೀರ್ಘವಾದಂತಹ ಜೀವನವನ್ನು ನಡೆಸಿಕೊಂಡು ಬಂದವ ನೀನು. ಪ್ರತ್ಯಕ್ಷವಾಗಿ ಹೆಣ್ಣು ಅವಳನ್ನು ನೋಡಿ ಅವಳ ರೂಪಲಾವಣ್ಯಕ್ಕೆ ಮನಸ್ಸೋತು ಅವಳನ್ನು ಬಯಸಿದ್ರೆ ಅಪರಾಧ ಅಂತ ಯಾರು ಹೇಳುವುದಿಲ್ಲ. ಆದ್ರೆ ನೀನು ಬಯಸಿದ್ದು ಯಾರನ್ನು ಪ್ರಭು? ಚಂಡಮುಂಡರ
ಅವರ ಹೇಳಿಕೆಯನ್ನು ಕೇಳಿಸಿಕೊಂಡ ನೀನು ಮೋಹ ಪರವಶನಾದೆಯ ದೂರದ ಕದಂಬವನದಲ್ಲಿದ್ದುಕೊಂಡು ಹೆಣ್ಣು ನಿನ್ನ ಮನವನ್ನು ಸೇರಿ ಮಥಿಸುವುದಕ್ಕೆ ತೊಡಗಿದ್ದಾಳೆ. ಮುಮುಕ್ಷಿಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವಳನ್ನು ಕೈ ಹಿಡಿಯಬೇಕು ಅನ್ನುವಂತ ಅಪೇಕ್ಷೆಯಿಂದ ನೀನು ಹೊರಟೆ ಎಂದಾದ್ರೆ ಅವಳು ಇಹಕ್ಕೆ ಒದಗಿ ಬರುವವಳೇ ಅಲ್ಲ, ಒಬ್ಬಳಾಕೆ ಪರವನಿತೆಯಾಗಿರಬೇಕು. ನಾವು ಸ್ವಲ್ಪ ಜಾಗೃತರಾಗೋಣ. ಅಯ್ಯೋ, ಕದಂಬಾವಳಲ್ಲಿದ್ದಂತಹ ಹೆಣ್ಣಿನ ಬಗ್ಗೆ ಚೆನ್ನಾಗಿ ತಿಳಿದವನಾಗಿದ್ದೇನೆ. ಏನು ಹಾಗಂತ ಅವಳ ಬಗ್ಗೆ ತಿಳಿದದ್ದೇನುವಲ್ಲಯ್ಯ, ಆಕೆ ಒಬ್ಬಳು ಸಾಮಾನ್ಯ ತರುಣಿ ಅಂದ. ಸರ್ವೇಶ್ವರಿಯೊಳು ಮೋಹ ಬೀರುವದಿದು ಸರಿಯೇ ತಿಳಿಯದೇ ಇದ್ದವನು ನೀನಲ್ಲ. ಯಾವುದೇ ಒಂದು ಕಾರ್ಯವನ್ನು ತಿಳಿದು ವ್ಯವಹರಿಸಬಲ್ಲಂತ ನೀತಿವಂತ ಧೀಮಂತ ನಾಯಕ ನೀವು. ಆದರೆ ಈ ಕ್ಷಣದಲ್ಲಿ ಭ್ರಮಾಲೋಕದಲ್ಲಿ ವಿಹರಿಸಿ ಒಬ್ಬ ತಿಳಿಯದವನ ಹಾಗೆ ವರ್ತಿಸುತ್ತಾ ಇದ್ದಿ ಎಂದಾದ ಮೇಲೆ ಏನನ್ನು ಬೇಕೋ ಒಂದು ಅರ್ಥವಾಗುವುದಿಲ್ಲ. ಕದಂಬ ಕಂಡದೆಯ ಭಟ್ಟರಿಗೆ ಆದರೂ ಅರಣ್ಯ ಪ್ರವೇಶ ಮಾಡುವುದಕ್ಕೆ ಭಯ ಆಗಬೇಕು. ಅಂತ ಘೋರಾರಣ್ಯದಲ್ಲಿ ಅಂಬರದಿಂದಲೇ ತರಿಗಳಿದಂತ ಬಂಗಾರದ ಉಯ್ಯಾಳಿಯಲ್ಲಿ ಕುಳಿತು ಹೆಣ್ಣೊಬ್ಬಳು ಸಂಗೀತ ಸುಧೆಯನ್ನೇ ಹರಿಯಬಿಟ್ಟಿದ್ದಾಳೆ ಎಂದಾದ್ರೆ ಅವಳನ್ನು ಏನು ತವಾವಿಸಿದೆ? ತರುಣಿ ಇಲ್ಲ ಪ್ರಭು, ತರುಣಿ ಎಲ್ಲವಳು ಆದಿಮಾಯಾದೇವಿ ಇದ್ದಾಳೆ. ಆದಿಯಲ್ಲಿ ಮೂರು ಮೂರ್ತಿಗಳು
ತ್ರಿಮೂರ್ತಿಗಳ ಜನನಕ್ಕೆ ಕಾರಣೀಕರ್ತಾಳಾದಳಂತೆ. ಅವರಿಗೆ ಒಂದೊಂದು ಕರ್ತವ್ಯವನ್ನು ನಿಯೋಜಿಸಿ ಅವರಲ್ಲಿ ಒಂದು ಮಾತನ್ನು ಹೇಳಿದ್ದಾಳಂತೆ. ಕಷ್ಟ ಕಾಲದೊಳೆ ನಾನು ನಿಷ್ಠೆಯಿಂದ ಬಯಸಿರಿ, ನಾನೇ ಬರ್ತೇನೆ. ನಾವು ಅಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕವಾಗಿ ಅಸುರರಾದಂತ ನಾವುಗಳು 14 ಲೋಕವು ತನ್ನ ವಶವಾಗಬೇಕು ಅನ್ನುತ್ತಾ ಲಕ್ಷ್ಯವನ್ನು ಇರಿಸಿ ದಿಗ್ವಿಜಯವನ್ನು ಕೈಗೊಳ್ಳುವುದರ ಮೂಲಕವಾಗಿ ಪಾತಾಳ ಭೂಲೋಕ ದೇವಧಾಮವನ್ನು ಸೇರಿ ವಿರೋಧಿಗಳಾದಂತಹ ದೇವತೆಗಳನ್ನು, ನರರನ್ನು, ನಾಗಾದಿಗಳನ್ನೇ ಸದೆಬಡಿದು ದೇವಪೀಠವನ್ನು ಏರಿದವರು ನಾವು. ನಿಯತಿಯ ನಿಯಮವನ್ನು ಮೀರಿ ವ್ಯವಹರಿಸುತ್ತಾ ಇದ್ದೇವೆ. ಲೋಕದ ವ್ಯವಸ್ಥೆಯನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನುಂಡಿ ಅಂಬರ ಪಥದಲ್ಲಿ ಸೂರ್ಯ ಚಂದ್ರರ ಹಾಗೆ ಶುಂಭನಿ ಶುಭರು ಬೆರೆಯುತ್ತಾ ಇದ್ದೀವಿ ಪ್ರಭೋ. ಹಾಗಾಗಿ ಲೋಕದಲ್ಲಿ ಮತ್ತೊಮ್ಮೆ ವ್ಯವಸ್ಥೆಯನ್ನು ಸುಸ್ಥಿರಗೊಳಿಸುವುದಕ್ಕೆ ಬೇಕಾಗಿ ದೇವತೆಗಳಿಗೆ ಕೊಟ್ಟ ಮಾತಿನ ಪ್ರಕಾರವಾಗಿ ಇಂದಿನ ದಿವಸ ನಮ್ಮ ಕಣ್ಣಿಗೆ ಕಾಣುವಂತ ಕದಂಬ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ಅವಳಕ್ಕೆ ಸಾಮಾನ್ಯ ತರುಣಿ ತಲೀನು ಕಲ್ಪಿಸುವುದಕ್ಕೆ ಹೊರಟಿದ್ದ ಅವಳು ಮಾಯಾ ಶಕ್ತಿ ಪ್ರಭು, ಮರೆಯಲ್ಲೇ ಇರತಕ್ಕವಳು. ಅವಳು ಬರಬೇಕಿದ್ರೆ, ಅವಳು ಕಾಣಿಸಿಕೊಳ್ಬೇಕಿದ್ರೆ ಅವಳ ಮಂದಿಗೆ ಕಷ್ಟ ಬರಬೇಕು. ಈಗ ಯಾರು ಅವಳ ಮಂದಿ? ಸದ್ಧರ್ಮ ಮಾರ್ಗಾವಲಂಬಿಗಳಾಗಿ ಯಾವ ಆತ ಮುಂದುವರಿಯುತ್ತಾನೋ ಅವರೇ ಅವಳ ಮಂದಿಗಳು ಪ್ರಭು. ದೇವತೆಗಳಿಗೆ ಒಂದು ಪಾವನವಾದಂತಹ ಜೀವನ ಬೇಕಾ ಬೇಡವಾ ಹೇಳು? ಪಾವನವಾದಂತಹ ಜೀವನವನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿ ಪಾವನಿಯಾದಂತಹ ಮಹಾದುರ್ಗೆ ಕೌಶಿಕೆ ಕದಂಬ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ಕೌಶಿಕೆ ಎನ್ನುವಂತಹ ಹೆಸರು ಹಿಂದೆ ನೀನು ಕೇಳಿದ್ದುಂಟೆ. ಪಾರ್ವತಿ ದೇವಿಯ ದೇಹಕೋಶದಿಂದ ಹೊರಬಂದ ಕಾರಣ ಅವಳನ್ನು ಕೌಶಿಕೆ ಎನ್ನು ಹಾಗೆ ಕೊಂಡಾಡಿದರಂತೆ. ಈ ನಿಟ್ಟಿನಲ್ಲಿ ನಾವು ಮುಂದುವರಿದೆವು ಎಂದಾದ್ರೆ ದಾನವ ಸಮುದಾಯದ ಸರ್ವನಾಶವನ್ನೇ ಶೀಘ್ರದಲ್ಲಿ ಕಾಣಬೇಕಾದಂತಹ ದುರ್ಯೋಗ ನಮ್ಮ ಜೀವನದಲ್ಲಿ ಪ್ರಾಪ್ತವಾಗ್ತದೆ. ನಾಳಿನ ದಿವಸ ಯಮನಾಲಯದಲ್ಲಿ ಮನ ಮಾಡಬೇಕಾದಿ. ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸಿ ಮುಂದುವರಿಯುವುದು ಉತ್ತಮ ಅಲ್ವೇ? ಏನದು? ಅಯ್ಯೋ ಏನು ಇಷ್ಟೆಲ್ಲ ಹೇಳಿದ್ದಿ, ಹಾಗಾದ್ರೆ ನಾನು ಏನು ಮಾಡ್ಬೇಕು ಅಂತ ಹೇಳು. ನೀನು ಗಮಿಸುತ್ತಿರುವಂತ ಮಾರ್ಗ ಇದೆಯಲ್ಲ, ಇದನ್ನು ಬಿಡು ಮನದ ಮೂರ್ಖತೆಯ ಈ ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ ಪಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತರದಲ್ಲಿ ಪಡೆದು ಸುಖವನ್ನು ಬಾಳು. ಜಡಜ ಪೀಠನ ವರದ ತರದಲ್ಲಿ ಪಡೆದು ಸುಖವನ್ನು ಬಾಳು. ಬಿಡು ಬಿಡು ಯಾರನ್ನು? ಬಿಡು ಮನದ ಮೂರ್ಖತೆಯ ಮೂರ್ಖವಾದವನ್ನು ಹಿಡಿದು ಗಮಿಸುವುದರಿಂದ ಜೀವನದಲ್ಲಿ ಯಾವತ್ತೂ ಯಾವನು ಏಳಿಗೆಯನ್ನು ಕಾಣುವುದಕ್ಕೆ ಸಾಧ್ಯ ಉಂಟೇ ಪ್ರಭು? ಮುಂದಿರಿಸಿದಂತಹ ಹೆಜ್ಜೆಯನ್ನು ಹಿಂದಕ್ಕಿಳಿದೆವು ಎಂದಾದ್ರೆ ಲೋಕದಲ್ಲಿ ಅಪವಾದ ಅಪಹಾಸ್ಯಕ್ಕೆ ಈಡಾಗ್ತೇವೆ ಎನ್ನುವಂತ ಆತಂಕ ಅನವರತವು ನಿನ್ನ ಮನಸ್ಸಿನಲ್ಲಿ ಕಾಣುತ್ತಾ ಇರಬಹುದು. ನಮಗೆ ಹೇಳಿಕೊಡುವವರು 1000 ಮಂದಿಗಳಿದ್ದಾರೆ. ನಮ್ಮ ತಲೆಯನ್ನು ಬಲಿ ಕೊಡುವಾಗ ಯಾರು ಬರುವುದಿಲ್ಲ ಪ್ರಭು. ಆದಂತಹ ನಷ್ಟಕ್ಕೆ ನಾವೇ ನಾಳಿನ ದಿವಸ ಹೊಣೆಗಾರರಾಗಿ ನಿಲ್ಲಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರ, ಐಶ್ವರ್ಯ, ತಾರುಣ್ಯ ಈ ಮೂರರ ಮಧ್ಯೆ ಅವಿವೇಕವು ಕೂಡಿತು ಎಂದಾದ್ರೆ ವ್ಯಕ್ತಿಯೊಬ್ಬನ ಜೀವನದಲ್ಲಿ ಅನಾಹುತ ಅಪಾಯ ತಪ್ಪಿದ್ದಲ್ಲ. ಒಬ್ಬ ಬುದ್ಧಿವಂತ ನಡೆಯುವಂತಹ ಪಥದಲ್ಲಿ ವಿವೇಕವು ಜಾಗೃತವಾಯಿತು ಎಂದಾದ ಮೇಲೆ ಅವನ ಬಾಳು ಬಂಗಾರವಾಗ್ತದೆ ಅನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನೀನು ಪ್ರಭು. ಬಂದವಳು ಜಗಜ್ಜನನಿ ಎನ್ನುವ ಹಾಗೆ ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಚಂಡಮುಂಡನ ಹೇಳಿಕೆಯನ್ನು ಕೇಳಿಸಿಕೊಂಡ ಮೇಲೆ ಅವಳನ್ನು ಸಂಧಾನದ ಮೂಲಕವಾಗಿ ಕರೆತರುವುದಕ್ಕಾಗಿ ವಯೋವೃದ್ಧನು ಜ್ಞಾನವೃದ್ಧನೂ ಆದಂತಹ ಸುಗ್ರೀವನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ನೇರವಾಗಿ ರಾಕ್ಷಸ ದೂತನಾಗಿ ಕಾಂತಾರವನ್ನು ಸೇರಿದ. ಅಲ್ಲಿಂದ ಇಲ್ಲಿಗೆ ಬರುವಾಗ ದೇವಿ ದೂತನಾಗಿ ಬಂದಿದ್ದಾನೆ. ಅವ ದೇವಿದಾಸನಾಗಿದ್ದಾನೆ ಪ್ರಭು. ಆಮೇಲೆ ಚಂಡಮುಂಡರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾನೆ. ಧೂಮ್ರಾಕ್ಷ ಭಸ್ಮೀಭೂತನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದೆವು ಎಂದಾದ್ರೆ ದಾನವ ಸಮುದಾಯ ನಾವು ನಷ್ಟವನ್ನೇ ಅನುಭವಿಸುತ್ತಾ ಇದ್ದೇವೆ. ಹಾಗಾಗಿ ಇದ್ದವರನ್ನು ಉಳಿಸಿಕೊಳ್ಳುವಂತಹ ಯತ್ನ ನಿನ್ನಲ್ಲಿ ಉಂಟು ಅಂತಾದ್ರೆ ಅದು ಹೇಗೆ? ಇರುವಂತಹ ದಾರಿ ಒಂದೇ. ಯಾವುದು? ಅವಳ ಕಾರುಣ್ಯಕ್ಕೆ ಒಳಗಾಗಿ ಭೂಮಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ. ಕೈ ಹಿಡಿಯುವಂತಹ ಯೋಚನೆ ಬೇಡ. ಮತ್ತೆ ಮಾಡಬೇಕು? ಸಮಸ್ತರ ಉದ್ಧಾರಕ್ಕೆ ಬೇಕಾಗಿ
ಏನು ನಿನ್ನ ನನಗೆ ಹಿತವಚನವ? ಅವಳು ಮಹಾದೇವಿ ಪ್ರಭು. ಅವನು ಮಹಾದೇವ ಇದ್ರೆ ಈ ಶುಂಭ ಮಹಾದೇವ ಅದು ನಿನಗೆ ಗೊತ್ತಾಗಲಿಲ್ಲ ಅಲ್ವಾ? ಅವರನ್ನು ಬೇಗ ನೀನು ಕೊಂಡಾಗ್ತಾ ಇದ್ದಿ. ಇಲ್ಲಿ ಅನ್ನ ಕೊಟ್ಟವರನ್ನು ಮರೆತು ಬಿಟ್ಟಿದ್ದಿ. ಗೊತ್ತಾಯಿತು. ಬಿಡು ಬಿಡು ನಿನ್ನ ಬೆಟಕಿನ ನುಡಿಗಳನ್ನು. ರಕ್ತ ಬೀಜ ನೀನು ಅನ್ನ ಕೊಟ್ಟಿದ್ದಿ, ಅವಳು ಎಲ್ಲವನ್ನೂ ಕೊಟ್ಟಿದ್ದಾಳೆ. ಹೇಗೆ ಗೊತ್ತು? ಉಸಿರಾಡುವ ಉಸಿರು ಕೂಡ ಅವಳೇ ಪ್ರಭು. ಯಾರು ಹೇಳಿದ್ದು? ನಾನೇ ಹೇಳಿದ್ದು. ನೀನು ನೋಡಿದ್ಯಾ? ಇಲ್ಲ. ಇಲ್ಲಲ್ಲ, ಮತ್ತೆ ಹೇಗೆ ಗೊತ್ತದ್ದು? ಒಂದು ಕಲ್ಪಿಸುವುದು ನಾವು. ಕಲ್ಪನೆ ಹಾಗೆ. ಅದು ಕಲ್ಪನೆ ಇರುವಾಗ ಶುಂಭ ಇಷ್ಟು ಮಾಡಿದ ಅದು ನಿನಗೆ ಕಲ್ಪನೆಗೆ ಬಾಳಿಲ್ಲ. ಸಾಧನೆ ಶ್ಲಾಘನೀಯವಾದರೂ ಕಡಿಮೆ ಅಂತ ಹೇಳುವುದಲ್ಲ. ಅವರಿಗೆ ಶ್ರೀಶನ ಬಲ ಇತ್ತು, ಆದ್ರೂ ಆಗಲಿಲ್ಲ. ಅವಳಿಗಲ್ವಾ? ಈಗ ಮೂರು ಮೂರ್ತಿಗಳು ಒಂದಾಗಿ ಭಜಿಸುವುದಂತ ಕಾಲಕ್ಕೆ ಅವಳು ಒಂದಾಗಿ ಬಂದಿದ್ದಾಳೆ ಪ್ರಭು. ನಮ್ಮ ಸರ್ವನಾಶವೇ ಅವಳ ಆಕೆಯ ಉದ್ದೇಶ. ಹಾಗಾದ್ರೆ ನೀನು ಯಾವ ದಾರಿಯಲ್ಲಿದ್ದಿ? ಶುಂಭನ ದಾರಿಯಲ್ಲಿ, ಅವಳ ದಾರಿಯಲ್ಲಿಯ? ನೀನು ಆ ದಾರಿಯಲ್ಲಿ ಉಳಿಬೇಕು ಅಂತ ನಮ್ಮ ಅಪೇಕ್ಷೆ. ನನಗೆ ನೀನು ಶುಂಭ ಯಾರು ಎಂಬುದರ ಬಗ್ಗೆ ಚೆನ್ನಾಗಿ ಅರಿತುಕೊಂಡವ ನಾನು. ಇದು ಬಂದವಳು ಯಾರು ಅನ್ನುವುದು ಚೆನ್ನಾಗಿ ಗೊತ್ತಿದ್ದವ ನಾನು. ಹಾಗಾಗಿ ಇಟ್ಟಿದ್ದೇನೆ ಮುಂದೆ ಹೆಜ್ಜೆ. ಯಾವ ಕಾರಣಕ್ಕೂ ತೆಗೆದಿಲ್ಲ. ಈ ಜಗವನ್ನು ಕಾಟಕೊಟ್ಟಿಸಿ ನಡುಗಿಸಿದಂತ ಶುಂಭ ಇನ್ನು ಅವಳಿಗೆ ಎದರುವುದಕ್ಕುಂಟ. ಹಾಗಾಗಿ ಆಗ್ತಾ ಇದ್ದೇನೆ. ನಿನ್ನ ಪುರಾಣ ಕಥೆಯಲ್ಲಿ ನನ್ನ ಶುಂಭನ ಮುಂದೆ ಬೇಡ. ಆಕೆ ಹೇಳುತ್ತಾ ಆಗುವುದಿಲ್ವೋ? ರಾಣೆ ಇನ್ನೊಮ್ಮೆ ಆ ಮಾತನ್ನು ಹೇಳಬೇಡ. ರಕ್ತ ಬೀಜದ ಮೇಲೆ ಆಡಿದೆ. ನನ್ನನ್ನು ಅನ್ನದ್ದನುಷಿಯಂದಯ್ಯ ನನ್ನನ್ನು ಜೀವಕಳರ ಸಾಲಿಗೆ ಸೇರಿಸಿದೆ. ಇದು ನಿನ್ನಯ ಮನ ನಿಷ್ಠೆಯಿಂದಾದ ಮೇಲೆ ನಿನಗಿಂತ ಮೊದಲು ಫಲ ಕೊಡಬೇಕಾದವ ನಾನು. ನಿನಗೆ ಸಾಕಂತೆ ಮತ್ತೆ ನನಗೆ ಬೇಕಾ ಹೇಳು. ಹೋಗುವೆ ಕದಮ್ಮ ಮನಕ್ಕೆ, ಮಾಡುವೆ ಯತ್ನ, ಫಲವತ್ತರ ನೈವೇದ್ಯ ಕೊಡುವ ಪಡೆ. ನೆರೆಯುತ್ತಿರುವ ಕದಂಬವನದಲ್ಲಿ ಕಂಡು ದೇವಿಯನು ಒಡೆಯನ ಅಪ್ಪಣೆಯನ್ನು ಹೊಂದಿದೆ. ಕೋಟಿ ಸಂಖ್ಯೆಯ ದಾನವೀರರನ್ನೆಲ್ಲ ಸೇರಿಸಿಕೊಂಡು ಭೀಕರವಾದಂತ ಅರಣ್ಯ ಪ್ರವೇಶ ಮಾಡಿದೆ. ಏನಿದು ವಿಚಿತ್ರ ಅನುಭವ. ಈ ಪ್ರದೇಶಕ್ಕೆ ಬರುವುದು ನಾವು ಹೊಸತೇನೂ ಅಲ್ಲ. ಮೃಗಬೇಟೆಗೆಂದು ಮೃಗಯ ವಿಹಾರಕ್ಕೆಂದು ಈ ಮೊದಲು ಕದಂಬ ಕಾತಾರವನ್ನು ಸೇರಿದವರೇ. ಆದರೆ ಹೊಸದಾದಂತ ತಾಣಕ್ಕೆ ಬಂದಂತ ಅನುಭವ ಆಗಬೇಕಿದ್ರೆ ಯಾಕೆ ಈ ರೀತಿಯಾದಂತ ವಿಪರೀತ? ಪ್ರಕೃತಿಯನ್ನೇ ಮೀರಿದ ಈ ಬದಲಾವಣೆಗೆ ಏನು ಕಾರಣ? ಸುತ್ತ ಒಮ್ಮೆ ಕಣ್ಣರಳಿಸಿ ನೋಡಿದೆ ಎಂದಾದ್ರೆ ಬೆಳಕೆ ಕಾಣುತ್ತಾ ಉಂಟು. ಬೇರೆ 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 ಋತುಗಳಲ್ಲಿ ಕಾಣಿಸಬೇಕಾದಂತಹ ಫಲಗಳು ಪುಷ್ಪಗಳು ಒಂದೇ ಋತುವಿನಲ್ಲಿ ಕಾಣಿಸುತ್ತಾ ಇದೆ. ಹಾಗಿದ್ರೆ ಏನು ಕಾರಣ? ಇಲ್ಲಿ ಮಹತ್ತರವಾದಂತಹ ಶಕ್ತಿ ನೆಲೆಯಾಗಿದೆ ಅನ್ನೋದು ಸ್ಪಷ್ಟ. ಅಂತಹ ಒಂದು ಶಕ್ತಿ ಉಂಟು ಅಂತಾದ್ರೆ ಒಮ್ಮೆ ಕಣ್ಣಾರೆ ಕಾಣಬೇಕು. ಬೆಳಕಿನ ಮೂಲವನ್ನೇ ಶೋಧಿಸುತ್ತೋ ನೋಡಿದರು ಕಲಿರಂಗ ಬೀಜ
ಕುಳಿತ ಶಿವೆಯನು ಆಡಗರುವಲಿ ಕುಳಿತ ಶಿವೆಯನು ಆಡಿದನು ತನ್ನೊಳಗೆ ಇವಳನು ತಿಳಿಯದಿರಿದಾಯ್ತೆ ಮಾಡಲಿನ್ನೇ ನಕಟ ಶುಂಭನ ಕೂಡೆ ನೊರೆದು ಬಂದಿಯೇ ಮಾಡಲಿನ್ನೇ ನಕಟ ಶುಂಭನ ಕೂಡೆ ನೊರೆದು ಬಂದಿಯೇ ಆದರೂ ನುಡಿಸಿದ ಬೆರೆತ ಆದರೂ ನುಡಿಸಿದ ಬೆರೆತ ನೋಡಿದನು ಕಲಿರಕ್ತ ಬೀದನು ಆಶ್ಚರ್ಯವಾಗಿ ಹೋಯ್ತಲ್ಲ ನನಗೆ. ದಾನವೇಶನಾದಂತಹ ಶುಂಭಾಸುರ ಬಯಸಿದ ನಾರೀ ರತ್ನವನ್ನು ಕಣ್ಣಾರೆ ಕಂಡು ಆ ಮೂಲಕವಾಗಿ ಕೃತಾರ್ಥತೆಯನ್ನು ಪಡೆಯಬೇಕು ಅನ್ನೋ ಅಪೇಕ್ಷೆಯಿಂದ ಮುಂದುವರಿದು ಒಂದೇ ಎಂದಾದ್ರೆ ಶಿವನೇ ಶಿವನೇ, ಇಂತಹ ಮಹತ್ತರವಾದಂತಹ ಶಕ್ತಿಯನ್ನು ನಾನು ಈ ಅಕ್ಷಿಗಳಿಂದ ನೋಡ್ತಾ ಇದ್ದೇನೆ. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿ ಆ ಕಾಲಕ್ಕೆ ಆಗ್ತದೆ ಎನ್ನುವುದನ್ನು ಕೇಳಿ ತಿಳಿದಿದ್ದೇನೆ. ಅಂತಹ ಸಮಾಧಾನ ಈ ಕ್ಷೇತ್ರದಲ್ಲಿ ಆಗಬೇಕಿದ್ರೆ ಒಬ್ಬಳಾಕೆ ಸಾಮಾನ್ಯ ತರುಣಿ ಅಂತ ಕಲ್ಪಿಸುವುದಕ್ಕೆ ಯಾವತ್ತೂ ಸಾಧ್ಯವೇ ಇಲ್ಲ. ಪಾದದಲ್ಲಿ ಪಾತಾಳ, ಕಟ್ಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ, 3 ಲೋಕ ಬಿಡಿ 14 ಲೋಕವನ್ನು ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬಲ್ಲವಳೇ ಇವಳು. ಲೋಕದಲ್ಲಿ ಅಧರ್ಮವೇ ಅಧಿಕವಾದಂತಹ ಕಾಲಕ್ಕೆ ಧರ್ಮವನ್ನು ಧರೆಯಲ್ಲಿ ಸ್ಥಾಯಿಯಾಗಿ ಉಳಿಸಿ ಆ ಮೂಲಕವಾಗಿ ಸದ್ಧರ್ಮ ಮಾರ್ಗಾವಲಂಬಿಗಳಾದಂತಹ ದಿವಮುಖಸರನ್ನು 3 ಮೂರ್ತಿಗಳನ್ನು ಪೊರೆಯುವುದಕ್ಕೆ ಬಂದವರು. 3 ಮೂರ್ತಿಗಳಿಗೆ ಒಂದು ಉದ್ಯೋಗವನ್ನು ಇವಳೇ ಕಲ್ಪಿಸಿದ್ದಾಳಂತೆ. ನಮಗೆ ಮಾತ್ರ ಅರ್ಥವಾಗಲಿಲ್ಲ. ಆಮೇಲೆ ಸೃಷ್ಟಿ ಸ್ಥಿತಿ ಲಯ ಈ 3 ಲೋಕದಲ್ಲಿ ನಿಯಂತ್ರಣದಲ್ಲಿ ಇರಿಸಬೇಕಿದ್ರೆ 3 ಮೂರ್ತಿಗಳಿಂದ ಮಾತ್ರ ಸಾಧ್ಯ ಅಲ್ಲ. ಒಬ್ಬಳು ಜಗದಾದಿ ಒಂದಿದ್ದೇ ಮರೆಯಲ್ಲೇ ಇರತಕ್ಕವಳು 3 ಮೂರ್ತಿಗಳಿಗೂ ಬೆಂಬಲ ಸ್ವರೂಪಗಳಾಗಿ ಕಾಣಿಸಿಕೊಳ್ಳುತ್ತಾ ಇದ್ದಾಳೆ ಎಂದಾದರೆ ನಮಗೂ ಅದು ಅರ್ಥವಾಗುವುದಿಲ್ಲ. ಅಸಾಧ್ಯವಾದುದನ್ನು ಸಾಧುವಾಗಿಸುವುದೇ ಯೋಧನಾದವನ ಧರ್ಮ. ನಮ್ಮ ಒಡೆಯ ಮಾಡಿದಂತಹ ಸಾಧನೆಯೇನು ಕಡಿಮೆಯೇ? 3 ಲೋಕ ಅಲ್ಲ 14 ಲೋಕವನ್ನು ತನ್ನ ವಶದಲ್ಲಿರಿಸಿಕೊಂಡು ಮೆರೆಯುತ್ತಾ ಇದ್ದಾಳೆ. ಆದರೆ ಅದನ್ನು ಶಾಶ್ವತವಾಗಿ ಸ್ಥಿರವಾಗಿ ಉಳಿಸುವಂತಹ ಸಾಮರ್ಥ್ಯ ಮಾತ್ರ ಅವನಿಗೆ ಇಲ್ಲದಾಗಿ ಹೋಯಿತು. ಅತ್ಯುನ್ನತಿ ಪತನ ಹೇತು ಎನ್ನುವ ಹಾಗೆ ಒಂದು ಮಾತುಂಟು. ಒಬ್ಬ ಆತ ಎಷ್ಟು ಎತ್ತರವನ್ನು ಏರಿದರೂ ಕೂಡ, ಎಷ್ಟು ಮನಸ್ಸಿನಲ್ಲಿ ಸಮಾಧಾನ ಶಾಂತಿಯನ್ನು ಹೊಂದಿದರೂ ಕೂಡ ಒಂದಲ್ಲ ಒಂದು ದಿವಸ ಪ್ರಪಾತವನ್ನು ಕಾಣಬೇಕಾದಂತಹ ದುರ್ಯೋಗ ನಿರ್ಮಾಣವಾಗ್ತದೆ ಜೀವನದಲ್ಲಿ ಅನ್ನುವುದಕ್ಕೆ ಶುಂಭನ ಜೀವನವೇ ಸಾಕ್ಷಿಯಾಗಿ ಹೋಯ್ತಲ್ಲ. ಬೇಟೆಗೆಂದು ಬಂದಂತಹ ಚಂಡಮುಂಡರು ಅರಣ್ಯ ಪ್ರವೇಶ ಮಾಡಿದರು. ಬ್ರಹ್ಮಚರ್ಯ ವೃತವನ್ನು ಪಾಲಿಸುವುದರ ಮೂಲಕವಾಗಿ ಲೋಕದಲ್ಲಿ ಎರಕವಾದಂತಹ ಜೀವನವನ್ನು ಸಾಗಿಸುತ್ತಾ ಇದ್ದವರು ಚಂಡಮುಂಡರು. ಶುಂಭಾಸುರನ 2 ಭುಜಗಳ ಹಾಗೆ 2 ಕಣ್ಣುಗಳ ಹಾಗೆ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದ್ದವರು. ಅಂತಹ ಚಂಡಮುಂಡರ ಒಂದು ಬ್ರಹ್ಮಚರ್ಯವನ್ನು ದೂರೀಕರಿಸುವುದಕ್ಕೆ ಈ ಮೊದಲು ಧರೆಯಲ್ಲಿ ಯಾರಿಂದಾದರೂ ಸಾಧ್ಯ ಆಗಿದೆಯೇ?
ಬ್ರಹ್ಮದೇವ ವರ ಕೊಟ್ಟದ್ದೇ ಹಾಗೆ. ನಿಮ್ಮ ಬ್ರಹ್ಮಚರ್ಯ ದೂರ ಆದಲ್ಲಿಗೆ ನಿಮಗೆ ಮರಣ. ಹಾಗಿದ್ರೆ ಏನಿದರ ಅರ್ಥ? ಸರ್ವವನ್ನು ಸರ್ವಸ್ವವನ್ನು ಕಳೆದುಕೊಳ್ಳುವುದಕ್ಕೆ ಮುಂದಾಗಿದ್ದಾನೆ ಎಂದಾದರೆ ನಾನು ಇಷ್ಟು ದಿವಸ ಅವನ ಬಳಿಯಲ್ಲಿ ಇದ್ದುಕೊಂಡು ಅವನ ಆಶ್ರಯವನ್ನು ಸದಾಕಾಲ ಅನುಭವಿಸುತ್ತಾ ಅವನ ಉತ್ಪನ್ನವನ್ನು ಉಂಡು ಈ ದೇಹವನ್ನು ವೃದ್ಧಿಗೊಳಿಸಿದ್ದೇನೆ. ಹಾಗಾಗಿ ಆ ಪಾಲಕನಿಗೆ ಬೇಕಾಗಿ ಸೇವಕನಾದಂತ ನಾನು ಏನಾದರೂ ಒಂದು ಸೇವೆಯಲ್ಲಿ ಕೈಗೊಳ್ಳಲೇಬೇಕು. ನಮಗೆ ಪ್ರಾಣ ಹೋಗ್ತದೆ ಅನ್ನುವಂತಹ ಭೀತಿ ಅಲ್ಲ, ಆದರೆ ನಮ್ಮ ಒಡೆಯ ದಾನವೇಶ ಉಳಿಬೇಕು ಅನ್ನುವಂತಹ ಅಪೇಕ್ಷೆ ಅಧಿಕವಾಗುತ್ತಾ ಉಂಟು. ಉಳಿವೋ ಅಳಿವೋ ತೀರ್ಮಾನಿಸಬೇಕಾದವಳು ಅಲ್ಲಿ ಕುಳಿತವಳು. ನೋಡೋಣ, ಅಡಿಗೆರಗಿ ಕ್ಷಮಾಯಾಚನೆ ನೀನೇ ನೆಲೆಗೆ ಶುಂಭ ದಾದಾಬಾಬಯೋಡೆ ಶುಂಭ ದಾದಾಬಾಬಯೋಡೆ ನನ್ನ ಪರಿಚಯ ಇದ್ದಿರಲೇಬೇಕು ನಿನಗೆ. ಶುಂಭಾಸುರನ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದವನ ರಕ್ತಬೀಜಾಸುರ ಎನ್ನುವ ಹಾಗೆ ನನ್ನ ಹೆಸರು. ಶುಂಭಾಸುರನ ತಂಗಿಯ ಮಗ ಕಲಾದೇವಿಯೇ ನನ್ನ ತಾಯಿ. ಅಮ್ಮ ಮಹತ್ತರವಾದಂತಹ ಉದ್ದೇಶವನ್ನು ಇರಿಸಿಕೊಂಡು ಅರಣ್ಯ ಪ್ರವೇಶ ಮಾಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಯಿತು. ನಮ್ಮೊಡೆಯ ನಿನ್ನನ್ನು ಅಪೇಕ್ಷಿಸಿದ ಕಾರಣ ಮಹಾದೇವಿಯನ್ನು ನಿನ್ನನ್ನು ಕಾಣುವಂತಹ ಸೌಭಾಗ್ಯ ರಾಕ್ಷಸರಾದಂತಹ ನಮಗೆ ಒಲಿದು ಬಂತು. ತಾಯೇ, ಬಳ್ಳಿಗೊಂದು ಮರ ಹೆಣ್ಣಿಗೊಂದು ವರ ಲೋಕದ ನಿಯಮ. ನಾವು ಮಾಡಿದ್ದೇನೂ ಅಲ್ಲ. ಈ ಕಾಲಕ್ಕೆ 14 ಲೋಕದಲ್ಲಿ ತನ್ನ ವಿಕ್ರಮದ ಆಟೋಪವನ್ನು ಮೆರೆಸುವುದರ ಮೂಲಕವಾಗಿ ಒಬ್ಬ ಧೀರೋದಾತ ಅನ್ನುವಂತಹ ಸ್ಥಾನಕ್ಕೆ ಬೆಲೆಯನ್ನು ಮೌಲ್ಯವನ್ನು ಕೊಟ್ಟಂತಹ ನಮ್ಮ ಒಡೆಯ ಶುಂಭಾಸುರ ನಿನ್ನನ್ನು ಬಯಸಿದ್ದಾನೆ. ಹಾಗಾಗಿ ಕರೆತರುವುದಕ್ಕೆ ಅದೆಷ್ಟೋ ಮಂದಿ ವೀರಾಧಿವೀರರು ಇಲ್ಲಿಗೆ ಬಂದಿದ್ದಾರಮ್ಮ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಉತ್ತರವನ್ನು ಕೊಟ್ಟೆಯಂತೆ. ಸುಗ್ರೀವನಲ್ಲಿ ಸಂಭಾಷಣೆ, ಧೂಮ್ರಾಕ್ಷ ಮಾತಿಗೆ ಆಗ್ಲಿಕ್ಕಿಲ್ಲ ಅನ್ನುವಂತಹ ತೀರ್ಮಾನ, ಚಂಡಮುಂಡರಲ್ಲಿ ಉಗ್ರವಾದಂತಹ ಹೋರಾಟ. ನನ್ನಲ್ಲಿ ಆ ರೀತಿ ಹೇಳಬಾರದಮ್ಮ. ಯಾಕೆಂದ್ರೆ ಈ ಮೊದಲು ನೀನು ಏನು ಅನ್ನುವುದನ್ನು ಅರ್ಥವಿಸಿಕೊಂಡವ ನಾನಿದ್ದೇನೆ. ಅಮ್ಮ, ಬಂಗಾರದ ರಥ ಸಿದ್ಧವಾಗಿದೆ. ಉಯ್ಯಾಲಿಯಿಂದ ಇಳಿದು ರಥವನ್ನೇರಿ ನೀನು ಶೂನಿತಾಪುರಕ್ಕೆ ಬರಬೇಕು. ನಮ್ಮ ಕನಸನ್ನು ಈಡೇರಿಸಬೇಕು. ಕುಳಿತು
ಅವನನ್ನು ಹೊಗಳುತ್ತೀರ ಹುಡುಗಿಯ ಕೊಂಬಿರಲಿ ಈ ತರನೇ ಹೋರಾಟವನ್ನು ಮುಂದುವರಿಸಲಿಕ್ಕೆ ಬೇಕಾಗಿ ದೇಹವನ್ನೇ ಆಲೋಗಿಸಿದ್ದೇನೆ. ಶೋಣಿತವು ಜನಪದವ ಸೋಂಕಿದರೆ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ
ಭಾಗವತರ ಮೈತ ಬಗಡಗಂದ ಪರಿಮಳ ಪುಟ್ಟ ನಿಗಲ ಹಿರಿಯಾಕೊಂಡು ನಮ್ಮೊಂದು ಬತ್ತಿಂಚೆ ಸತ್ಯ ನಿಗಲ ಹಿರಿಯಾಗಲೇ ಬೆರಿ ಬತ್ತದ ಆನತರ ಬಣ್ಣ ನೇರಿ ಬತ್ತು ಬತ್ತೆ ಅದ್ದರ್ ಬದ್ದರ್ ಬತ್ತು ಕುಟುಂಬ ಮಂಜು ಮಲ್ಪಿ ಮಾಮಲ್ಲ ಮಣ್ಣ ಶಕ್ತಿಯಾನು ಪತ್ತಿಂಚು ಗಡಿ ಕಾರ್ಸದ ಬಲ್ಪು ಪುಟ್ಟ ಏನನ್ನು ಬಲ್ಪುಡು ಬಾಡ್ ನಿಕ್ಲೇನು ಈ ಕಾಲೋರದ ಬತ್ತಿ ಮೇಲ್ ಕಾಲು ಮುಟ್ಟದಾಲ ಒಡಕದ ಅಂತ ಲೆಕ್ಕ ಕಾಪಾಡ್ದು ಗುರುವೆ ಈ ಅಮೃತಗಳಿಗೆ ಪಾಡಿದುಂಪ ವರದಂದ ಲೆಕ್ಕ ಕರ್ತೀರೆ ಬಾರಂದ ಲೆಕ್ಕ ಮೃತ್ಯುಪು ತಾಲಂದ ಲೆಕ್ಕ ದಸದೋಷ ಇತ್ತಲ್ಲ ಕಡಪರಾಜ ಗೋಪಾರಾದು ಕೊರ್ದು ನಿಕ್ಕಳು ಪೋಯಿನೆಟ್ಟೆ ಬತ್ತಿರೇಡು ದುಂಬುಡು ಬೇಡ ಉಂಟು ಸಂಸಾರದ ಉಲ್ಲಾಸವನ್ನು ಪೇರೂರ್ಕಾರ ಲೆಕ್ಕ ಉರ್ಕಾರ್ದು ಕೊರ್ಪೆ ಕೊರಿಂಚಿತ್ತಿ ಸೇವೆನು ಸಂತೋಷಡು ಉಪ್ಪಿಯಂಡೆ ಇಡೀ ಊರ್ಗು ಬರ್ಪಿ ತುರ್ತನು ಮಾಯೋಡು ಪರಿಹಾರ ಮಲ್ತು ಕೊಡ್ದು 4 ಕಾರಣ 1.5 ಕಾರಣ ರಮಾಣಿ ಮುಟ್ಟ ಬತ್ತಿಂಚಿತ್ತಿ ಬುಲೆಟ್ ಪತ್ತಿಂಚಿತ್ತಿ ಪಲಟು ಸುಖಮುಖದ ಸಾಧನೆಯನ್ನು ಉಂಡು ಮಲ್ತು ಕೊರ್ಪೆ ಎನ್ನು ಮಿತ್ತ ಭಕ್ತಿ ದೀನಗಳಿಗಪ್ಪೆ ಆದ ಸಿನಿಮೆರೆ ಕೊರ್ದು ತಮ್ಮಲೆ ಆದ ಬುದ್ಧಿ ನೀತಿನಿ ಪಣಂದು ಈ ಊರ್ನು ಪೂತ ಬಿತ್ತದ ಲೆಕ್ಕ ಕಾಪಾಡ್ದು ಕೊರ್ಪುನ ಬಾರ ಎನ್ನೋ ಧೈರ್ಯ ಮಲ್ತು ಕೊರ್ಲ ಒಂದೇ ಭಕ್ತಿನ ಕೊರ್ನಂಚಿನ ಸೇವೆ ಚೇತನ ಶೆಟ್ರೆ ಅಂಚನೆ ಭೋಜ ಶೆಟ್ರೆ ಆವಡ ಸಂತೋಷ ಅಂಡ್ ಅಪ್ಪೆಗೊಂಜಿ ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡೊಂದು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರ್ನಂಚನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟೆಲಿಗಿಂಕುಲು ಪಾಡೊಂಡ ನನ್ನ ಮಿತ್ತಿಗೆ ನಿಂಕಲು ಪೋಪಿ ಸಾದಿ ಮಲ್ಪಿ ಉದ್ಯೋಗಗಳು ಒಬ್ಬೇ ಒಂಜಿ ರೀತಿಯ ಅಡೆ ತಡೆ ಬರ್ಪಣ ಇತ್ತಂದ ಅಲ್ಲ ಎಂಕಲ ಮಾಯದ ಬಲೆನ ಬೀಜದ ಬರ್ಪಿ ದುರಿತನ್ನು ತಟ್ಟೆ ಬಾರಾದು ಸಂಸಾರವು ಸುಖ ಶಾಂತಿ ನೆಮ್ಮದಿನ ಒದಗಾದು ಗೊರ್ಪುನ ತೊಟ್ಟಿಗೆ ಉತ್ಪತ್ತಿದ ಸಾದಿಲ್ಲ ಉಂಡು ಮಲ್ತು ಗೊರ್ಪ ಪತ್ತೆಕ್ಕು ನೂದೆಕ್ಕು ಸಾವಿರ ನಡಪುಂಡಾಯ್ತಾ ಓ ಸಾರ ನಡಪು ಜತ ಮಲ್ಲೆ ತಯಟು ಒಂಜೆನು ಒಚ್ಚಿದೆತ್ತದ ಆ ಜಾಗಡ ಮಲ್ಲ ಮಲ್ಲ ಸಂಖ್ಯೆಯನ್ನು ದಿಂಜಾದ ಪಾಡ್ಲೆ ಆತ ಉತ್ಪತ್ತಿಯನ್ನು ತೂಪಾದು ಕೊಡ್ದು ಬೆರೆಸಾಯ ಉಳ್ಳರಿಗೆ ಅಂದು ಬಂದ್ಪಾದು ಭಾಗವತರೆ ಮೊದ್ಲಗಾರ್ರೆ ಒತ್ತು ಮೊದ್ಲಗಾರ್ರೆ ಅವಡ ಸಂತೋಷ ಅಂಡು ಪುರ್ಲ ರೀತಿಯ ಕಲಾ ಸೇವೆ ಇಂಚೆನ ನನ್ನಾತ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದು ಕೊಡ್ಕ 4 ಊರು 4 ಗ್ರಾಮ 4 ಮಾಗನೆ 4 ದೇಶಲ ಯಾರಂದು ಪರ ಊರು ಪರ ದೇಶಡ್ಲ ನಿಕಲ್ನ ಕೀರ್ತಿ ಕುದರು ಬೆಳಗು ಇತ್ತೆ ಬುರ್ಚಿ ಮರಿಯಲಡು ಪೋಂಡ ಯಾವು ಇತ್ತೆ ಊರ್ದೊಲ 5 ದಿನ ಕೊಂಜಿ ರಡ್ ಮೂಜಿ ಕಾರ್ಯಕ್ರಮ ಇತ್ತೆ ಕಮ್ಮಿ ಐನಲ್ಲ ತಿಕ್ಕುನ ಪೊರ್ತುಡು ಒದಗಾದು ಕೊರ್ಕ ಇತ್ತೆ ಒಂಜು ವೇಳೆ ಅಂಚೆ ಇಜ್ಜಿನ್ನಲ್ಲ ಎತ್ತೆ ಮಲ್ಪೊಡುಂದು ಇಜ್ಜಿ ಇಂಚೆನೆ ಕಾರ್ಯಕ್ರಮ ಮಲ್ಪೋನಕಲು ಮನಸ್ಸು ಖುಷಿಯಾದ ವೈಟಾಲ್ ಇಂಚೆ ದಿಂಜಾದ ಕೊರ್ಕ ಎಡ್ಡೆ ಉಡಲ್ ದಕ್ಕಲು ಕೊರ್ಪೆರೆ ಅಂಡ ಕೆಲವು ಕೊಡ್ಡು ಕುಲೆಕ್ಕಲು ಹೋಗುದು ತಿಕ್ಕುನೆಕ್ಕಲು ಒಂಚೂರು ಸೀಂತ್ರಿ ನಕ್ಕವ ಐಕ್ಲೆ ನಿಂಕಲು ಮಾಯೊಡುತ್ತು ಅವಿಯ ರೈಟೆ ಬಲಿ ಬರ್ಪುಂಡು ಆಯಗೊಂಜಿ ಪೋಯರೆ ಪುರ್ಸೋತೆ ತಿಕ್ಕುಜಿ ಗಲ್ಗೆಲ್ಗೆ ಬರ್ಪೆ ತೊರಪ್ಪೆ ಪೋಪೆ ಯಾವ ನನ್ನ ಒಂತೆ ಸಮಯ ಬೊಕ್ಕ ಸ್ವರ್ಗಗೆ ಪೋಲ ಸೇರಿಗಾರ್ರೆ 7 ಬತ್ತದು ಪುರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾತ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದು ಕೊರ್ಕ ವರ್ಷದ 16 ತಿಂಗಳು 2 ತಿಂಗಳಲ್ಲ ಬಡಿ ಜೋಕಲ ಮೊನ್ನೆ ಓಡ್ತಾರೆ 10 ತಿಂಗಳು ಬುಡಂದೆ ಕಾರ್ಯಕ್ರಮ ಭಾಗವತರೆ ಏಲೆ ಮೀರೊಂದು ಬತ್ತದು ಅಮೃತಗಳಿಗೆ ಬೋದು ವಿಷಗಳಿಗೆ ಬರ್ಪಿ ಪೊರ್ತು ಮಾಯೋಡಿ ಯಾನೆನ್ನ ಮನೆ ಮಂಚವ ಸೇರುಗಳಿಗೆ ಪೋತೊಲಿಯೇ ಎಂಕ ಪರ್ಪುನ ಬೈದಿಗೆ ಇಂಚಿನಂದು ಸೀಸುಲ್ದೇನಿಕೆ ನೆತ್ತು ಬೊಂಡಜ್ಜನ್ ಬೊಂಡನ ತಾರೆಗೆ ಪೋಡ ಯಾನು ಪೋವ ದಿಷ್ಟಿ ಬಾರ್ದು ಪೂರ ತಾಲ್ ಪೋಡ ಅಲ್ಲ ಸೇವಾ ಕರ್ತನೆ ಕಡ್ಬಿಡ್ತೀರು ಅನ್ನ ಪೊಲ್ಲು ಕೈಕೊಂಡು ಹೋಗ್ತಾನಲ್ಲ ಸಂತೋಷ ಎನ್ನ ಉಡಲ್ ಅಂಚೆ ತಂಪುದಿಯರ ಕೊರ್ನಕಳ ಉಡಲ್ ಅಂಚೆನ ತಂಪುದಿದ ಅಕ್ಲೆ ಬರ್ಪುನಂಚಿನ ಸರ್ವ ಕಷ್ಟವನ್ನು ಪರಿಹಾರ ಮಲ್ಪೇನ್ ಸ್ವೀಕಾರ ಮಲ್ತೋನೆ
ಪರಿಸ್ಥಿತಿ. ಹುಲಿಯಾಗಿ ಮೆರೆದ ಅರುಣಾಸುರ ಇವತ್ತಿಗೆ ಇಲಿಯ ರೀತಿ ಓಡಬೇಕಾಯ್ತಲ್ಲ. ಪ್ರಾಣ ಸಂಕಟವನ್ನ ತಂದಿತ್ತಲ್ಲ. ಆ ತರುಣಿಗೆ ನನ್ನಂತಾದಂತಹ ಪೌರುಷವನ್ನು, ನಾನು ಏನು ಎನ್ನುವುದನ್ನು, ನನ್ನ ಜ್ಞಾನವನ್ನು ತೋರಿಸಲೇಬೇಕು. ಗುರು ಶುಕ್ರಾಚಾರ್ಯರಲ್ಲಿಗೆ ಈಗಲೇ ಒಂದೆಜ್ಜೆ ಮುಂದಿಟ್ಟ ಜಾಗ್ರತೆ. ಕಾಲನ್ನು ಕತ್ತರಿಸಲು ನಿನಗೆ ಬದುಕಬೇಕು ಆಶೆ ಉಂಟು ಅಂತಾದ್ರೆ ನಿನ್ನ ಕೈಯಿರುವುದು ಆಯ್ದವ್ರು ಕೆಳಗಿರುವುದು. 3 ಲೋಕದ ಅಧಿಕಾರಿ ಶುಂಭ ಬಂದಿದ್ದೇನೆ. Thank you.
ಚುಂಬನಿ ಚುಂಬದಿ ತನು ಜರ ತರಿದು ಬಿನಿ ಬಾರ ಬಹಾರವದಿದು ಕಂಬಾರಿ ಮುಖ್ಯ ಕಾದಂಬ ಕಾಲಾಯಿದೆ ತುಂಬ ಮಾಲಾರದೆಯ ಬೇಳಾಗಿದರು ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮೋ ಕಂಡೆಯ ಸುರನಾಥ ದೈತ್ಯದ ಕಂಡವಾದು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಡಹಿಬೋದನವ ಚಂದ್ರವಾಗಿ ಅಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿ ಅಥಾಭವೇನಿದ್ರು ರೂಪದೋರುವ ಹಾಕುವಂತ ಈ ಮರೆಯಲಿ ಚಂಡಾಡಿದಂತ ಚಂದವನ್ನು ಕಣ್ಣು ತುಂಬ ಕಂಡಿಯಲ್ಲ. ಈಗಲಾದ್ರೂ ನಿನ್ನ ಪಾಲಿಗೆ ಆನಂದವಾಯಿತು ತಾನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯನ್ನು ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲ, ರಣಕ್ಷೇತ್ರದಿಂದ ತಲೆಮರೆಸಿದ್ದಾನೆ ದುರುಳಾರುಣಾಸುರ. ಆತನನ್ನು ಕೊಲ್ಲಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬಂದಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮನೆ ದ್ವೀಪವನ್ನು ಸೇರಿಕೊಳ್ಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಅದೃಶ್ಯನಾಗುತ್ತೇನೆ. ಭದ್ರಂ ಶುಭಂ ಮಂಗಲಂ. ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇನಲು ದೇಹ ಪವಿತ್ರ, ವೀರಲು ವಿದ್ಯಾ ಪ್ರಾಪ್ತಿ, ಮಾಯನಲು ಮಹಾಲಕ್ಷ್ಮಿ ಮೈದೂರೋಳು, ಹಾಯನಲು ಹರಿಹರರ ಸಾಕ್ಷಾತ್ಕಾರ, ಸೇರಲು ತ್ರೈಲೋಕ ಸಿದ್ಧಿಪುದು. ಇಂತಿಪ್ಪೋ ದೇವಿ ಮಹತ್ಮೆಂಬ ಆಖ್ಯಾನವನ್ನು ಯಾರು ಆಡಿಸಿದರೋ, ಯಾರು ಆಡಿದರೋ, ಯಾರು ನೋಡಿದರೋ, ಯಾರು ಕೇಳಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು, ಕಟೀಲು ಭ್ರಮರಾಂಬಿಕೆ ಹಾಗೂ ಸ್ಥಳ ಸಾನ್ನಿಧ್ಯದಲ್ಲಿರುವ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವನ್ನು ಇಟ್ಟು ಕಾಪಾಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಗತೆಗೆ ಮಂಗಳ ಗೀತೆಯನ್ನು ಆಡುತ್ತೇವೆ.
ಮಹಾರಾಜ ಶ್ರೀಗಳಾದ ಶ್ರೀಮತಿ ಭಾರತಿ ಚೇತನ್ ಶೆಟ್ಟಿ ಮತ್ತು ಇಂದಿರಾ ಭೋಜ ಶೆಟ್ಟಿ ಹಾಗೂ ಮನೆಯವರು. ಮಹಾರಾಜ ಶ್ರೀಗಳ ಅಂತ ಶ್ರೀಮತಿ ಭಾರತಿ ಚೇತನ್ ಶೆಟ್ಟಿ ಮತ್ತು ಇಂದಿರಾ ಭೋಜ ಶೆಟ್ಟಿ ಮತ್ತು ಮನೆಯವರು. ಮಹಾರಾಜ ಶ್ರೀಗಳಾದಂತಹ ಭಾರತಿ ಚೇತನ್ ಶೆಟ್ಟಿ, ಇಂದಿರಾ ಭೋಜ ಶೆಟ್ಟಿ ಮತ್ತು ಮನೆಯವರು. ಅರ್ತಿಗಾರರು, ಕುಶಾಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡ್ಲಿ ಅಂತ ಹೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ವಸ್ತು ದೇವರ ರಂಗ ರಾಜೀವಲೋಚನ